Sandeep, start. Namaste. Myself, Sandeep Tumtajira from Arotoklu, Biligiri village. Once again, welcome you all to our online career counseling session. A famous quote by Ziegler, an American motivational speaker, once said, "You don't have to be great to start, but you have to start to be great." So, dear friends, to help all our students and civil service aspirants, including IAS, KAS, IPS, we bring to you a platform wherein to kickstart this journey and the necessary tools and support needed to crack this highly competitive exam. I would now like to introduce you to Sri Kushan Hosoklu, a civil service aspirant who have taken a good shot at it and cleared several prelims and also cleared KPSC FDA in 2018. He is a former educator at Unacademy KPSC and co-founder of KPSC Adda. So friends, please allow me to invite Sri Kushan Hosoklu to grace our virtual podium and address our community. Kushan, you're live now. ಎಲ್ಲಕ್ಕೂ ನಮಸ್ತೆ. ಕೇಳ್ತುಟ್ಟಲ್ಲ, ಆಡಿಬಲ್ ಉಟ್ಟಲ್ಲ? Kushan, go ahead. ಸ್ಕ್ರೀನ್ ಶೇರ್ ಮಾಡ್ರೆ ಸ್ಟಾರ್ಟ್ ಮಾಡ್ದೆ ನಾನು. ಸೊ ಇಂದು ಮಿಥುನ್ ನಾವು ಮಾತಾಡಕ್ಕಿತ್ತು. ಸೊ ಅವ ಅವೈಲೇಬಲ್ ಇಲ್ಲದ ಕಾರಣ ಸಂದೀಪಣ್ಣ ನಂಗೆ ಇದ್ರ ಬಗ್ಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಹೆಂಗಿದ್ದದೆ, ಏನ್ ಕತೆ ಅಂತ ಹೇಳಿ ಮಾತಾಡತ್ತ ಕೇಳ್ದು. ಸೊ ಹಂಗಾಗಿ ನಾ ಮಾತಾಡ್ತಾಳೆ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಸೊ ಇಂಡಿಯಾದ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್ ಅಲ್ಲಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೂಡ ಒಂದು. ಯಾಕೆ ಟಫ್ ಅಂತ ಹೇಳುತ್ತೆ ಸಿಲೆಬಸ್ ಬಹಳ ವಾಸ್ಟ್ ಉಂಟು, ಹಾಗೂ ಸಕ್ಸಸ್ ರೇಟ್ ಕೂಡ ಬಹಳ ಕಮ್ಮಿ ಉಂಟು. ಸೊ ಫಾರ್ ಎಕ್ಸಾಂಪಲ್, ಪ್ರತಿ ವರ್ಷ 800 ರಿಂದ 900 ಪೋಸ್ಟ್ ಕಾಲ್ ಆದ್ರೆ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ 10 ಲಕ್ಷ ಹತ್ರ ಇರ್ತದೆ. ಸೊ 10 lakhs ಅಲ್ಲಿ 800 to 900 ಸೆಲೆಕ್ಟ್ ಆದೆ. ಸೊ ಫಸ್ಟ್ ಎಕ್ಸಾಮ್ ಏನಂತ ತಿಳ್ಕೊಂಡು ಮತ್ತೆ ನಾವು ಎಕ್ಸಾಮ್ ಸ್ಟೇಜಸ್ ಏನಿದೆ, ಎಕ್ಸಾಮ್ ಅಲ್ಲಿ ಯಾವ ಸ್ಟೇಜ್ ಇದ್ದದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಎವ್ರಿ ಇಯರ್ UPSC ಎಕ್ಸಾಮ್ ಕಂಡಕ್ಟ್ ಮಾಡಿದೆ. ಸೊ UPSC ಅನ್ನೋದು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋ ಬೋರ್ಡ್. ನಾರ್ಮಲಿ ಎಂತ ಹೇಳುತ್ತೆ, ಎಕ್ಸಾಮ್ಗೆ ಸಿವಿಲ್ ಸರ್ವಿಸ್ ಅಂತ ಕರೆದವೆ. ಬಟ್ ನಾರ್ಮಲಿ ಯಾರಿಗೆ ಸಿವಿಲ್ ಸರ್ವಿಸ್ ಅಂತ ಹೇಳಿದ್ರೆ ಅರ್ಥ ಇಲ್ಲ, IAS ಅಂತ ಹೇಳಿದ್ರೆ ಆರಾಮಾಗಿ ಗ್ರಾಸ್ ಮಾಡ್ಬೇಕು, ಓಕೆ IAS ಎಕ್ಸಾಮ್ ಅಂತ ಹೇಳಿ. ಸೊ ಬಟ್ ಬೇಸಿಕಲ್ ಅದೊಂದು ಮಿಸ್ಕನ್ಸೆಪ್ಷನ್. ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ IAS ಒಂದು ಪೋಸ್ಟ್ ಅಷ್ಟೇ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ IAS ಅಲ್ಲದೆ ಕೂಡ ಹಲವಾರು ಪೋಸ್ಟ್ ಗಳಿಗೆ ಒಟ್ಟಿಗೆ ಎಕ್ಸಾಮ್ ನಡೆದಿದೆ. ಸೊ ಒಂದ್ಸಲ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಆದ್ರೆ IAS ಆದವೆ ಅಂತ ಹೇಳುದು ಮಿಸ್ಕನ್ಸೆಪ್ಷನ್. ಸೊ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ರ್ಯಾಂಕಿಂಗ್ ಆರ್ಡರ್ ಮೇಲೆ ಮತ್ತು ಅವ ಕೊಟ್ಟ ಪ್ರಿಫರೆನ್ಸ್ ಆರ್ಡರ್ ಮೇಲೆ ಸರ್ವಿಸಸ್ ಅಲಾಟ್ ಆದೆ. ಈಗ ಎಕ್ಸಾಮ್ ಬಗ್ಗೆ ಹೇಳೋದಾದ್ರೆ, ಪ್ರತಿ ವರ್ಷನೂ UPSC ಎಕ್ಸಾಮ್ ಕಂಡಕ್ಟ್ ಮಾಡಿದೆ. ವೇಕೆನ್ಸಿ 800 ಇಂದ 900 ಇದ್ದದೆ. ಅಂಡ್ ಯಾವ್ಯಾವ ಸರ್ವಿಸ್ ಕಂಡಕ್ಟ್ ಮಾಡೋದು ಅಂತ ಹೇಳಿದ್ರೆ 3 ಆಲ್ ಇಂಡಿಯಾ ಸರ್ವಿಸ್ ಉಂಟು ಇಂಡಿಯಾದಲ್ಲಿ. ಒಂದು ಇಂಡಿಯನ್ ಪೊಲೀಸ್ ಸರ್ವಿಸ್ IPS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, ಮತ್ತೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಸೊ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಪ್ರಿಲಿಮ್ಸ್ ಒಟ್ಟಿಗೆ ಇದ್ದದೆ, ಬಟ್ ಮೇನ್ಸ್ ಎಕ್ಸಾಮ್ ಸಪರೇಟ್ ಆಗಿದ್ದದೆ. ಬಾಕಿ 2 ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಸೆಂಟ್ರಲ್ ಸರ್ವಿಸಸ್ ಬಹಳ 13-14 ಸೆಂಟ್ರಲ್ ಸರ್ವಿಸಸ್ ಉಂಟು ಇಂಡಿಯಾದಲ್ಲಿ. ಅದು ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿರೋದು, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಅದು IT ಇನ್ಕಮ್ ಟ್ಯಾಕ್ಸ್ ಆಗಿರೋದು, ಕಸ್ಟಮ್ಸ್ ಆಗಿರೋದು, ಮತ್ತೆ ಇಂಡಿಯನ್ ಸರ್ವಿಸ್ ಆಗಿರೋದು. ಸೊ ಹೀಗೆ ವೇರಿಯಸ್ ಸೆಂಟ್ರಲ್ ಸರ್ವಿಸಸ್ ಉಂಟು. ಇವೆಲ್ಲಕ್ಕೂ ಸೇರಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುವೆ, ಅದೇ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್. ಸೊ ಈ ಎಕ್ಸಾಮಿಗೆ ಎಲಿಜಿಬಿಲಿಟಿ ಅಥವಾ ಕ್ವಾಲಿಫಿಕೇಶನ್ ಏನಂತ ಹೇಳಿ ಹೇಳೋದಾದ್ರೆ, ಅಣ್ಣ ಸ್ಲೈಡ್ ಚೇಂಜ್ ಮಾಡಿ ಅಣ್ಣ. ಸೊ ಬೇಸಿಕ್ ಎನಿ ಡಿಗ್ರಿ, ನಿಮ್ಮ ಡಿಗ್ರಿ ಇಂಡಿಯಾ UGC ಅಲ್ಲಿ ಅಪ್ರೂವ್ ಆಗಿದ್ರೆ ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಇರೋವು ಅಪ್ಲೈ ಮಾಡಕ್. ಏಜ್ ಲಿಮಿಟ್ ಬಂದು 21 years ಇಂದ 32 years. ಸೊ 21 ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿ ನೀವು ಫೈನಲ್ ಇಯರ್ ಅಲ್ಲಿ ಇರಕ್ಕನ ಕೂಡ ಅಟೆಂಪ್ಟ್ ಮಾಡಕ್. ಅಂಡ್ 32 years ಒಳಗೆ. ಸೊ OBC ನಾನ್ ಕ್ರಿಮಿ ಲೇಯರ್ ಗೆ ಒಳಪಡೋದಾದ್ರೆ 35 ವರ್ಷ ಗಟ್ಟ ಅಟೆಂಪ್ಟ್ ಮಾಡಕ್. ಅಂಡ್ ಅಟೆಂಪ್ಟ್ ಗಳ ಸಂಖ್ಯೆ ಲೆಕ್ಕ ಹಾಕೋದಾದ್ರೆ 6 ಅಟೆಂಪ್ಟ್ ಇದ್ದದೆ ಜನರಲ್ ಮೆರಿಟ್ ಅವಕ್ಕೆ. OBC ಸರ್ಟಿಫಿಕೇಟ್ ಇದ್ದವಕ್ಕೆ 6+3 ಒಟ್ಟು 9 ಅಟೆಂಪ್ಟ್ ಇದ್ದದೆ. ಸೊ ನೀವು 9 ಅಟೆಂಪ್ಟ್ ಗಳನ್ನ ಮಾಡಕ್. ಸೊ ಈಗ ಬೇಸಿಕಲಿ ಎಕ್ಸಾಮ್ ಸ್ಟೇಜಸ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಹೇಳ್ರಿ. 3 ಸ್ಟೇಜ್ ಅಲ್ಲಿ ಎಕ್ಸಾಮ್ ನಡೆದಿದೆ. 1 year ತಗೊಂಡದೆ ಎಕ್ಸಾಮ್ ಮುಗಿಯಕನ. ಸೊ ನಾರ್ಮಲಿ ಫೆಬ್ರವರಿ ಹಂಗೆ ನೋಟಿಫಿಕೇಶನ್ ಬಂದದೆ. ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ಬಾದು ಮೋಸ್ಟ್ಲಿ ಕೋವಿಡ್ ಇಂದಾಗಿ ಈ ವರ್ಷ ಎಕ್ಸಾಮಿನ ಸೈಕಲ್ ಡಿಲೇ ಆಗ್ಬಿಟ್ಟು ಮೇಲ್ ಆಗಕ್ಕಿದ್ದ ಎಕ್ಸಾಮ್ ಇನ್ನು ಅಕ್ಟೋಬರ್ಗೆ ಶಿಫ್ಟ್ ಮಾಡಿಟ್ಟೋಳು. ಸೊ ನೆಕ್ಸ್ಟ್ ಇಯರ್ ಅಲ್ಲಿ ಕೂಡ ಸ್ವಲ್ಪ ಡಿಫರೆನ್ಸ್ ಆದು. ಬಟ್ ನಾರ್ಮಲಿ ಫೆಬ್ರವರಿ ಟೈಮಿಗೆ ನೋಟಿಫಿಕೇಶನ್ ಬಂದದೆ. ಫಸ್ಟ್ ಸ್ಟೇಜ್ ಮೇಲ್ ಇದ್ದದೆ, ಸೆಕೆಂಡ್ ಸ್ಟೇಜ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಇದ್ದದೆ, ಅಂಡ್ ಇಂಟರ್ವ್ಯೂ Jan-Feb ಅಲ್ಲಿ ಇದ್ದದೆ. ಸೊ 1 year. ಸ್ಟೇಜ್ 1 ಬಂದು ಪ್ರಿಲಿಮಿನರಿ ಎಕ್ಸಾಮ್. ಸೊ ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಎಂತ ಇದ್ದದೆ ಅಂತ ಹೇಳಿದ್ರೆ,
2 ಪೇಪರ್ ಇದ್ದದೆ ಅಣ್ಣ, ಸ್ಲೈಡ್ ಚೇಂಜ್ ಮಾಡಿ ಅಣ್ಣ. 2 ಪೇಪರ್ ಇದ್ದದೆ. ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2 ತ ಕರ್ದವೆ. ಎರಡರಲ್ಲೂ 200 ಮಾರ್ಕ್ನ 2 ಪೇಪರ್ ಇದ್ದದೆ. ಬಟ್ ಇಲ್ಲಿ ಮೇಜರ್ ಏನ್ ತಿಳ್ಕೊಳಕ್ ಹೇಳಿದ್ರೆ, ಸೆಕೆಂಡ್ ಪೇಪರ್ ಜಸ್ಟ್ ಕ್ವಾಲಿಫೈಂಗ್ ಪೇಪರ್ ಅಷ್ಟೇ. ಸೊ ನೀವು 200 ಮಾರ್ಕಿಗೆ 66 ತೆಗಿಯಕ್, 66 ತೆಗ್ದರೆ ನೀವು ಆ ಪೇಪರ್ ಕ್ವಾಲಿಫೈ ಮಾಡಿಯೋಳ್ರಿ ಅಂತ. ಸೊ ಒಂದು ವೇಳೆ ಸೆಕೆಂಡ್ ಪೇಪರ್ ಕ್ವಾಲಿಫೈ ಆಗದಿದ್ದರೆ ಫಸ್ಟ್ ಪೇಪರ್ ನ ಇವ್ಯಾಲ್ಯೂಯೇಟ್ ಮಾಡ್ಲೆ. ನೀವು ಫಸ್ಟ್ ಪೇಪರ್ ಅಲ್ಲಿ 200ಕ್ಕೆ 120 ಮೇಲೆ ತೆಗೆದಿದ್ದರು, ಸೆಕೆಂಡ್ ಪೇಪರ್ ನಿಮ್ಮದು ಕ್ಲಿಯರ್ ಆಗದಿದ್ದಾರೆ ಫಸ್ಟ್ ಪೇಪರ್ ಚೆಕ್ ಮಾಡ್ಲೆ. ಯಾಕೆ ಹೇಳಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ಅವಳು ಈ ಸಲ ಎಕ್ಸಾಮ್ ಕೊಟ್ಟವು, ಸೆಕೆಂಡ್ ಪೇಪರ್ ಅಲ್ಲಿ 66 ಮಾರ್ಕ್ಸ್ ತೆಗಿಯಕಾತ್ಲೆ ಅವಕ್ಕೆ. ಬಟ್ ಫಸ್ಟ್ ಪೇಪರ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಯೋಳು, ಕಟ್ ಆಫ್ ಗಿಂತ ಜಾಸ್ತಿ ಬಂದ್ಬಿಟ್ಟು, ಬಟ್ ಸೆಲೆಕ್ಷನ್ ಆತ್ಲೆ. ಯಾಕೆ ಹೇಳಿದ್ರೆ ಸೆಕೆಂಡ್ ಪೇಪರ್ ಅವು ಕ್ಲಿಯರ್ ಮಾಡಿತ್ಲೆ, ಕ್ವಾಲಿಫೈ ಮಾಡಿತ್ಲೆ. ಸೊ ಫಸ್ಟ್ ಪೇಪರ್ ಅಲ್ಲಿ ಎಂತ ಇದ್ದದೆ ಅಂತ ಹೇಳಿದ್ರೆ, ಸಿಲೆಬಸ್ ವಾಸ್ಟ್ ಒಟ್ಟು ಕಂಪ್ಲೀಟ್ ಆಗಿ ನೀವು ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿದ್ದು, ಕರೆಂಟ್ ಅಫೇರ್ಸ್, ಪ್ರತಿಯೊಂದು ಟಾಪಿಕ್ ಅನ್ನು ಕವರ್ ಮಾಡದೆ ಒಟ್ಟು 100 ಕ್ವಶನ್ಸ್ ಇದ್ದದೆ. ಪ್ರತಿ ಕ್ವಶನ್ಗೂ 2 ಮಾರ್ಕ್ಸ್ ಇದ್ದದೆ, ಹಾಗೂ ನೆಗೆಟಿವ್ ಕೂಡ ಇದ್ದದೆ 0.66. ಸೊ ಲಾಸ್ಟ್ ಇಯರ್ ಕಟ್ ಆಫ್ ರಿಲೀಸ್ ಮಾಡಿಯೋಳು ಈಗ 98 ಇತ್ತು ಲಾಸ್ಟ್ ಇಯರ್ ಕಟ್ ಆಫ್ ಜನರಲ್ ಮೆರಿಟ್ ಗೆ. 200ಗೆ 98 ಕಟ್ ಆಫ್ ಇತ್ತು. ಎವ್ರಿ ಇಯರ್ ಅದೇ ಅವರೇಜ್ ಅಲ್ಲಿ ಕಟ್ ಆಫ್ ಇದ್ದದೆ. ಸೊ ಈ ಪ್ರಿಲಿಮಿನರಿ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಒಂದು ರ್ಯಾಂಕ್ ಲಿಸ್ಟ್ ಬಿಟ್ಟವೆ. ಸೊ ಸಾರಿ, ಸೆಲೆಕ್ಷನ್ ಲಿಸ್ಟ್ ಬಿಟ್ಟವೆ. ಯಾರ್ಯಾರು ಸೆಲೆಕ್ಟ್ ಆಗೋಳು ಅವರದ್ದು ID ನಂಬರ್, ರೋಲ್ ನಂಬರ್ ಏನಿದೆ ಅದನ್ನ ಅನೌನ್ಸ್ ಮಾಡುವೆ. ಸೊ ಅದರಲ್ಲಿ ಸೆಲೆಕ್ಟ್ ಆದೋಕೆ ಮೇನ್ಸ್ ಎಕ್ಸಾಮ್ ನಡೆಸುವೆ. ನಾರ್ಮಲಿ ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ಮೇನ್ಸ್ ಎಕ್ಸಾಮ್ ಇದ್ದದೆ. ಮೇನ್ಸ್ ಎಕ್ಸಾಮ್ ಅಲ್ಲಿ ಒಟ್ಟು 9 ಪೇಪರ್ ಬರೆಯಕ್ಕೆ, ಅದರಲ್ಲಿ 2 ಪೇಪರ್ ಇಂಗ್ಲಿಷ್ ಮತ್ತು ಎನಿ ಇಂಡಿಯನ್ ಲ್ಯಾಂಗ್ವೇಜ್, ನಾರ್ಮಲಿ ಕನ್ನಡ ಬರ್ತವೆ. ಸೊ ಇದೆರಡು ಕಂಪಲ್ಸರಿ ಪೇಪರ್. ಈ ಮಾರ್ಕ್ಸ್ ನಿಮ್ಮ ಸ್ಕೋರಿಗೆ ಕೌಂಟ್ ಆಲೆ. ಬಟ್ ಈ 2 ಪೇಪರ್ ಕೂಡ ಕ್ಲಿಯರ್ ಆಗ. ಇದು ಕ್ಲಿಯರ್ ಆಗದಿದ್ರೆ ನಿಮ್ಮ ಉಳಿದ ಪೇಪರ್ ಕರೆಕ್ಷನ್ ಆಲೆ. ಸೊ 2 ಪೇಪರ್, ಒಂದು ಇಂಗ್ಲಿಷ್ ಪೇಪರ್ ಬರೆಯಕ್ಕೆ ಮತ್ತೆ ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಪೇಪರ್ ಇದ್ದದೆ. ಸೊ ಈ 2 ಪೇಪರ್ ಅನ್ನು ಕೂಡ ಬರೆಯಕ್ಕಾದೆ. ಸೊ ಇದು ಕ್ಲಿಯರ್ ಆದ್ರೆ ಮಾತ್ರ ನಿಮ್ಮ ಉಳಿದ ಪೇಪರ್ ಕರೆಕ್ಷನ್ ಮಾಡುವೆ. ಸೊ ಇನ್ನು ಉಳಿದ 7 ಪೇಪರ್ ಒಟ್ಟು 1750 ಮಾರ್ಕಿಗೆ, ಒಂದು ಪೇಪರ್ 250 ಮಾರ್ಕಿಗೆ ಇದ್ದದೆ. ಈ 7 ಪೇಪರ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ, 4 ಜನರಲ್ ಸ್ಟಡೀಸ್ ಪೇಪರ್, ಒಂದು ಆಪ್ಷನಲ್ ಸೆಲೆಕ್ಟ್ ಮಾಡಕ್. ಆಪ್ಷನಲ್ ಲಿಸ್ಟ್ ಬಹಳ ಉದ್ದ ಉಂಟು. ಸೊ ಅದು ಕನ್ನಡ ಲಿಟರೇಚರ್ ತಗೊಳಕು, ಇಲ್ಲ ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ನಿಮ್ಮ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಕೂಡ ತಗೊಳಕು. ಸೊ ನೀವ್ ಯಾವ ಆಪ್ಷನಲ್ ಸೆಲೆಕ್ಟ್ ಮಾಡಿರಿ, ಸೊ ಆ ಆಪ್ಷನಲ್ದು 2 ಪೇಪರ್ ಇದ್ದದೆ. ಅದರ ಒಟ್ಟಿಗೆ 4 ಜನರಲ್ ಸ್ಟಡೀಸ್ ಪೇಪರ್ ಇದ್ದದೆ. ಜನರಲ್ ಸ್ಟಡೀಸ್ ಪೇಪರ್ 4 ಪೇಪರ್ ಏನೇನ್ ಇದ್ದದೆ ಅಂತ ಬ್ರೀಫ್ ಆಗಿ ಹೇಳಿದ್ರೆ, ಫಸ್ಟ್ ಪೇಪರ್ ಬಂದು ಹಿಸ್ಟ್ರಿ ಮತ್ತೆ ಸೊಸೈಟಿ, ಜಾಗ್ರಫಿಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದ್ದದೆ. ಸೆಕೆಂಡ್ ಪೇಪರ್ ಅಲ್ಲಿ ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದ್ದದೆ. ಥರ್ಡ್ ಪೇಪರ್ ಅಲ್ಲಿ ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಇದಕ್ಕೆ ಸಂಬಂಧಪಟ್ಟ ಪೇಪರ್ ಇದ್ದದೆ. ಅಂಡ್ ಫೋರ್ತ್ ಪೇಪರ್ ಬಂದು ನಿಮ್ಮ ಎಥಿಕ್ಸ್, ಇಂಟಿಗ್ರಿಟಿ ಇದನ್ನ ಚೆಕ್ ಮಾಡಿಕೆ ಕೇಸ್ ಸ್ಟಡೀಸ್ ಕೂಡ ಇನ್ಕ್ಲೂಡ್ ಆಗಿರೋ ಫೋರ್ತ್ ಪೇಪರ್ ಇದ್ದದೆ. ಸೊ ಈ 4 ಜನರಲ್ ಸ್ಟಡೀಸ್ ಪೇಪರ್ ಕೂಡ 250 ಮಾರ್ಕ್ಸ್ ಇದ್ದದೆ. ಆಪ್ಷನಲ್ ಕೂಡ 250 ಈಚ್ ಪೇಪರ್ ಇದ್ದದೆ. ಅಂಡ್ ಒಂದು ಎಸ್ಸೆ ಪೇಪರ್ ಇದ್ದದೆ. ಸೊ ಎಸ್ಸೆ ಪೇಪರ್ ಅಲ್ಲಿ ನಿಮಗೆ 8 ಎಸ್ಸೆ ಕೊಟ್ಟಿದ್ದಾವೆ, 2 ಸೆಕ್ಷನ್ ಮಾಡಿ 4 ಅಂತ ಹೇಳಿ. ಆ 4ರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡಿ, 2 ಸೆಕ್ಷನ್ ಇಂದ ಒಂದೊಂದು ಸೆಲೆಕ್ಟ್ ಮಾಡಿ 2 ಎಸ್ಸೆ ಬರೆಯಕ್ಕೆ. ಸೊ 125 ಈಚ್. ಸೊ 250 ಮಾರ್ಕ್ಸ್ ಗೆ ಎಸ್ಸೆ ಬರೆಯಕ್ಕದೆ. ಸೊ ಈ ಸ್ಟೇಜ್ 2 ಪೇಪರ್ ಅಲ್ಲಿ ನೀವು 170ಗೆ ಎಷ್ಟು ಸ್ಕೋರ್ ಮಾಡಿರಿ, ಅದರ ಮೇಲೆ ಪುನಃ ಸೆಲೆಕ್ಷನ್ ಮಾಡಿ ಸ್ಟೇಜ್ 3ಗೆ ಕರೆದವೆ. ಅದು ಪರ್ಸನಾಲಿಟಿ ಟೆಸ್ಟ್, ಇಂಟರ್ವ್ಯೂ. ಸೊ ಇಂಟರ್ವ್ಯೂ 275 ಮಾರ್ಕ್ಸ್ ಇದ್ದದೆ. ಅಲ್ಲಿ ಬೇಸಿಕಲಿ ನಿಮ್ಗೆ ಮೇನ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ಆದ್ಮೇಲೆ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿಕೆ ಕೊಟ್ಟವೆ. ಅಂಡ್ ಮೇನ್ಸ್ ಕ್ಲಿಯರ್ ಆದವಕ್ಕೆ ಪುನಃ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟವೆ, DF2 ಅಂತ ಹೇಳಿ. ಸೊ ಅದೆರಡು ಫಿಲ್ ಮಾಡಿ ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ದು, ನೀವು ಓದಿರೋದಾಗಿರ್ದು, ಹಾಗೂ ನಿಮ್ಮ ಹಾಬೀಸ್ ಆಗಿರ್ದು, ಇವೆಲ್ಲವನ್ನು ಫಿಲ್ ಮಾಡಿ ಇದ್ದಾರೆ. ಸೊ ಅದರ ಮೇಲೆ ನಿಮ್ಮ ಇಂಟರ್ವ್ಯೂ ನಡೆದಿದೆ. ಹಾಗೂ ಕರೆಂಟ್ ಇವೆಂಟ್ ರೀಸೆಂಟ್ ಆಗಿ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಈಗ ಮುಕ್ತ. ಅವಕ್ಕೆ ಕೋವಿಡ್ ಕಂಟ್ರೋಲ್ ಬಗ್ಗೆ ಕೂಡ ಕ್ವಶನ್ಸ್ ಕೇಳಿದ್ದು. ಸೊ ಕರೆಂಟ್ ಅಲ್ಲಿ ಏನ್ ಟಾಪಿಕ್ ಇದ್ದದೆ ಡಿಸ್ಕಷನ್ ಅಲ್ಲಿ, ಅದರ ಮೇಲೆ ಕೂಡ ಕ್ವಶನ್ಸ್ ಕೇಳುವೆ. ಸೊ ಪರ್ಸನಾಲಿಟಿ ಟೆಸ್ಟ್ ನಾರ್ಮಲಿ ಅಥವಾ ಇಂಟರ್ವ್ಯೂ 275 ಮಾರ್ಕ್ಸ್ ಇದ್ದದೆ. ಕಡೆಗೆ ಫಸ್ಟ್ ಸ್ಟೇಜ್ ಅದು ಮಾರ್ಕ್ಸ್ ಕೌಂಟ್ ಮಾಡ್ಲೆ. ಸ್ಟೇಜ್ 2 ಅಂಡ್ ಸ್ಟೇಜ್ 3 ಅಲ್ಲಿ 1750 ಮತ್ತೆ 275 ಮಾರ್ಕ್ಸ್ ನ ಆಡ್ ಮಾಡಿ 2025ಗೆ ಲಿಸ್ಟ್ ಅನೌನ್ಸ್ ಮಾಡುವೆ. ಅದು ಫೈನಲ್ ರಿಸಲ್ಟ್. ಅದರಲ್ಲಿ ನಿಮ್ಮ ರ್ಯಾಂಕಿಂಗ್, ನೀವು ಕೊಟ್ಟಂತ ನೀವು ಡ್ಯಾಫ್ ಫಿಲ್ ಮಾಡ್ಕನ, ಸೆಕೆಂಡ್ ಡ್ಯಾಫ್ ಫಿಲ್ ಮಾಡ್ಕನ ಪ್ರಿಫರೆನ್ಸ್ ಕೊಡಕ್ಕೂ, ನಿಮ್ಗೆ ಯಾವ ಸರ್ವಿಸ್ ಬೇಕು, IAS, IPS ನೀವು ಹಂಗೆ ಆರ್ಡರ್ ಅಲ್ಲಿ ಸರ್ವಿಸ್ ಕೊಡಕ್ಕೆ. ನೀವು ಆಲ್ ಇಂಡಿಯಾ ಸರ್ವಿಸಸ್ ತಗೊಳ್ಳೋದ್ರೆ IAS, IPS ತಗೊಳೋದಾದ್ರೆ ಸೊ ಕ್ಯಾಡರ್ ಅಲಾಟ್ಮೆಂಟ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆದೆ. ಸೊ ರಿಸರ್ವೇಶನ್ ಮೇಲೆ ಡಿಪೆಂಡ್ ಆದೆ, ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಮೇಲೆ ಇದಾದೆ, ಆಮೇಲೆ ನಿಮ್ಮ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆದೆ. ಸೊ ಇದು ಬೇಸಿಕಲಿ ಎಕ್ಸಾಮ್. ಇದಲ್ಲದೆ ಅಣ್ಣ KS ಎಕ್ಸಾಮ್ ಬಗ್ಗೆ ಕೂಡ ಹೇಳಿ ಕೇಳ್ದು. ಸೊ ಲಾಸ್ಟ್ ನೋಟಿಫಿಕೇಶನ್ KS ಬಂದ್ಬಿಟ್ಟು ಅದರಲ್ಲಿ ಏನ್ ಹೇಳಿಯೋಳೋ ಅದಕ್ಕೂ ಮತ್ತೆ ನೆಕ್ಸ್ಟ್ ಬರೋ ನೋಟಿಫಿಕೇಶನ್, ನೆಕ್ಸ್ಟ್ ಮೋಸ್ಟ್ಲಿ ನೆಕ್ಸ್ಟ್ ಇಯರ್, ಅದರ ನೆಕ್ಸ್ಟ್ ಇಯರ್ ಅಲ್ಲಿ ನೋಟಿಫಿಕೇಶನ್ ಬಾದು. ಸೊ ಆ ನೋಟಿಫಿಕೇಶನ್
ಚೇಂಜ್ ಇದ್ದದೆ. ಯಾಕೆ ಹೇಳಿದ್ರೆ ಮಾರ್ಚ್ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಹೊರಡಿಸಿಟ್ಟು ಚೇಂಜಸ್ ಮಾಡಿಕೆ, ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಮಾರ್ಕ್ಸ್ ನ ಜಸ್ಟ್ 50 ಮಾರ್ಕ್ಸ್ ಇಳಿಸಿಟ್ಟು, ಅದಕ್ಕಿಂತ ಹಿಂದೆ ಜಾಸ್ತಿ ಮಾರ್ಕ್ಸ್ ಸಿಗಿತ್ತು, ಈಗ 50 ಮಾರ್ಕ್ಸ್ ಸಿಗುಟ್ಟು, ಹಾಗೂ ಆಪ್ಷನಲ್ ಪೇಪರ್ ಅನ್ನ ರಿಮೂವ್ ಮಾಡುವೆ ಅಂತ ಹೇಳಿ ಆರ್ಡರ್ ಹೊರಡಿಸೋಳು. ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಬಂದಾಗ ಕ್ಲಾರಿಟಿ ಸಿಕ್ಕಿದೆ. ಸೊ ಇದು ಎಕ್ಸಾಮ್ ಬಗ್ಗೆ ಹೇಳ್ದಾದ್ರೆ, ಈಗ ಪ್ರಿಪೇರ್ ಆಗ್ತಿರೋ ಹೊಸದಾಗಿ ಅಥವಾ ಈಗ ಕಾಲೇಜಲ್ಲಿ ಇರೋ ಪ್ರಿಪೇರ್ ಆಗ್ಕೂತ ಡಿಸೈಡ್ ಮಾಡಿದ್ರೆ, ಸೊ ಎಂತ ಓದಕ್ಕೂ ಅದನ್ನು ಸ್ವಲ್ಪ ಸಜೆಸ್ಟ್ ಮಾಡಿ ಹೇಳ್ದು. ಸೊ ಕಾಲೇಜಲ್ಲಿ ಇರ್ಕನ ಅಥವಾ ನೀವು ಈಗ ಕಾಲೇಜ್ ಮುಗಿಸಿ ಹೊರಗಡೆ ಬಂದೋಳ್ರಿ, ಡಿಗ್ರಿ ಕಂಪ್ಲೀಟ್ ಆಗುತ್ತೋ ಅಂತ ಹೇಳಿದ್ರೆ, ಮೊದ್ಲಿಗೆ ಸ್ಟಾರ್ಟ್ ಮಾಡ್ಕಾಗಿರೋದು NCERTs ಓದಕ್ಕೂ. ಸೊ KS ಗೆ ಪ್ರಿಪೇರ್ ಆಗೋ, ಜಸ್ಟ್ KS ಗೆ ಪ್ರಿಪೇರ್ ಆಗ್ತಾ ಇರೋ ಇದ್ದಾರೆ, ಅವು ಸ್ಟೇಟ್ ಡೆಸರ್ಟ್ ಬುಕ್ಸ್ ಬಂದಿದೆ, ಅದನ್ನ ಓದಕ್ಕೆ ಶುರು ಮಾಡಕ್ಕೂ. UPSC ಗೆ ಪ್ರಿಪೇರ್ ಆಗೋ ಆದ್ರೆ NCERT ಕಂಪ್ಲೀಟ್ ಮಾಡಕ್ಕೆ 6 ಇಂದ 12 ಗಂಟೆ NCERT ಕಂಪ್ಲೀಟ್ ಮಾಡಕ್ಕೆ. ಸೊ ಆ ನಂತರ ನಿಮ್ಮ ಬೇಸಿಕ್ಸ್ ಬುಕ್ ಬಂದಿದೆ, ಲೈಕ್ ಪಾಲಿಟಿಗೆ ಲಕ್ಷ್ಮೀಕಾಂತ್ ಓದಕ್ಕೂ, ಸ್ಪೆಕ್ಟ್ರಮ್ಗೆ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ ಬಂದಿದೆ, ಸೊ ಎನ್ವೈರನ್ಮೆಂಟ್ಗೆ ಶಂಕರ AS ಅವರ ಬುಕ್ ಬಂದಿದೆ. ಅಂಡ್ ಈ ತರ ಬೇಸಿಕ್ಸ್ ಬುಕ್ಸ್ ಉಟ್ಟು ಅದನ್ನ ಕವರ್ ಮಾಡಿಕದೆ. ಸೊ ಇದು ನಾ ಹೇಳೋದಾದ್ರೆ, ನಾರ್ಮಲಿ KS ಡಿಲೇ ಆದ ಕಾಲ್ ಅದು. ಸೊ ನೀವು UPSC ಗೆ ಪ್ರಿಪೇರ್ ಆದ್ರೆ ಅದು KPSC ಗೂ ಕೂಡ ಹೆಲ್ಪ್ ಆದ, ನೀವು ಸ್ವಲ್ಪ ಎಕ್ಸ್ಟ್ರಾ ಪ್ರಿಪರೇಷನ್ ಕಡೆಗೆ ಮಾಡ್ಕೊಂಡ್ರೆ ಸಾಕು. ಸೊ UPSC ಗೆ ಪ್ರಿಪೇರ್ ಆದ ಹೇಳಿದ್ರೆ ನೀವು NCERT ಇಂದ ಶುರು ಮಾಡಕ್, ಕಾಲೇಜಲ್ಲಿ ಇರೋ ಆದ್ರೆ NCERT ಮುಗಿಸ್ಕೊಂಡು ನೀವು ಹೊರಗಡೆ ಬಂದು ಮತ್ತೆ ನೀವು ಕೋಚಿಂಗ್ ಹೋದರಿಯೋ ಇಲ್ಲ, ಅದು ನಿಮಗೆ ಬಿಟ್ಟದು, ನಿಮ್ಮ ಪರ್ಸನಲ್ ಚಾಯ್ಸ್. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ. ಸೊ ನಂಗೆ ಇದೊಂದು ಅಪರ್ಚುನಿಟಿ ಮಾಡಿಕೊಟ್ಟು ನೀವು ಒಂದು ಮಾತಾಡಿಕೆ. ಸೊ ಥ್ಯಾಂಕ್ಸ್ ಹೇಳನೆ ಎಲ್ಲಕ್ಕೂ. Okay. Thanks, Kushan. That was a very nice insight into the UPSC and KPSC exams. So we'll now move on to our second guest speaker. We have all heard the popular saying, behind every successful man, there is a woman. However, today I am very happy to let you know that today we have a man, a husband behind his successful better half. We are talking about none other than Shri Nangaro Ningaraju, who is a teacher by profession and currently working as a principal with the government PU college in Bangalore. He was recently awarded as the best principal for the year 2019-2020 by the Karnataka state government. He has trained and coached a number of students for civil services, and some include the current IPS and KAS officers. Shri Ningaraju has personally mentored and coached his better half, Srimati Sumita Kumbugaudana, Deputy Commissioner, Excise Department in Bellary District. Shri Sumita Kumbugaudana is a 1999 batch KAS officer, and she has done her MSc in Sericulture. She is also a national volleyball player and the present Vice President of State Basketball Association. I would also like to mention here that Nangaro Ningaraju sir comes from a family serving our state in civil services. His brother Shri Nangaro Nanaya has retired as Joint Commissioner of Commercial Taxes, and his brother-in-law Shri Pantale Palangappa, who retired as Commissioner of BBMP. So friends, with this, I would now like to invite both Shri Nangaro Ningaraju and Srimati Sumita Kumbugaudana to grace our virtual podium and address our community. Anaka, you're live now. Namaste. Keltotalla? Keltotalla. Keltotalla? Hello? Clear out. Clear out. Keltotalla. Kushan ಈಗ ಬಹಳ ಲೈಕ್ ಮಾತಾಡ್ತು. ಎಕ್ಸಲೆಂಟ್. ಈ ಎಕ್ಸಾಮ್ ಬಗ್ಗೆ, ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತದೆ, ಪೇಪರ್ಗೆ ಯಾವ್ಯಾವ ಇದ್ದಾವೆ ಎಲ್ಲ ಬಹಳ ಲೈಕ್ ಹೇಳ್ದು. ನಾನೊಂದು ಸ್ವಲ್ಪ ಈಗ ಮುಖ್ಯವಾಗಿ ನಾನು ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತೇಳಿ ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ನಾನು ಗೈಡೆನ್ಸ್ ಮಾಡಿದೆ. ನನ್ನ ಧರ್ಮಪತ್ನಿನೂ ಕೂಡ ಇನ್ಸ್ಟಿಟ್ಯೂಷನ್ಗೆ ಬಂದು ಅಲ್ಲೂ ಕೋಚಿಂಗ್ ತಗೊಂಡಳು. ಹಾಗಾಗಿ ಈಗ ಪ್ರಶ್ನೆ ಏನ್ ಹೇಳಿದ್ರೆ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಬೇಕಾ ಬೇಡವಾ ಅಂತೇಳಿ ಅನೇಕ ಮಂದಿ ಕೇಳಿದೆ. ಈಗ ಕೃಷಿಕ್ ಸರ್ವೋದಯ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ 1992 ಅದು ಶುರು ಆಗ್ತದೆ. ನಿಮ್ಗೆ ಗೊತ್ತಿರೋದು KPSC ಎಕ್ಸ್ ಚೇರ್ಮನ್ ಪುಟ್ಟಸ್ವಾಮೇಗೌಡ, ಆಮೇಲೆ ಅನೇಕರು
IFS IAS ಇರೋವೆಲ್ಲ ಅವೆಲ್ಲ ಸೇರಿಕೊಂಡು ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಕ್ ಮುಖ್ಯವಾಗಿ ಗೌಡ್ರಿಗೆ ಅಂದ್ರೆ ಒಕ್ಕಲಿಗರಿಗೆ ಅದು ಶುರಾದು ಶುರಾಗಿ ಬಹಳ ಲಾಯ್ಕ ನಡ್ತು. ನಾನು ಹೇಳಕೂತಾದ್ರೆ ನಮ್ಮ ರವಿಕಾಂತೇಗೌಡರು, ಹಿತೇಂದ್ರ, ಅನೇಕ ಧನಲಕ್ಷ್ಮಿ ಈಸ್ ಇನ್ UP ಸರ್ವಿಸ್ ಇವೆಲ್ಲ ನಮ್ಮ ಪ್ರಾಡಕ್ಟ್ಗಳೇ, ಅನೇಕ IAS ಆಫೀಸರ್ಗಳು. ಹಾಗಾಗಿ ಎಕ್ಸಲೆಂಟ್ ಆಗಿ ನಡ್ತು. ಫಸ್ಟ್ ಅದು ಶಿವಾಜಿನಗರ್ಲಿತ್ತು, ಆಮೇಲೆ ವಸಂತ ನಗರಕ್ಕೆ ಬಂತು, ಆಮೇಲೆ ಓನ್ ಬಿಲ್ಡಿಂಗ್ ಮಾಡುದು, ಆಮೇಲೆ ಬ್ರಾಂಚಸ್ ಕೂಡ ಶುರು ಮಾಡಿಳು. ಮಡಿಕೇರಿಯಲ್ಲಿ ಒಂದು ಬ್ರಾಂಚ್ ಉಂಟು, ಆಮೇಲೆ ತುಮಕೂರು, ಮೈಸೂರು, ಹಾಗೆ ತೀರ್ಥಹಳ್ಳಿ, ಆಮೇಲೆ ಮಂಡ್ಯ, ಹಾಸನ, ಅನೇಕ ಕಡೆ ಬ್ರಾಂಚ್ ಓಪನ್ ಮಾಡಿ ಮಕ್ಕಳನ್ನ, ಮುಖ್ಯವಾಗಿ ನಮ್ಮ ಒಕ್ಕಲಿಗರನ್ನ, ಗೌಡ್ರನ್ನ ಸೆಳೆಯಕ್ಕೂ, ಯಾಕೆ ನಮ್ಮ ಮುಖ್ಯವಾಗಿ ಈ IAS KAS ಸಿವಿಲ್ ಸರ್ವಿಸ್ಗೆ ಯಾಕೆ ಹಾಕಾದ ತಿಳಿದು ಅವರ ಮುಖ್ಯ ಉದ್ದೇಶ. ಹಾಗಾಗಿ ಆ ದಿಶೆಯಲ್ಲಿ ಅವರು ಸುಮಾರು ಸಕ್ಸೀಡ್ ಆಗೋಳು. ಈಗ ಬ್ರಾಂಚಸ್ ಅಲ್ಲೂ ಚೆನ್ನಾಗಿ ನಡೀತಾ ಉಂಟು. ಅನ್ಫಾರ್ಚುನೇಟ್ಲಿ ನಮ್ಮ ಮಡಿಕೇರಿ ಬ್ರಾಂಚ್ ಸುರಾತ್ ಆದ್ರೆ ಅಲ್ಲಿ ಸಿವಿಲ್ ಸರ್ವಿಸ್ಗೆ ಮಕ್ಕಳೇ ಬರ್ತಾರೆ, ನವೋದಯ ಮುಂತಾದ ಇದಕ್ಕೆ ಕೋಚಿಂಗ್ ಕೊಟ್ಟು. ಆದ್ರೆ ಈಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ. ಏನೇಹೋ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾಕೆ ಬೇಕು ಅಂತೇಳಿ ನಾವು ಕೇಳಿದ್ರೆ, ಮುಖ್ಯವಾಗಿ ನಮ್ಮ ಮಕ್ಕ ವೆರಿ ರಾ ಇದ್ದಾವೆ. ಅಂದ್ರೆ ನಮ್ಮ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಹೇಳಿದ್ರೆ ಗೊತ್ತಿಲ್ಲ. ಹಾಗಾಗಿ ಅದನ್ನ ತಿಳ್ಕಣಿಕೆ ಅವು 1 ವರ್ಷ ತಗೊಂಡವೆ. ಈಗ ಕುಶನ್ ಹೇಳ್ತು 1 year ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋಕು ಅಥವಾ ಅದಕ್ಕಿಂತ ಹಿಂದೆನೆ ಶುರು ಮಾಡೋದು. ದಿ ಬೆಸ್ಟ್ ಏಜ್ ಮೇ ಬಿ ನನ್ನ ಪ್ರಕಾರ +2 ಇದರಲ್ಲೇ ಶುರು ಮಾಡ್ರೆ ಬೈ ದ ಟೈಮ್ ಯು ಫಿನಿಶ್ ಡಿಗ್ರಿ, ಕುಶನ್ ಹೇಳಿಕ್ ಮರ್ತೋತ್ಕೊಂಡಿದೆ, ಅಲ್ಲಿ ಒಂದು ಇಂಟೆಂಟ್ ಟು ಅಪಿಯರ್ ತುಟ್ಟು. ನೀವು ಫೈನಲ್ ಇಯರ್ ಡಿಗ್ರಿಲಿ ಇರ್ಕನೆ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ ತಗೊಳಕ್, ಆದ್ರೆ ಆ ಸಿವಿಲ್ ಸರ್ವಿಸ್ ಮೇನ್ ಪಾಸ್ ಹಾಕನ ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಅಡ್ವಾಂಟೇಜ್ ಉಂಟು. ಹಾಗಾಗಿ ಎಷ್ಟೋ IAS ಆಫೀಸರ್ಸ್ 21 ಏಜ್ ಕಂಪ್ಲೀಟ್ ಹಾಕನೆ ಸಕ್ಸಸ್ ಆಗ್ಬಿಟ್ಟಳು. ಸೊ ಅವಕ್ಕೆ ಒಂದು 30-40 ವರ್ಷ ಸರ್ವಿಸ್ ಸಿಕ್ಕಿದೆ. ಸೊ ಆ ರೀತಿನಲ್ಲಿ ಈಗ ನಮ್ಮ ಮಕ್ಕಳನ್ನ ಹೇಗೆ ಪ್ರಿಪೇರ್ ಮಾಡ್ದಪ್ಪ, ಈ ಹಿಂದೆ ನಾವು ಏನು ಮಾಡ್ತಿಲ್ಲ. ನಾನು KDKದ ಅಧ್ಯಕ್ಷ ಆಗಿದ್ದೆ, ಅನೇಕ ಪ್ರಯತ್ನಗಳು ನಡೀತಾನೆ ಇದ್ವು. ಆದ್ರೆ ಒಂದು ಸಂಘಟನೆಯಾಗಿ, ಅಂದ್ರೆ ಅದಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಶುರುವಾಗಿ ಎಲ್ಲವೂ ಸೇರಿ ಮಾಡ್ರೆ ಬಹುಶಃ ನಮ್ಮ ಮಕ್ಕಳಿಗೆ ಹೆಲ್ಪ್ ಆದು ತಿಳ್ಕೊಂಡಿದೆ, ಎಸ್ಪೆಷಲಿ ರೂರಲ್ ಬ್ಯಾಕ್ ಗ್ರೌಂಡ್ ಇರೋಕೆ. ಅಂದ್ರೆ ನಾನು ಮಾತಾಡ್ತಾ ಇರೋದು ಬಹುಶಃ ಕೊಡಗಿಗೆ ಮಾತ್ರ ಅಲ್ಲ, ಕೊಡಗು, ದಕ್ಷಿಣ ಕನ್ನಡ ಎಲ್ಲವೂ ಸೇರಿ ಒಂದು ಐಡಿಯಾ ಮಾಡೋದು ಹೇಗೆ ನಾವು ಹೌ ಟು ಗೋ ಅಬೌಟ್. ಈಗ ಕೃಷಿಕ್ ಸರ್ವೋದಯ ಫೌಂಡೇಶನ್ ಕೂಡ ಅದೇ ರೀತಿಯಾದ ಒಂದು ಸಣ್ಣದಾಗಿ ಒಂದು 5-6 ಜನ ಸೇರ್ಕೊಂಡು AS IPS ಅವು, ಆಮೇಲೆ ಕೋಚಿಂಗ್ ಸುರಾತ್ ರೆಸ್ಪಾನ್ಸ್ ವಾಸ್ ವೆರಿ ಗುಡ್. ನಾನು ಇನ್ಫ್ಯಾಕ್ಟ್ 1992 ಪ್ರಿಲಿಮಿನರಿ ಕ್ಲಿಯರ್ ಮಾಡ್ಕನ ನಮಗೆ ಮೈನ್ಸ್ ಕೋಚಿಂಗ್ ಕೊಟ್ಟಿದ್ದು. ಅಂದ್ರೆ ಇಟ್ ವಾಸ್ ನಾಟ್ ವೆಲ್ ಆರ್ಗನೈಸ್ಡ್, ಸ್ವಲ್ಪ ಇದರಲ್ಲಿ ಕೊಟ್ಟಿದ್ದು. ಹಾಗೆ ಆಮೇಲೆ ನೋಡಿ KS IAS ತುಂಬಾ ಚೆನ್ನಾಗಿ ನಡೀತಾ ಉಂಟು. ಹೇಗ್ ಮಾಡೋದು ಅಂತ ಹೇಳೋದು ನಾನು ಸ್ವಲ್ಪ ಹೇಳಿದೆ. ವಿ ಕ್ಯಾನ್ ಆಲ್ಸೋ ಆರ್ಗನೈಸ್ ಲೈಕ್ ದಟ್ ಅಂತ ಹೇಳಿ. ಹೇಗ್ ಮಾಡಕ್ ಅಂತ ಹೇಳಿದ್ರೆ ಅವು ಒಂದು ಸಭೆ ಮಾಡೋದು, ಆಮೇಲೆ ಯಾರ್ಯಾರು ಟಾಪ್ IAS KS ಆಫೀಸರ್ಸ್ಗಳು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಆಗಾಗ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಒಂದ್ ಕಡೆ ಸಭೆ ಸೇರ್ತಾ ಇತ್ತು. ಈ ಉದ್ದೇಶಗಳನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇತ್ತು. ಹಾಗಾಗಿ ಎಲ್ಲವ್ರಿಗೆ ಮನವರಿಕೆ ಆಯ್ತು, ಓ ನಮ್ಮ ಗೌಡ್ರಿಗೆ, ಒಕ್ಕಲಿಗರಿಗೆ ಒಂದು ಈ ತರದ ಇನ್ಸ್ಟಿಟ್ಯೂಷನ್ಸ್ ಬೇಕೇ ಬೇಕು ಅಂತ ಹೇಳುದು ಅವರ ಮನಸ್ಸಲ್ಲಿ ಬಾತು. ಹಂಗಾಗಿ ಅದು ದುಡ್ಡುನು ಫಂಡ್ ಕೂಡ ಫ್ಲೋ ಆಯ್ತು. ಆಮೇಲೆ ಓನ್ ಸೈಟ್ ತಗೊಂಡು BBMP ಇಂದ HAL ಏರ್ಪೋರ್ಟ್ ಅಲ್ಲಿ ದೊಡ್ಡ ಸೈಟ್ ಅದು, ಬಹುಶಃ 100x100. ಆಮೇಲೆನೂ ಕೂಡ ಈ ತರ ಸಭೆಗಳನ್ನ ನಡೆಸ್ತಾನೆ ಇತ್ತು. ಆಮೇಲೆ ಫಂಡ್ ಕಲೆಕ್ಟ್ ಮಾಡೋದು. ಒಂದು 3 ಫ್ಲೋರ್ ಬಿಲ್ಡಿಂಗ್ ಔಟ್ ಅಲ್ಲಿ, ಈಗ 3 ಫ್ಲೋರ್ ಬಿಲ್ಡಿಂಗ್ ಆಗಿ, ಮತ್ತೆ ಜೊತೆಗೆ ಈಗ ಇದರಲ್ಲಿ ತುಮಕೂರ್ಲು ಓನ್ ಬಿಲ್ಡಿಂಗ್ ಉಂಟು, ಮಂಡ್ಯಲ್ಲೂ ಉಂಟು, ಮೈಸೂರ್ಲು ಉಂಟು. ಸೊ ಎಲ್ಲೆಲ್ಲೂ ಸಕ್ಸೀಡ್ ಆಗುತ್ತೆ. 3 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಒಂದು ಒಳ್ಳೆ ಲೈಬ್ರರಿ, ಒಂದು ಒಳ್ಳೆ ರೂಮು, ಕ್ಲಾಸ್ ರೂಮ್ಸ್, ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಆಫೀಸ್ ರೂಮ್, ಆಮೇಲೆ ಹಾಸ್ಟೆಲ್, ಮೇಲೆ ಹಾಸ್ಟೆಲ್ ಬರೀ ಬಾಯ್ಸ್ ಬಿಟ್ಟು. ಇದರಲ್ಲಿ ನಾನು ಒಂದು ಹೇಳ್ದೆ ಏನು ಅಂತಂದ್ರೆ,
ಎಲ್ಲವೂ ಬಾಯ್ಸ್ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡ್ತಾಳೆ. ಈಗ ನಮ್ಮ ನೋಡ್ರೆ ಎಷ್ಟು ಜನ ಇದು ಲೇಡೀಸ್ ಸಕ್ಸಸ್ ಆಗೋಳು. ನನ್ ಮಿಸ್ಸಸ್ ಇರೋದು, ಸುಲೋಚನಾ ಅಕ್ಕ ಇರೋದು, ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಇನ್ನೊಬ್ಬ ಅಕ್ಕಳು, ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ನಯನ ಮೇಡಮ್, ಅಂದ್ರೆ ಟಾಪ್ ಇದು KS IAS ಬಗ್ಗೆ ನಾನು ಮಾತಾಡ್ತೇನೆ. IAS ಇಲ್ಲೇ ಬಿಡಿ, KS ಅವ್ರ ಬಗ್ಗೆ ನಾನು ಮಾತಾಡ್ತಾಳೆ. ಹಾಗಾಗಿ ಈ ಲೇಡೀಸ್ ಅನ್ನ ಕೂಡ ನಾವು ಇಂಪಾರ್ಟೆಂಟ್ ಆಗಿ ನಾವು ತರಣಿಕಾದೆ. ಯಾಕೆಂದ್ರೆ ಕುಶನ್ ಹೇಳ್ಸ್ಲೇ ತಕೊಂಡಿದ್ದೆ, ರಿಸರ್ವೇಶನ್. ಈ ರಿಸರ್ವೇಶನ್ ಬಂದಾಗ ನಮ್ಮ KS ಅಲ್ಲಿ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಸರ್ವೇಶನ್ ಉಂಟು. ಹಾಗಾಗಿ ನೀವು ಜನರಲ್ ಮೆರಿಟ್ ಅಲ್ಲಿ 50 ಪೋಸ್ಟ್ ಉಂಟು ತೇಳ್ರೆ 33% ಕೂಡ ಅವಕ್ಕೆ ಹೋದೆ. ಸೊ ಅದು ಬಹಳ ಅಡ್ವಾಂಟೇಜ್ ಉಂಟು. ಆಮೇಲೆ ಈ IAS ಅಲ್ಲೂ ಕೂಡ ಜೊತೆಗೆ ನಿಮ್ಗೆ 9 ಅಟೆಂಪ್ಟ್ಸ್ OBCಗೆ. ಈ OBC ಕ್ರೈಟೀರಿಯಾ ಏನಪ್ಪಾ ತೇಳ್ರೆ ನಿಮ್ಗೆ ಮುಖ್ಯವಾಗಿ 8 lakhs ಇನ್ಕಮ್ ಇರೋಕು. ಈಗ ಅಫಿಷಿಯಲ್ಸ್ ಬಹಳ ಕಷ್ಟ 8 lakhs ಇನ್ಕಮ್, ಆದ್ರೆ ಅಲ್ಲಿ ಕ್ರೈಟೀರಿಯಾ ಉಂಟು. ಈಗ ಗ್ರೂಪ್ A ಆಫೀಸರ್ ಆಗಿರ್ಕಾದು ಪೇರೆಂಟ್ಸ್, ಆಮೇಲೆ ಗ್ರೂಪ್ B ಇದ್ದರು, ಇವೆಲ್ಲ 40 years ಒಳಗೆ ಗ್ರೂಪ್ B ಅಂಡ್ ಗ್ರೂಪ್ Aಗೆ ಸೇರ್ಕಾದು. 40 years ಆದ್ಮೇಲೆ ಈಗ ಒಬ್ಬ ಕ್ಲರ್ಕ್ ಆಗಿ ಸೇರಿದ್ದದೆ, ಅವ ಗ್ರೂಪ್ A ಆಗಿದ್ದದೆ, ಅಥವಾ ಗ್ರೂಪ್ Bಗೂ ಸೇರ್ಕೊಳಕ್ ಅವು ಮತ್ತೆ ರಿಸರ್ವೇಶನ್ ಕ್ಲೈಮ್ ಮಾಡಕ್. ಈ ರಿಸರ್ವೇಶನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಯಾಕೆಂತಂದ್ರೆ ನಾನು ವೆಬ್ಸೈಟ್ ನೋಡ್ತಾ ಇದ್ದೆ, ಬಹುಶಃ 2017 ಒಬ್ಬ 517 ತೆಗೆದವ OBC ತೆಗೆದ್ರು. ಈಗ ಟಾಪರ್ ಎಷ್ಟು, ಈಗ ನಂದಿನಿಂದ ನೋಡ್ರೆ ಟಾಪರ್ ಅವಳು 1120 ಹೈಯೆಸ್ಟ್ ಮಾರ್ಕ್ಸ್. ಅಂದ್ರೆ 2050ಗೆ 1120 ಅಂದ್ರೆ ಈಗ ಹೈಯೆಸ್ಟ್ ಯಾರು ಈ ಸೋಫಾ ರೆಕಾರ್ಡ್ ನೋಡ್ರೆ ದುಸ್ರಿ ಶೆಟ್ಟಿ ಅಂತೇಳಿ ಅವ 1126 ತಗೊಂಡ್ಬಿಟ್ಟು. ಸೊ ನಂದಿನಿ ಕೂಡ ಒಳ್ಳೆ ಎಫರ್ಟ್. ಅಂದ್ರೆ ಇವೆಲ್ಲ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ನಮ್ಗೆ. ಹಾಗಾಗಿ ಈ ಗರ್ಲ್ಸ್ ರಿಸರ್ವೇಶನ್, ವಿಮೆನ್ ರಿಸರ್ವೇಶನ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಇನ್ನೊಂದು ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೋಡಿ, ಅವಕ್ಕೆ ಅನ್ಲಿಮಿಟೆಡ್ ಇದುಟ್ಟು ಅಟೆಂಪ್ಟ್ ಉಂಟು 45 years ವರೆಗೂ ಅವು ತಗೊಳಕ್. ಆಮೇಲೆ ಎಕ್ಸ್ಟ್ರಾ ಈ ಬ್ಲೈಂಡಿಗೆಲ್ಲ ಎಕ್ಸ್ಟ್ರಾ 1 hour ಸಿಕ್ಕಿದೆ. ಹಾಗಾಗಿ ಇಂಥದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ನಾವೇನ್ ಮಾಡ್ವೆ, ಬರೀ ಹುಡುಗರ ಬಗ್ಗೆ ಅಂದ್ರೆ ನಾವು ಮಾಡ್ತಾ ಒಳೋಕ್ಕಲ್ಲ, ಬಟ್ ದಿ ಕಾನ್ಸಂಟ್ರೇಷನ್ ಆನ್ ಬಾಯ್ಸ್. ಸೊ ಈಗ ನೋಡ್ರೆ ಎಷ್ಟು ಜನ ನಾವು ಗರ್ಲ್ಸ್ ಅಥವಾ ನಮ್ಮ ಮಕ್ಕಳೇ ಅದಕ್ಕೆ ತಗೊಂಡು ಅಟೆಂಡ್ ಮಾಡಿಡೋ. ಈಗ ನನ್ನ ಮಿಸ್ಸಸ್ನೇ ನೋಡ್ರೆ ಮದುವೆ ಆಗೋವರೆಗೆ ಅವಳಿಗೆ ಐಡಿಯಾನೇ ಇತ್ಲೆ, ಸಿವಿಲ್ ಸರ್ವಿಸ್ ಏನಂತ ಹೇಳೋದನ್ನು ಗೊತ್ತಿತ್ಲೆ. ಹಾಗಾಗಿ ನಾನು ಅದನ್ನ ಹೇಳಿ ಮಾಡಿ, ನಮ್ಮ ಮನೇಲೂ ನಮ್ಮ ಬ್ಯಾಕ್ ಗ್ರೌಂಡ್ ಹಂಗೆ ಇತ್ತು. ಹಾಗಾಗಿ ಆ ದಿಸೆಯಲ್ಲಿ ವಿ ಸಕ್ಸೀಡೆಡ್ ಅಂದ್ರೆ ಐ ಶುಡ್ ಬಿ ಎಟ್ ಇಟ್. ನನ್ಗೊಂದು ಸಣ್ಣ ಸ್ಕೂಟರ್ ಇತ್ತು, ಆ ಸ್ಕೂಟರ್ಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಹಿಸ್ಟ್ರಿನೇ ಟೀಚ್ ಮಾಡ್ತಾ ಇದ್ದಿದ್ದು ಅವ್ರಿಗೆ. ಹಾಗಾಗಿ ಆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಬರೋಕ್ ನಾವು, ಅಂದ್ರೆ ಎಂಡಿಗೆ ಮಾಡೋಕ್ ಅದೇ ಇಲ್ಲೇ ಯಾಕೆ ಅಲ್ಲೇ ಅಂತ ಹೇಳೋದು ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಮನಸ್ಸಲ್ಲಿರೋಕು. ಈಗ ಏನ್ ಹೇಳ್ವೆ, ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸಸ್, ಹಾರ್ಡ್ ವರ್ಕ್ ಪೇಸ್, ಈ ರೀತಿ ಡೋಂಟ್ ಡೂ ಹಾರ್ಡ್ ವರ್ಕ್ ಬಟ್ ಡೂ ಸ್ಮಾರ್ಟ್ ವರ್ಕ್, ಇದೆಲ್ಲ ವರ್ಡ್ಸ್ ನಾವು ಕೇಳ್ವೆ. ಬಟ್ ಇಟ್ ಈಸ್ ಆಲ್ ಕಾಂಬಿನೇಷನ್ ಆಫ್ ಆಲ್. ನಾವು ಎಲ್ಲದನ್ನ ಕಂಬೈನ್ ಮಾಡ್ಕೊಂಡು ಆಮೇಲೆ ಸೀನಿಯರ್ IAS ಆಗಿದ್ದೇವೆ, ಅದೇ ಈಗ ತಾನೇ ಪಾಸ್ ಆಗಿದ್ದೇವೆ. ಅಂದ್ರೆ 2020 ಅಂಡ್ 2019ಗೆ ಪಾಸ್ ಆಗಿದ್ದೇವಲ್ಲ, ಅವ್ರನ್ನ ನಮ್ಮ ಮಕ್ಕಳ ಹತ್ರ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಹೆಂಗೆ ಎಕ್ಸಾಮ್ ಇರ್ತದೆ, ಹೌ ಯು ಹ್ಯಾವ್ ಫೇಸ್ಡ್. ಈಗ ಬರೀ ವೆಬ್ಸೈಟ್ ಅಲ್ಲೋ ಅಥವಾ ಆನ್ಲೈನ್ ನೋಡೋದಕ್ಕಿಂತ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳಿ. ಅಂದ್ರೆ ತಾಜ್ ಮಹಲ್ ಹಂಗೆ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ರೆ ಅದು ಎಫೆಕ್ಟಿವ್ ಅಲ್ಲ. ತಾಜ್ ಮಹಲ್ ನೋಡ್ಕನೆ ಗೊತ್ತಾದ್ರು ಹೆಂಗೆ ಬ್ಯೂಟಿ ಉಂಟು. ಹಾಗಾಗಿ ಒಬ್ಬ DC, ನಮ್ಮ ಕೊಡಗು DC ಹತ್ರ ಕರ್ಕೊಂಡು ಹೋಗಿ ಹೇಳ್ಬಿಟ್ಟು ಅವು ಕಾರ್ಲಿ ಬಾಕನ್ ಹೆಂಗಿದ್ದಾವೆ, ಹೆಂಗೆ ಅವ್ರನ್ನ ರಿಸೀವ್ ಮಾಡ್ಕೊಂಡವೆ, ಯಾವ ರೀತಿ ಆಫೀಸ್. ದಿಸ್ ವಿಲ್ ಇನ್ಸ್ಪೈರ್ ಅವರ್ ಸ್ಟೂಡೆಂಟ್ಸ್ ಅಂತ ಹೇಳಿ ಅವರ ಮಕ್ಕಳಿಗೆ. ಹಾಗಾಗಿ ಕಮಿಂಗ್ ಬ್ಯಾಕ್ ಟು ಕೃಷಿಕ್, ಆ ರೀತಿಯಾಗಿ ಬಿಲ್ಡಿಂಗ್ ಆತ್ ವೆಲ್ ಆರ್ಗನೈಸ್ಡ್ ಆಗಿ ಈಗ ನಡೀತಾ ಉಂಟು. ಹಾಗಾಗಿ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ನಾವು ಮಾಡಿಕೊಳಕ್ ಈಗ ನಮ್ಮ ಕೊಡಗು ಸಮಾಜದವು ದೇ ಮೇ ಕಮ್ ಫಾರ್ವರ್ಡ್ ಟು ಗಿವ್ ಅಕಾಮಡೇಷನ್. ಈ ರೀತಿನಲ್ಲಿ ಒಂದು ಅಕಾಮಡೇಷನ್ ಕೊಟ್ಟರು ಕೂಡ ಒಂದು ಆರ್ಗನೈಸೇಷನ್ ನಾವು ಮಾಡೋದು, ಆರ್ಗನೈಸೇಷನ್ ಅಸೋಸಿಯೇಷನ್, ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅಂದ್ರೆ ರಿಟೈರ್ಡ್ ಅಫಿಷಿಯಲ್ಸ್ ಆಮೇಲೆ ಮಹಿಳಾ ಮಣಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು, ಆಗ ಅಲ್ಲಿಗೆ ಒಂದು ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬಂದು, ಓ ಇವೆಲ್ಲ ಒಳಪ್ಪ, ನಾವು ನಮ್ಮ ಹತ್ರ ಒಳ ತಿಳಿದು ಬಂದಿದೆ. ಹಾಗಾಗಿ ಆ ರೀತಿನಲ್ಲಿ
ನಾನು ಒಂದು ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ನಾವು ವಿ ಹ್ಯಾವ್ ಟು ಲುಕ್ ಫಾರ್ 5 years 10 years ಪ್ರೋಗ್ರಾಮ್ ಇರೋದು. ಇಮಿಡಿಯೇಟ್ ಆಗಿ ನಮ್ಗೆ ರಿಸಲ್ಟ್ ಬಂದದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಕಲ್ಲ. ಹಾಗಾಗಿ ಕ್ಯಾಚ್ ದಮ್ ಹೆಂಗ್ ಅಂತೇಳಿ ಅಂದ್ರೆ ಪ್ಲಸ್ ಪಿ ಯು ಸಿ ಲೆವೆಲ್ ಡಿಗ್ರಿ ಲೆವೆಲ್ ಅವ್ರನ್ನ ಕ್ಯಾಚ್ ಮಾಡ್ರೆ ಬಹುಶಃ ಅವಕ್ಕೊಂದು ಐಡಿಯಾ ಬಂದದೆ, ಅವ್ರನ್ನ ಕೋಚ್ ಮಾಡಿ ಮತ್ತೆ ಅವ್ರನ್ನ ಗ್ರೂಮ್ ಮಾಡೋದು ಬೆಟರ್ ಅಂತ ನನ್ಗನ್ಸಿದೆ. ಹಾಗಾಗಿ ಎಲ್ಲವೂ ಸೇರಿ ನಾನು ಅಂತಿಮವಾಗಿ ಹೇಳ್ದೆ ಏನ್ ಹೇಳಿದ್ರೆ, ಎಲ್ಲವೂ ಸೇರಿ ಎಲ್ಲಾ ಸಮಾಜಗಳು ಸೇರಿ ಅಂದ್ರೆ ನಮ್ಮ ಕೊಡಗುದಾಗಿರ್ತು, ದಕ್ಷಿಣ ಕನ್ನಡ ಗೌಡ್ರುಗಳಿರ್ತು, ಎಲ್ಲವ್ರನ್ನ ಒಂದು ಮೀಟಿಂಗ್ ಕರೆದು ಅದನ್ನ ಒಂದು ಮಾಡೋಕ್ಕಂತ ನನ್ನ ಅಭಿಲಾಷೆ. ಬಹುಶಃ ನಾನು ಒಂದು ಇನ್ಸೈಟ್ ಕೊಟ್ಟೋಳೆ ಅಂತ ಅನಿಸಿದೆ. ಹೇಗೆ ಹೌ ರಿಸರ್ವೇಶನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್, ಆಮೇಲೆ ಹೌ ಅಸೋಸಿಯೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ಒಂದು ಇನ್ಸೈಟ್ ನ ಈ ಶಾರ್ಟ್ ಟೈಮ್ ಅಲ್ಲಿ ಕೊಡಿಕೆ ಪ್ರಯತ್ನ ಮಾಡಿದೆ ಅಂತ ಅನ್ಸಿದೆ. ಥ್ಯಾಂಕ್ ಯು. ಅಕ್ಕ, ನಿಮ್ಮ ಒಂದೆರಡು ಮಾತುಗಳು ಅಕ್ಕ. ಓಕೆ, ಎಲ್ರಿಗೆ ನಮಸ್ಕಾರ. ಮೊದ್ಲಿಗೆ ನಾನು ಈ ಒಂದು ಅವಕಾಶನ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಈಗಾಗ್ಲೇ ಕುಶಲ್ ಹಾಗೆ ನನ್ನ ಪತಿಯವರಾದ ನಿಂಗರಾಜ್ ಅವರು, ಕುಶಲ್ ಅವರು ಎಕ್ಸಾಮಿನೇಷನ್ ಹೇಗ್ ಬರಿಬೇಕು, ಯಾವ ತರ ಪೇಪರ್ಸ್ ಇರುತ್ತೆ, 3 steps ಇರುತ್ತೆ, ಇದ್ರ ಬಗ್ಗೆ ಯಾವ್ದಾದ್ರು ಬುಕ್ಸ್ ಓದ್ಬೇಕು ಅಂತ ಅವರು ಡೀಟೇಲ್ಸ್ ಆಗಿ UPSC ಗೆ ಹೇಳಿದ್ರು. ಅದು ಸೇಮ್ KS ಗೂ ಅಪ್ಲೈ ಆಗುತ್ತೆ, ಯಾಕಂದ್ರೆ ನಾನು KS ಎಕ್ಸಾಮ್ ಬರ್ದಿರೋದು. ಆಲ್ಮೋಸ್ಟ್ ಸೇಮ್ ಅಪ್ಲೈ ಆಗುತ್ತೆ. ಇವರು ನಿಂಗರಾಜ್ ಅವರು ಈಗಾಗ್ಲೇ ರಿಸರ್ವೇಶನ್ ಪಾಲಿಸಿ ಮತ್ತೆ ಸಂಘ ಸಂಸ್ಥೆ ಬಗ್ಗೆ ಹೇಳಿದ್ರು, ಹೇಗೆ ಸಂಘ ಸಂಸ್ಥೆ ಇದಾಗ್ತದೆ ಅಂತ. ಬಟ್ ನಾನಿಲ್ಲಿ ಏನು ಹೇಳ್ತಾರೆ, ಈಗ 2 ಪಾಯಿಂಟ್ ಆಲ್ಮೋಸ್ಟ್ ನಾನು ಹೇಳ್ಬೇಕು ಅಂತ ಏನಿದೆ ಅದೆಲ್ಲನೂ ಇವರಿಬ್ರು ಕವರ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ. ಬಟ್ ನಾನು ಹೇಳಿ ನಮ್ಮ ಗೌಡ ಬಂಧು ಯಾರಿರ್ಬೋದು, ಕೊಡಗು ಇರ್ಬೋದು, ದಕ್ಷಿಣ ಕನ್ನಡ ನಮ್ಮ ಗೌಡ ಬಾಂಧವರಲ್ಲಿ ಏನ್ ಕೇಳ್ಕೊಳ್ಳೋದಂದ್ರೆ, ನಾವು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸದಿರೋದು. ಫಸ್ಟ್ ಆಫ್ ಆಲ್ ಈಗಾಗ್ಲೇ ಹೇಳಿದಾಗೆ ನಾವು ಹೈದರಾಬಾದ್, ಡೆಲ್ಲಿ ಇಲ್ಲೆಲ್ಲ ನೋಡಿದಾಗ ಅವರು ಹೈಸ್ಕೂಲ್ ಇಂದಾನೆ ಈ ಒಂದು ಏಮ್ ನ ಇಟ್ಕೊಂಡಿರ್ತಾರೆ, IAS ಆಗ್ಬೇಕು ಅಂದ್ರೆ UPSC ಬರೆಯೋದು ಅಂತ ಏಮ್ ಇಟ್ಕೊಂಡಿರ್ತಾರೆ. ಸೊ ಎಟ್ ದಿ ಏಜ್ ಆಫ್ ಅವರು 14-16 ಅಲ್ಲೇನೆ ಅವರು ಆ ಲೈನಿಗೆ ಬಂದ್ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸುಮಾರು ಜನ ನಾವು ಹೈದರಾಬಾದ್ ಎಲ್ಲ ಕೋಚಿಂಗ್ ತಗೊಂಡಿದ್ದಾರೆ, ಡೆಲ್ಲಿಲೆಲ್ಲ. ನಾ ಇಲ್ಲಿ ಕೋಚಿಂಗ್ ತಗೊಳ್ಬೇಕು ಅಂತ ಹೇಳ್ತಿರೋದಲ್ಲ, ಅಂದ್ರೆ ಅಲ್ಲಿ ಆವಾಗ್ಲೇನೆ ಆ ಅವೇರ್ನೆಸ್ ಕ್ರಿಯೇಟ್ ಆಗಿರ್ತಾರೆ. ಅವ್ರು ಡಿಗ್ರಿಗೆ ಬರುವಾಗ ನಾವೀಗ IAS ಆಫೀಸರ್ಸ್ ಎಲ್ಲ ನೋಡ್ತಾ ಇದ್ವಿ, ಎಲ್ಲ 21-22 years ಎಲ್ಲರೂ IAS ಆಫೀಸರ್ಸ್ ಆಗ್ಬಿಟ್ಟಿರ್ತಾರೆ. ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಡಿಗ್ರಿ ಆದ್ಮೇಲೆ ಆಮೇಲೆ ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದೇ ನಾವು ಡಿಗ್ರಿ ಆದ್ಮೇಲೆ. ಅಂದ್ರೆ ನಮ್ಗೆ ಬೇಸಿಕ್ ಅವೇರ್ನೆಸ್ ಇರಲ್ಲ. ಸೊ ಇದೊಂದು ನೀವು ಒಂದು ಬಹಳ ಒಂದು ಉತ್ತಮವಾದ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರೆ ತುಂಬಾ ಖುಷಿ ಅನ್ಸ್ತದೆ. ಯಾಕೆಂದ್ರೆ ಇದನ್ನ ಲೈವ್ ಆಗಿ ಎಷ್ಟೋ ಜನ ನೋಡ್ತಾ ಇರ್ತಾರೆ. ಇವ್ರು ಹಸ್ಬೆಂಡ್ ಇವಾಗ್ಲೇ ಹೇಳಿದ್ರು, ನನಗೆ ಇದು ಅವೇರ್ನೆಸ್ ಬಂದಿರೋದು ಮಗು ಆದ ಮೇಲೆ ನಾನು ಎಕ್ಸಾಮ್ ಬರ್ದಿರೋದು. ಸೊ ಫಸ್ಟ್ ಮಗು 3 ವರ್ಷ ಇದ್ದಾಗ ನಾನು ಮಲ್ಗಿಸ್ಕೊಂಡು ಓದಿರೋದು. ಅಂದ್ರೆ ನಮ್ಮಲ್ಲಿ ಆ ಅವೇರ್ನೆಸ್ ಕ್ರಿಯೇಟ್ ಆಗೋದೇ ತುಂಬಾ ಲೇಟ್ ಆಗುತ್ತದೆ. ಸೊ ಲೇಟ್ ಆದಾಗ ನಾವು ಅಚೀವ್ ಆಗುವಷ್ಟರಲ್ಲಿ ನಮ್ದು ಏಜ್ ಪಾಸ್ ಆಗ್ಬಿಡ್ತದೆ. ಯಾಕೆಂದ್ರೆ ನಾವೆಲ್ಲ ಸಿವಿಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದಂತ ನಾನು ಜನರಲ್ ಮೆರಿಟ್ ಅಲ್ಲಿ ಬಂದೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಅದೇ ನಾನು ಅದಕ್ಕೆ ಹೇಳೋದು, ಬೇಗ ಸ್ಟಾರ್ಟ್ ಮಾಡ್ಬೇಕು. ನಮ್ಗೆ ಅದೊಂದು ಏಮ್ ಅನ್ನ ನಾವು ಫಸ್ಟ್ ಇಟ್ಕೊಂಡಿರ್ಬೇಕು. ಏಮ್ ಇಟ್ಕೊಂಡು ಸ್ಟಾರ್ಟಿಂಗ್ ಬೇಗ ಮಾಡ್ಬೇಕು. ಆಮೇಲೆ ಇಲ್ಲಿ ಕೋಚಿಂಗ್ ತಗೊಳ್ಳೋದಾ ಬೇಡವಾ ಅಂತ ದಟ್ ಈಸ್ ಲೆಫ್ಟ್ ಟು ದೆಮ್. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಕೋಚಿಂಗ್ ಈಗ 1 time ಕೋಚಿಂಗ್ ತಗೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಅವರು ನಮಗೆ ಒಂದು ಯಾವ ತರ ಎಕ್ಸಾಮಿನೇಷನ್ ಇದೆ, ಮತ್ತೆ ಯಾವ್ದೆಲ್ಲ ಬುಕ್ಸ್ ರೆಫರ್ ಮಾಡ್ಬೇಕು. ಆಮೇಲೆ ನೀವು ಅಲ್ಲಿ ಹೋದಾಗ ಸುಮಾರು ಜನ ನಮ್ಗೆ ಲೆಕ್ಚರರ್ಸ್ ಸಿಗ್ತಾರೆ, ಅವರು ಬೇರೆ ಬೇರೆ ನಮ್ಗೆ ಗೈಡೆನ್ಸ್ ಮಾರ್ಗದರ್ಶನ ನೀಡ್ತಾರೆ. ಆಮೇಲೆ ಬೇರೆ ಬರ್ದವ್ರು ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಅವರ ಒಡನಾಟದಿಂದ ನಮ್ಗೆ ಸುಮಾರು ಇನ್ಫಾರ್ಮೇಶನ್ ಸಿಗ್ತಾರೆ. ಹಾಗಾಗಿ 1 time ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಕೋಚಿಂಗ್ ತಗೊಳ್ಳೋದು ಒಳ್ಳೇದು. ಸೊ ಕೋಚಿಂಗ್ ತಗೊಳ್ಳೋದು ಈಗ ನಾನೀಗ ಪ್ರೆಸೆಂಟ್ ಕೋಲಾರದಲ್ಲಿ ಡೆಪ್ಟಿ ಕಮಿಷನರ್ ಎಕ್ಸೈಸ್ ಆಗಿದ್ದೀನಿ. ನಿನ್ನೆ ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದಾಗ ನಮ್ ಕೋಲಾರದಿಂದ 2 ಸೆಲೆಕ್ಟ್ ಆಗಿದ್ರು. ದೇ ಆರ್ ಆಲ್ ಫ್ರಮ್ ರಿಮೋಟ್ ಏರಿಯಾ. ಆಕ್ಚುಲಿ ವಿತೌಟ್ ಕೋಚಿಂಗ್ ದೇ ಸಕ್ಸೀಡೆಡ್. ಒಬ್ರು 518 ರ್ಯಾಂಕ್ ಎಲ್ಲ ತಗೊಂಡು ನಿನ್ನೆ ನಾವು ಸನ್ಮಾನ ಮಾಡಿದ್ವಿ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗ್ಲೇ ಒಂದು 2 years ಬ್ಯಾಕ್ ನಂದಿನಿ ಅಂತ ಸ್ಟೇಟ್ ಅಂದ್ರೆ ಸಾರಿ ಇಂಡಿಯಾದ ಟಾಪರ್ ಫ್ರಮ್ ಕೋಲಾರ, ಅವರು 10th standard ಗಂಟ ಅಲ್ಲೇನೆ ಕೋಲಾರದಲ್ಲೇ ಓದಿರೋದು. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೆಲವರಿಗೆ ನಮ್ಮಲ್ಲೇನೆ ಒಂದು ಕೀಳರಿಮೆ ಇರ್ತದೆ, ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವು ಮಾಡ್ಬೋದಾ, ಮಾಡಕ್ ಆಗುತ್ತಾ ಅಂತ. ಪ್ರತಿಯೊಬ್ಬರಿಗೂ ನಮ್ಗೆ
ಸಾಧಿಸ್ಬೇಕು ಅಂತ ಹೇಳಿದ್ರೆ ನಾವು ಮಾಡ್ತೀವಿ. ಬಟ್ ಏನಂದ್ರೆ ನಮ್ಮಲ್ಲಿ ಛಲ ಇರ್ಬೇಕು, ಆ ಡೆಡಿಕೇಶನ್ ಇರ್ಬೇಕು, ಆಮೇಲೆ ನಿಮ್ಮಂಗೆ ಇರುವಂತಹ ಮೋಟಿವೇಟರ್ಸ್ ಇರ್ಬೇಕು, ಅದು ಇಂಪಾರ್ಟೆಂಟ್. ಮೇ ಬಿ ನಮ್ ಪೇರೆಂಟ್ಸ್ ಇರ್ಬೋದು, ಅಥವಾ ನೀವು ಈ ತರ ಆರ್ಗನೈಸ್ ಮಾಡಿದಾಗ ಸುಮಾರು ನಮ್ಗೆಲ್ಲ ಸುಮಾರು ಜನ ಮೋಟಿವೇಟ್ ಆಗ್ತಾರೆ. ಈ ಪ್ರೋಗ್ರಾಮ್ಸ್ ನ ಸುಮಾರು ಜನ ನೋಡ್ತಾ ಇರ್ತಾರೆ. ದೇ ವಿಲ್ ಆಲ್ಸೋ ಗೆಟ್ ಮೋಟಿವೇಟೆಡ್, ಅವರ ಮಕ್ಕಳಿಗೆ ಹೇಳ್ತಾರೆ. ಈ ತರ ನಮ್ಮಲ್ಲಿ ಒಂದು ಡೆಡಿಕೇಶನ್ ಇರ್ಬೇಕು, ಮೋಟಿವೇಶನ್ ಇರ್ಬೇಕು. ಅದು ನಮ್ಮಲ್ಲಿ ಇವಾಗ ಸ್ವಲ್ಪ ಕಡಿಮೆ. ನಮ್ದು ಕೂರ್ಗ್ ಅಂಡ್ ಸೌತ್ ಕೆನರಾ ಬೆಲ್ಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಜಾಸ್ತಿ ಕೃಷಿಗೆ ಜಾಸ್ತಿ ಒಲವು ಕೊಡ್ತೀವಿ. ಮೇ ಬಿ ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು. ಬಟ್ ಅದು ನಮ್ಗೆ ಬೇಕಾಗುತ್ತೆ. ಯಾಕೆಂದ್ರೆ ನಾವು ಯಾವಾಗ್ಲೂ ನಮ್ದು ಪ್ಲಾನ್ ಎ ಮತ್ತೆ ಬಿ ಅಂತ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಟೈಮ್ಸ್ ನಾವು ಪ್ಲಾನ್ ಎ ನಮ್ದು ಎಕ್ಸಾಮಿನೇಷನ್ ಬರೆಯೋದಿರ್ಬೋದು, ಅದು ನಾವು ಸಕ್ಸೀಡ್ ಆಗ್ಬೋದು, ಆಗದೇ ಇರ್ಬೋದು. ಸೊ ಅಟ್ ಲೀಸ್ಟ್ ಪ್ಲಾನ್ ಬಿ ನಮ್ಮ ಅಗ್ರಿಕಲ್ಚರ್ ಜೊತೆಗಿರ್ಬೇಕು. ಯಾಕೆಂದ್ರೆ ನಮ್ಮ ಅಗ್ರಿಕಲ್ಚರ್ ನಮ್ದು ಜೀವನಾಡಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಪ್ರತಿಯೊಂದು ನಾವು ಎಕ್ಸಾಮಿನೇಷನ್ ಬಗ್ಗೆ ಪ್ರತಿಯೊಬ್ಬರು ಕಾನ್ಸಂಟ್ರೇಟ್ ಮಾಡ್ಬೇಕು. ನಾವು ಮಕ್ಕಳಿಗೆ ಈಗಾಗ್ಲೇ ಹೇಳಿದ್ರು, ಯಾರು ಕೋಚಿಂಗ್ ಬರೋರು, ಈಗ ನೀವು ಇದರ ಬಗ್ಗೆ ಮುಂದಾಳತ್ವ ವಹಿಸಿದೀರಾ ಅಂತ ಅವರಿಗೆ ಅಕಾಮಿಡೇಷನ್ ಎಲ್ಲ ಕೊಟ್ಟು ಕೋಚ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಿದ್ದೀರಾ ಅಂತ. ಬಟ್ ನಮ್ಮ ಎಲ್ಲಾ ಕುಲ ಬಾಂಧವರಲ್ಲಿ ಏನು ಮನವಿ ಮಾಡ್ಕೊಳ್ಳೋದಂದ್ರೆ, ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ. ನೀವೆಲ್ಲ ಇಲ್ಲಿ ಇದ್ದೀರಾ, ಈ ಒಂದು ಎನ್ಕರೇಜ್ ಮಾಡೋದಕ್ಕೆ ನಿಮ್ಮ ಎಲ್ಲ ಒಂದು ತಂಡ ಇದ್ದೀರಾ, ಅದನ್ನ ನಮ್ಮವ್ರು ಯುಟಿಲೈಸ್ ಮಾಡ್ಕೊಳ್ಬೇಕು. ಸೊ ಅದು ವೆರಿ ಇಂಪಾರ್ಟೆಂಟ್. ನಾವು ಬೇರೆಲ್ಲ ನಾವು ಕೋಲಾರ, ನಾನೀಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರ್ತೀನಿ, ಅಲ್ಲಿ 1500 ಮೀಟರ್ ಕಿಂತ ಕೆಳಗೆ ವಾಟರ್ ಲೆವೆಲ್ ಇರೋದು, ಗ್ರೌಂಡ್ ವಾಟರ್ ಲೆವೆಲ್ 1500 ಬಿಲೋ. ಬಟ್ ಈ ಒಂದು ಅಲ್ಲಿ ಇರುವಂತ ಬೆಳೆದಂತಹ ತರಕಾರಿ ಎಲ್ಲಾ ಕಡೆಗೆ ಹೋಗ್ತದೆ. ಅಂದ್ರೆ ಅಷ್ಟು ಕಷ್ಟ ಜೀವಿಗಳು, ಅವರಿಗೆ ಆ ಕಷ್ಟದ ತೀವ್ರತೆ ಗೊತ್ತಿದೆ. ಅದನ್ನು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ನನ್ ಪ್ರಕಾರ ಈಗಿರುವ ಎಲ್ಲರೂ ನಾವು ಪೇರೆಂಟ್ಸ್ ಮಕ್ಕಳಿಗೆ ಎಲ್ಲಾನು ನಾವು ಅವಕಾಶ ಮಾಡ್ಕೊಡ್ತಾ ಇದೀವಿ, ಅವರಿಗೆ ಬೇಕಾದ ಫೆಸಿಲಿಟೀಸ್ ಮಾಡ್ಕೊಡ್ತೀವಿ. ಬಟ್ ಮಕ್ಕಳಲ್ಲಿ ಸ್ವಲ್ಪ ಉತ್ಸಾಹ ಸ್ವಲ್ಪ ಕಮ್ಮಿ ಅಂತ ಅನ್ಸ್ತದೆ ಕಂಪೇರ್ ಟು ಬೇರೆ. ಈಗ ನೀವು ಜನರಲ್ ಆಗಿ ಈಗ ನೀವು ಒಕ್ಕಲಿಗ ಕಮ್ಯುನಿಟಿ ನೋಡಿರ್ಬೋದು, ಅವರಲ್ಲಿ ಎಷ್ಟು ಜನ IAS ಆಫೀಸರ್ಸ್, ಡೈರೆಕ್ಟ್ IAS ಆಫೀಸರ್ಸ್ ಆಗಿದ್ದಾರೆ. ನಮ್ಮಲ್ಲಿ ಇವತ್ತಿನವರೆಗೂ ಒಬ್ರು ಡೈರೆಕ್ಟ್ IAS ಅಥವಾ IPS ಆಫೀಸರ್ ಆಗಿರ್ಲಿಲ್ಲ. ನಾನು ಇದು ಪ್ರತಿಯೊಂದು ನನ್ನ ಭಾಷಣದಲ್ಲಿ ಹೇಳ್ತಾ ಇರ್ತೀನಿ. ನಮ್ಮಲ್ಲಿ ಡೈರೆಕ್ಟ್ IAS IPS ಆಗೋರು ಇನ್ನೂ ನಾವು ಆಗಿಲ್ಲಲ್ಲ ಅಂತ. ಅಫ್ಕೋರ್ಸ್ ಕುಶಲ್ ಎಲ್ಲ ಖುಷಿ ಅನ್ಸ್ತು, ಇವಾಗ ಅವರು UPSC ಮೇನ್ ಪಾಸ್ ಆಗಿದ್ದಾರೆ ಅಂತ. ಮೇ ಬಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವರು ಇಂಟರ್ವ್ಯೂ ಪಾಸ್ ಆಗಿ ಸಕ್ಸೀಡ್ ಆಗ್ಲಿ ಅಂತ ಒಂದು ಹಾರೈಸ್ತೀನಿ. ಸೊ ಅವರು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ಲಿ, ಅಥವಾ ಇದೇ ತರ ಲೈನ್ ಅಲ್ಲಿ ಬೇರೆಯವರು ಬರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ತುಂಬಾ ಖುಷಿ ಆಯ್ತು ನೀವು ಈ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿರೋದು. ಈ ತರ ಮಾಡ್ತಾ ಇರಿ, ನಾವು ಎಲ್ಲ ನಿಮ್ ಜೊತೆ ಇರ್ತೀವಿ, ನಾವು ನಮ್ಮಿಂದ ಏನು ಸಹಾಯ ಆಗ್ತದೆ ನಾನು ಮಾಡ್ತೀವಿ ಅಂತ ಈ ಆಶ್ವಾಸನೆ ಕೊಡ್ತಾ ಇದ್ದೀನಿ. Okay, thank you. Thanks, Anna. ವಂಡರ್ಫುಲ್. ಇನ್ಫ್ಯಾಕ್ಟ್ ನೀವೆಲ್ಲ ಬಹಳ ಇನಿಷಿಯೇಷನ್ ತಗೊಂಡು ಮಾಡ್ತಾ ಇರೋದು, ಸಂದೀಪ್, ತೇಜ ಮತ್ತೆ ಪ್ರವೀಣ್. ವೆರಿ ಗುಡ್. Go ahead. We are with you. Yeah, thank you. Thanks, sir. Give all moral and all support. Yeah, thank you. Thank you. Thank you very much. Okay, namaste. So we'll now move with the third speaker. William Shakespeare once said, "If music be the food of love, play on." With this, I would now like to introduce you to our next guest speaker, Dr. Kiran Thotambai, who is a versatile, multi-talented individual and one of the rare gems of our community. He is a doctor by profession, but a musician by passion. He did his MBBS and MD in anatomy from KIMS Bangalore. He is even a gold medalist for the state in the MD examination and is currently working as an associate professor in BGS Medical College. For most of us, our hobby is something which we do for pastime, and that stays in our profile or resume. However, Dr. Kiran Thotambai did not let go of his hobby, and he ventured further into the same and is now a successful musician, having composed Matanadi Mayavade song for movie I Love You, starring Upendra and Rachita Ram. He has recently launched his own audio company, LL Alapana, and through it launched his album Navilagiri and taken his hobby to a next level. With this, I would now like to invite Dr. Kiran Thotambai to grace our virtual podium and address our community. Kiranana, you're live now.
ಎಲ್ಲಕ್ಕೂ ನಮಸ್ಕಾರ. ಎಲ್ಲ ಲಾಯ್ಕೊಳ್ರ. ಟಾಕ್ಸ್ ಚೆನ್ನಾಗಿದೆ. ಸಂದೀಪ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ಎಲ್ಲರನ್ನು ಮೋಟಿವೇಟ್ ಮಾಡ್ತಾ ಇದ್ದೀರಿ, ಎಲ್ಲರನ್ನು ಒಂದು ಸ್ಟೇಜ್ಗೆ ತರ್ತಾ ಇದ್ದೀರಿ. ಅಂಡ್ ತೇಜು ಆಲ್ಸೋ, ಪ್ರವೀಣ್ ಆಲ್ಸೋ, ಅಂಡ್ ವಾಟ್ ಎವರ್ ಈಗ ಏನ್ ಮಾತಾಡಿದ್ದಾರೆ ನಮ್ ಕುಶನ್, ಐ ಆಮ್ ವೆರಿ ಗ್ಲಾಡ್ ಹಿ ಹಸ್ ಡನ್ ದಟ್. ಅಂಡ್ ಸುಮಿತ್ರಕ್ಕ, ಶಿ ಹಸ್ ಡನ್ ಎ ವೆರಿ ಗುಡ್, ಗುಡ್, ಶಿ ಇಸ್ ಗೋಯಿಂಗ್ ಗುಡ್ ಇನ್ ಹರ್ ಕರಿಯರ್. ಅಂಡ್ ನಿಂಗರಾಜಣ್ಣ, ಕಂಗ್ರಾಟ್ಸ್ ನಿಮ್ಗೂನು. ತುಂಬಾ ಮೊದಲು ಭೇಟಿ ಆಗಿದ್ದು ನಿಮ್ಗೆಲ್ಲ. ನಮ್ ತಂದೆ ಬಂದು ಡಾಕ್ಟರ್ ವೇಣುಗೋಪಾಲ್ ಅಂತ ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ತೋಟಂಬೈಲು. ಅಮ್ಮ ಭವಾನಿ. ಸೊ ಅಮ್ಮ ಗೌಡ ಸಮಾಜದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ನಾನು ಅಷ್ಟು ಬರ್ತಿರ್ಲಿಲ್ಲ, ಯಾಕಂದ್ರೆ ಮೆಡಿಕಲ್ ಮಾಡ್ತಾ ಇದ್ದೆ, ಹಾಗಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ವಿಷಯಕ್ಕೆ, ಟಾಪಿಕ್ ಬರೋಣ. ಇವ್ರು ಹೇಳಿದ್ರಲ್ಲಿ 100% ಸತ್ಯ ಆಯ್ತು. ಯಾಕಂದ್ರೆ ನಾವು ನಮ್ ಕರಿಯರ್ ನ ರೂಪಿಸ್ಕೊಳ್ಳೋ ಒಂದ್ ಇದ್ರಲ್ಲಿ ಒಂದು 30-35 ಆಗ್ಬಿಡುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವ್ ಏನ್ ಮಾಡ್ತಾ ಇದೀವಿ, ಯಾಕೆ ಇನ್ನು ಏನ್ ಮಾಡ್ತಿಲ್ಲ ಅಂತ ಕೆಲವ್ರಿಗೆ. ಸೊ ನಾನ್ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೊಡಕ್ಕೆ, ಆಸ್ ಎ ಡಾಕ್ಟರ್, ಫಸ್ಟ್ ಮ್ಯೂಸಿಕ್ ಆಮೇಲೆ ಮಾತಾಡ್ತೀನಿ. ಆಸ್ ಎ ಡಾಕ್ಟರ್ ಐ ವುಡ್ ಲವ್ ಟು ಸ್ಪೀಕ್ ಅಬೌಟ್ ದಿಸ್. ಏನಂದ್ರೆ ನಾವು ನಮ್ಮ ಮಕ್ಕಳನ್ನ ಸೇರಿಸ್ತೀವಿ, ಎಲ್ಲಿ ಮೆಡಿಕಲ್ ಮಾಡ್ಲಿ, ಇಂಜಿನಿಯರಿಂಗ್ ಮಾಡ್ಲಿ, ಇಲ್ಲ ಕಾಮರ್ಸ್ ಮಾಡ್ಲಿ, ಲಾಗೆ ಸೇರಿಸ್ತೀವಿ, ಇಲ್ಲ ಡಿಫ್ರೆಂಟ್ ಅಗ್ರಿಕಲ್ಚರ್ಗೆ ಸೇರಿಸ್ತೀವಿ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಸೆಕೆಂಡ್ ಇಯರ್ ಸೇರ್ತಾರೆ, ಥರ್ಡ್ ಇಯರ್ ಸೇರ್ತಾರೆ, ಇಲ್ಲ ಪಾಸ್ ಆಗೋದೇ ಕಷ್ಟ, ಓದ್ತಾ ಇಲ್ಲ. ಅದೇ ತಾನೇ ಎಲ್ಲ ಹೆಚ್ಚು ಕಡಿಮೆ ನಮ್ಮೆಲ್ಲರ ಪ್ರಾಬ್ಲಮ್ ಅದೇ. ಮಕ್ಳು ಓದ್ತಾ ಇಲ್ಲ. ಕೆಲವ್ರು IAS ಮಾಡ್ಬೇಕು ಅಂತ ಇರ್ತಾರೆ, IPS ಮಾಡ್ಬೇಕು ಅಂತ ಇರ್ತಾರೆ. ಕೆಲವ್ರು ಸಕ್ಸೀಡ್ ಆಗ್ತಾರೆ, ಕೆಲವು ಆಗಲ್ಲ. ಯಾಕೆ ಈ ತರ ಇದೆ? ಇದಕ್ಕೇನ್ ಸೈಂಟಿಫಿಕ್ ರೀಸನ್? ಒಬ್ಬ ಮಗ ಡಾಕ್ಟರ್ ಆಗ್ತಾನೆ, ಇನ್ನೊಬ್ಬ ಮಗಂಗೆ ಆಗಕ್ ಆಗ್ತಿಲ್ಲ. ಒಂದೇ ಮನೇಲೂ ಈ ತರ ಡಿಫ್ರೆನ್ಸ್ ಇರ್ತದೆ. ವೆಲ್, ಗೆಟ್ ಬ್ಯಾಕ್ ಟು ದ ಸೈಂಟಿಫಿಕ್ ರಿಸರ್ಚಸ್. ಏನಾಗಿದೆ, ನಮ್ಮ ಫಿಂಗರ್ ಪ್ರಿಂಟ್ ಪ್ಯಾಟರ್ನ್ ತಗೊಂಡ್ವಿ. ಬಿಕಾಸ್ ಐ ಮೀನ್ ಅನಾಟಮಿ, ಐ ಮೀನ್ ಟು ದಿಸ್. ಇಟ್ಸ್ ಕಾಲ್ಡ್ ಆಸ್ ಡರ್ಮಾಟೋಗ್ಲೈಫಿಕ್ಸ್. ಸೊ ಡರ್ಮಾ ಅಂದ್ರೆ ಸ್ಕಿನ್, ಗ್ಲೈಫಿಕ್ಸ್ ಅಂದ್ರೆ ಈ ಸ್ಕಿನ್ ರಿಡ್ಜಸ್ ಆರ್ ಪ್ಯಾಟರ್ನ್ಸ್. ಸೊ ಏನ್ ಪಾಮಿಸ್ಟ್ರಿ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೊಂಬೇಡಿ. ಡರ್ಮಟೋಗ್ಲೈಫಿಕ್ಸ್ ಈಸ್ ರೀಸೆಂಟ್ ಡೆವಲಪಿಂಗ್ ಸ್ಟಡಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ರೊಬ್ರಿಗೂ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಯಾವ್ದು? ನಮ್ ಫಿಂಗರ್ ಪ್ರಿಂಟ್. ಸೊ ಇದ್ರಲ್ಲಿ ಆಲ್ಮೋಸ್ಟ್ ನಮ್ ಪೊಲೀಸರು ನಮ್ಗೆ ಫಿಂಗರ್ ಪ್ರಿಂಟ್ ಅಲ್ಲಿ ಕಳ್ಳರು ಯಾರು, ಇವ್ರು ದರೋಡೆಕೋರು ಯಾರು ಅಂತ ಐಡೆಂಟಿಫೈ ಮಾಡ್ತಾರೆ. ಇದ್ರಲ್ಲೇ ಬೇರೆ ಐಡೆಂಟಿಫಿಕೇಶನ್ ಇದೆ. ಸೊ ನಮ್ಮ ಡರ್ಮಟೋಗ್ಲೈಫಿಕ್ಸ್ ಅಲ್ಲಿ ಅಂದ್ರೆ ಈ ಸ್ವೆಟ್ ಪೋರ್ ಆಗ್ಲಿ, ಸೆಬಾಷಿಯಸ್ ಪೋರ್ಸ್ ಆಗ್ಲಿ ಬಂದ್ಬಿಟ್ಟು ಓಪನ್ ಆಗುತ್ತಲ್ಲ ಈ ಸ್ಕಿನ್ ಅಲ್ಲಿ, ಒಳಗಿನ ಸ್ವೆಟ್, ಆ ಸ್ಕಿನ್ ಲೈನ್ಸ್ ಅಲ್ಲಿ ಒಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಒಬ್ರಿಗೆ 2, 3, 5, 6 ಇರುತ್ತೆ, ಇನ್ನೊಬ್ರಿಗೆ 1, 3, 6 ಇರುತ್ತೆ. ಸೊ ಈ ತರ ಒಂದು ಪ್ಯಾಟರ್ನ್, ಇಟ್ ಈಸ್ ಯೂನಿಕ್. ಇಟ್ಸ್ 1 in 1 million ಆಕ್ಚುಲಿ. ಸೊ ಈ ಪ್ಯಾಟರ್ನ್ ಏನಾಗುತ್ತೆ, ಒಬ್ರದ್ದು ಕರಿಯರ್ ನ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಿದೆ ಅಲ್ಲಿಂದ ನರ್ವ್ಸ್ ಹೋಗ್ಬಿಟ್ಟು ಬ್ರೈನ್ ಹೋಗುತ್ತಲ್ಲ. ಸೊ ದಟ್ ಡಿಟರ್ಮಿನ್ಸ್ ವೆದರ್ ವಿ ಆರ್ ರೈಟ್ ಸೈಡೆಡ್ ಆರ್ ಲೆಫ್ಟ್ ಸೈಡೆಡ್ ಬ್ರೈನ್ ಅಲ್ಲಿ. ಆಮೇಲೆ that decides what this person is capable of. ಅದಕ್ಕೆ ಈಗ ಹೊಸದಾಗಿರೋ ಬರ್ತಾ ಇರೋ ಟೆಸ್ಟ್, ಅದ್ರ ಹೆಸರು ಡರ್ಮಟೋಗ್ಲೈಫಿಕ್ಸ್ ಮಲ್ಟಿ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ. ಸೊ ನಮ್ಮಲ್ಲಿ ತುಂಬಾ ಇಂಟೆಲಿಜೆನ್ಸ್ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ಲೇಟೆಸ್ಟ್ ರಿಸರ್ಚ್, ನಮ್ಮಲ್ಲಿ 9 ತರ ಇಂಟೆಲಿಜೆನ್ಸ್ ಇರುತ್ತೆ. ಸೊ 9 ವಿಧವಾದ ಒಂದು ಇಂಟೆಲಿಜೆನ್ಸ್ ಇರುತ್ತೆ, ಬಟ್ ಅದ್ರಲ್ಲಿ ಪರ್ಸೆಂಟೇಜ್ ಇರುತ್ತೆ. ಸೊ ಡಾಕ್ಟ್ರು ಆಗ್ಬಲ್ಲ ಇವನು ಅಂತ ಒಂದು 30% ಇರುತ್ತೆ, ಇಂಜಿನಿಯರ್ ಅಂತ ಒಂದು 20% ಇರುತ್ತೆ. ಸೊ ಈ ತರ ಒಂದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ. ಈಗೇನಾಗಿದೆ, ಇಂಥ ಒಂದು ಟೆಸ್ಟ್ ಗಳಿಂದ ವಿ ಕ್ಯಾನ್ ಐಡೆಂಟಿಫೈ ನಮ್ಗೆ ಮುಂದಕ್ಕೆ ಯಾವ್ದು ಸೂಕ್ತ, ನಮ್ಮ ಮಕ್ಕಳನ್ನ ಯಾವ್ದಕ್ ಹೋಗ್ಬೋದು ಅಂತ ಈ ತರ ಟೆಸ್ಟ್ ಗಳು ಮಾಡಿಸಿ ಡಿಸೈಡ್ ಮಾಡ್ಬೋದು. ಅಂಡ್ ಆಲ್ಮೋಸ್ಟ್ ಇದರಲ್ಲಿ ನಮ್ ತೆಂಡೂಲ್ಕರ್ ಆಗ್ಲಿ ಇವರಾಗ್ಲಿ ಆ ಸ್ಪೋರ್ಟ್ಸ್ ಪರ್ಸನ್ಸ್ ಅವ್ರ ಮಕ್ಕಳಲ್ಲಿ ಕಂಡಿಡ್ದಿದ್ದಾರೆ. ಸೊ ಸ್ಪೋರ್ಟ್ಸ್ ಆಡೋರ್ಗೆಲ್ಲ ಆಲ್ಮೋಸ್ಟ್ ಒಂದೇ ತರ ಪ್ಯಾಟರ್ನ್ ಇರುತ್ತೆ ಓಪನಿಂಗ್ಸ್. ಆಮೇಲೆ ಸಿಂಗರ್ಸ್ ಇರುತ್ತೆ, ಮ್ಯೂಸಿಷಿಯನ್ಸ್ ಇರುತ್ತೆ, ಡಿಫ್ರೆಂಟ್ IAS IPS ಎಲ್ಲರಿಗೂ ಟೆಸ್ಟ್ ಆಗಿದೆ. ಆಕ್ಚುಲಿ ಇದೆಲ್ಲ ಪ್ರೂವ್ಡ್. 99% ರಿಸಲ್ಟ್ಸ್. ಯಾಕಂದ್ರೆ 1% ಆಮೇಲೆ ಇವನು IAS ಆಗಲ್ಲ ಅಂದ್ಬಿಟ್ಟು ಅವ್ನು IAS ಆಗ್ಬಿಟ್ರೆ ಆಮೇಲೆ ನನ್ಗೆ ಹಿಡ್ಕೊಂಡು ಹೊಡಿಬೇಡಿ, ಆ ಚಾನ್ಸಸ್ ಇದೆ. ಬಟ್ ಮೆಜಾರಿಟಿ ಏನಾಗುತ್ತೆ ಈ ತರ ಒಂದು ಟೆಸ್ಟ್ ಗಳಲ್ಲಿ ಬಂದಿದೆ. ಸೊ ನಮ್ಗಿದ್ ಗೊತ್ತಿಲ್ಲ. ಈಗ ನಮ್ ತಂದೆ ಏನ್ ಮಾಡಿದ್ರು, ನನ್ನ ಮೆಡಿಕಲ್ ಸೇರ್ಸಿದ್ರು. ಮೆಡಿಕಲ್ ನಾನು ಕಷ್ಟಪಟ್ಟೆ ಮಾಡಿದೆ, ಅವ್ರು ಕಷ್ಟಪಟ್ಟೆ ಓದಿಸಿದ್ದಾರೆ. ತಂಗಿನೂ ಡೆಂಟಲ್ ಮಾಡ್ಸಿದ್ರು. ಸೊ ನಾನು ಈಗ ಮೆಡಿಕಲ್ ಮಾಡ್ತಾ ಇದ್ದೀನಿ, ಕರೆಕ್ಟ್, ಅದು ನನ್ಗೆ ಜೀವನ. ಬಟ್ ನನ್ಗೆ ಅದಕ್ಕಿಂತ ಚೆನ್ನಾಗಿ ನನ್ನ ಪರ್ಸೆಂಟೇಜ್ ಅಲ್ಲಿ ಏನಾಯ್ತು, ನಾನ್ ಟೆಸ್ಟ್ ಮಾಡಿಸಿದಾಗ ನಂಗೆ ಮ್ಯೂಸಿಕ್ ಬಗ್ಗೆ ಜಾಸ್ತಿ ಇತ್ತು. ಸೊ ಒಳ್ಳೆ ಮ್ಯೂಸಿಕ್ ಕೊಡಕ್ ಸಾಧ್ಯ ಆಗ್ತಾ ಇದೆ. ಸೊ ಫಸ್ಟ್ ಕೊಟ್ಟಿದ್ದು ಮ್ಯೂಸಿಕ್ 100. ಸೊ 6 ಬಾರಿಸಿದೀನಿ. ಅಂಡ್ ಬಿಕಾಸ್ ಆಫ್ ದಟ್ ಟುಡೇ ಐ ಆಮ್ ಡೂಯಿಂಗ್ ಮ್ಯೂಸಿಕ್ ಆರ್ ಕಂಪೋಸಿಂಗ್ ಮ್ಯೂಸಿಕ್ ಫಾರ್ ಅರೌಂಡ್ 10 ಫಿಲ್ಮ್ಸ್. ಸೊ 10 ಫಿಲ್ಮ್ಸ್ ಇನ್ಕ್ಲೂಡ್ಸ್ ಬಿಗ್ ಪ್ರಾಜೆಕ್ಟ್ಸ್ ಎಲ್ಲ ಒಪ್ಕೊಂಡಿರೋದು. ನಾನು ಆಗ್ಲೇ 7 ರಿಫ್ಯೂಸ್ ಬೇರೆ ಮಾಡಿದ್ದೀನಿ. ಸೊ ಮೈ ನೆಕ್ಸ್ಟ್ ಫೀಚರ್ ಫಿಲ್ಮ್ಸ್ ಇನ್ಕ್ಲೂಡ್ ದರ್ಶನ್ ಅವ್ರದ್ದು ಪಾಶುಪತಾಸ್ತ್ರ ಇದೆ, ಡೈರೆಕ್ಟರ್ ಪ್ರೇಮ್ದು ಇದೆ, ಒಂದು ತಮಿಳ್ ಕಾರ್ತಿದ್ ಮಾಡ್ತಾ ಇದ್ದೀನಿ, ಒಂದು ಹಿಂದಿ ಮಾಡ್ತಾ ಇದ್ದೀನಿ. ಅಂಡ್ ಒಲವೇ ಮಂದಾರ 2 ಅಂತ ನೆಕ್ಸ್ಟ್ ರಿಲೀಸ್ಗಿದೆ. ಅಂಡ್ ಉಪ್ಪಿ ಸರ್ದು ನೆಕ್ಸ್ಟ್ ಇಯರ್ ಮಾಡ್ತಾ ಇದ್ದೀನಿ ಅವ್ರದ್ದು. ಸೊ ಹೀಗೆ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಐ ಹ್ಯಾವ್ ಗಾಟ್. ಅಂಡ್ ಐ ಹ್ಯಾವ್ ಎ
like I have confidence that I can score well compared to the other music directors, and I'm pretty sure with that confidence I tell I can be at the top in another 2 or 3 years. So ಆ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ಆ ಟೆಸ್ಟ್ ಅಲ್ಲೂ ನನಗೆ ಮ್ಯೂಸಿಕ್ ಬಗ್ಗೆ ಒಲವಿದೆ. ಸೊ ಐ ಥಿಂಕ್ ಐ ಕ್ಯಾನ್ ಎಕ್ಸೆಲ್ ಇನ್ ಇಟ್. ಸೊ ನಾನು ನನ್ನ ಕಡೆಯಿಂದ ಕೇಳ್ಕೊಳ್ಳೋದು ಏನು ಅಂದ್ರೆ, ಇದು ಇನ್ನೂ ಹೊರಗಡೆ ಬಂದಿಲ್ಲ, ಸೊಸೈಟಿಗೆ ಕೆಲವ್ರಿಗೆ ಮಾತ್ರ ಗೊತ್ತು, ಯಾಕಂದ್ರೆ ಇನ್ನೂ 100% ಬರ್ಲಿಲ್ಲ, ಇದು 99% ಅಲ್ಲಿ ಇದೆ. ಸೊ ನಾನ್ ಏನ್ ಕೇಳ್ಕೊಳ್ಳೋದು, ನಮ್ಮ ಕಮ್ಯುನಿಟಿ ಪೇರೆಂಟ್ಸ್ ಆಗ್ಲಿ ಇಲ್ಲ ಅಡಲ್ಟ್ಸ್ ಆಗ್ಲಿ, ಗೋ ಫಾರ್ ದಿಸ್ ಟೆಸ್ಟ್. ನಾನು ಈ ಟೆಸ್ಟ್ ಅಥವಾ ಯಾರಿಗ್ ಮಾಡ್ತಾರೆ ಅಂತ ಇಲ್ಲ, ನೀವು ಎಲ್ ಮಾಡ್ತಾರೋ ಎಲ್ಲೋ ಅದು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಕೆಲವ್ರು ಮಾಡ್ತಾ ಇದಾರೆ, ಇನ್ ಕೆಲವರು ಬಾಂಬೆ, ಡೆಲ್ಲಿ ಆ ತರ ಇದೆ. ಸೊ ಪ್ಲೀಸ್ ಟೇಕ್ ಯುವರ್ ಕಿಡ್ಸ್ ಆರ್ ಯು ಯೋರ್ ಸೆಲ್ಫ್, ಗೋ ಫಾರ್ ಇಟ್. ಟೆಸ್ಟ್ ಗಳು ಮಾಡಿಸಿ ಯಾವ್ದ್ರಲ್ಲಿ ನಮಗೆ ಜಾಸ್ತಿ ಒಲವಿದೆ, ಸೊ ನಾವು ನಮ್ಮ ಮಕ್ಕಳನ್ನ ಅದ್ರಲ್ಲೇ ಬೆಳೆಸ್ಬೋದು. ಯಾಕಂದ್ರೆ ಸುಮ್ನೆ ಈ ಡೊನೇಷನ್ಸ್ ಕಟ್ಟೋದು ಇಲ್ಲ ಆಲ್ಟರ್ನೇಟ್ ಕರಿಯರ್ಸ್ಗೆ ನಾವು ಅವ್ರಿಗೆ ಇಷ್ಟ ಇಲ್ದಾದ್ರು ಸೇರ್ಸೋದು, ಇದೆಲ್ಲ ತಪ್ಪುತ್ತೆ. ಅಂಡ್ ಅಫ್ಕೋರ್ಸ್ ಇಫ್ ಅವ್ರಿಗೆ ಯಾವ್ದ್ರಲ್ಲಿ ದೇ ವಿಲ್ ಬಿ ಲೈಕ್ ಎಕ್ಸೆಲಿಂಗ್, ಸೊ ಮಾಡಿದ್ರೆ ಐ ಥಿಂಕ್ ಫಾರ್ ದ ಫ್ಯೂಚರ್ ಇಟ್ ವಿಲ್ ಬಿ ಗುಡ್ ಫಾರ್ ಈಚ್ ಆಫ್ ದಮ್, ದೇರ್ ಫ್ಯಾಮಿಲಿ. ಅಂಡ್ ವೆನ್ ಎ ಫ್ಯಾಮಿಲಿ ಮೇಲ್ ಬಂದ್ರೆ ಆಬ್ವಿಯಸ್ಲಿ ನಮ್ ಕಮ್ಯುನಿಟಿ ಮೇಲ್ ಬರುತ್ತೆ. ಸೊ ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಇದೆ. ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದ್ರೆ ಅಫ್ಕೋರ್ಸ್ ನನ್ನ ನಂಬರ್ ಇದೆ, ಎನಿವನ್ ಕ್ಯಾನ್ ಟಾಕ್ ವಿತ್ ಮೀ ಅಂಡ್ ಲೆಟ್ಸ್ ಗೋ ಫಾರ್ ಇಟ್. ನಮ್ ಕಮ್ಯುನಿಟಿಗೆ ಇದು ನನ್ನ ಕಡೆಯಿಂದ ಏನ್ ಹೆಲ್ಪ್ ಬೇಕಾದ್ರೂ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅಂಡ್ ಎನಿವೇ ನನ್ನ ಸಪೋರ್ಟ್, ನನಗೆ ನನ್ನ ಮ್ಯೂಸಿಕ್ಗೆ ಸಪೋರ್ಟ್ ನಿಮ್ಮೆಲ್ಲರ ಕಡೆಯಿಂದ ಇದೆ ಅನ್ಕೊಂಡಿದೀನಿ. ಒಳ್ಳೊಳ್ಳೆ ಹಾಡಿನ ಮುಂದೆ ಕಂಪೋಸ್ ಮಾಡ್ತೀನಿ. ನೀವೆಲ್ಲ ಎಲ್ರು ದೊಡ್ಡವ್ರು ಬೆಳೆದಿದ್ದೀರಾ, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ನಾನು ಏನು ಅಂತ ಇಲ್ಲ, ಇನ್ನು ಚಿಕ್ಕವನು ಈಗ ಬೆಳೀತಾ ಇದ್ದೀನಿ. ಸೊ ನನ್ನ ನಿಮ್ ಮನೆ ಮಗು ತರ, ನಿಮ್ ಮನೆ ಮಗನ್ ತರ ಸಪೋರ್ಟ್ ಮಾಡಿ ಬೆಳೆಸಿ, ಎಲ್ರು ಸೇರಿ ನನ್ನ ಎತ್ತಿಡೀರಿ. ಸೊ ನನ್ನ ಕೈಯಲ್ಲಿ ಮುಂದಕ್ಕೆ ನನ್ನ ಮ್ಯೂಸಿಕ್ ಸ್ಕೂಲ್ ಮಾಡ್ಬೇಕು ಅಂತ ಆಸೆ, ಎಲ್ಲರಿಗೂ ಸ್ಕೂಲ್ ಮಾಡ್ಬೇಕು ಅಂತ ಆಸೆ ಅಫ್ಕೋರ್ಸ್ ಯಾವ್ದಕ್ಕೆ. ಬಟ್ ಆ ಸ್ಕೂಲಲ್ಲಿ ನಮ್ ಕಮ್ಯುನಿಟಿ ಅವ್ರಿಗೆ ಮಾತ್ರ ಆಲ್ಮೋಸ್ಟ್ ಸಬ್ಸಿಡಿ ಅಥವಾ ಫ್ರೀ ಆಗಿ ಹೇಳ್ಕೊಡೋ ಒಂದು ಅವಕಾಶ ನನಗೆ ಸಿಗ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ಕೊಳ್ತೀನಿ. ಸೊ ಅಷ್ಟು ದೊಡ್ಡವನಾಗಿ ನನ್ನ ಬೆಳೆಸ್ಲಿ. ಅಟ್ಲೀಸ್ಟ್ ಏನು ಮಾಡಕ್ಕಾಗದಿರೋ ಒಂದು ಮ್ಯೂಸಿಕ್ ಇಂದ ಆದ್ರೂ ನಮ್ ಕಮ್ಯುನಿಟಿಗೆ ನಾನು ಒಂದು ಹೆಲ್ಪ್ ಮಾಡೋಣ ಅಂತಿದ್ದೀನಿ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಐ ವಿಲ್ ಎಂಡ್ ಮೈ ಟಾಕ್. Thank you, Kiran. I think that was very inspirational. It was also an eye opener that you have a test also to determine which line can be a successful line for you. At least I didn't know about this. So I'm sure our youngsters and future generation people will make best use out of it. So we have about another 5 to 10 minutes time. We will open up for questions. Do we have any questions for any of our guest speakers? Please raise your hand and unmute yourself. Sorry? ಸಂದೀಪ್, ನಾನೊಂದು ಅದೇ ಒಂದು ಫೇಸ್ಬುಕ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು ಈಗ ಎಲ್ಲೋ. Okay, go ahead. Yes. ನಿಂಗರಾಜ್ ಅಂಕಲ್ಗೆ. ಆಕ್ಚುಲಿ ಅಂಕಲ್ ಅವ್ ಏನ್ ಕೇಳ್ತಾಳ ಅಂತಂದ್ರೆ, ನಮ್ಮಲ್ಲಿ ಈಗ ಕೊಡಗು ಮತ್ತೆ ಸರೌಂಡಿಂಗ್ ಏರಿಯಾಸ್ ಅಲ್ಲಿ ಸ್ಕೂಲಿಗೆ ಹೋಗಿ ನಾವ್ ಇದನ್ನ ಫೈಂಡ್ ಔಟ್ ಮಾಡಕ್ಕೂ, ಈ ಬಗ್ಗೆ ಕ್ಲಾಸಸ್ ಕೊಡಕ್ಕೂ ಅಂತ ಅವ್ರು ಹೇಳ್ತಾಳ. ಹೌ ಇಟ್ ಕ್ಯಾನ್ ಬಿ ಟೇಕನ್ ಹೆಡ್ ಅಂತ. ನನ್ನ ಪ್ರಕಾರ ಹಲೋ ಕೇಳ್ತಾ ಉಂಟಲ್ಲ, ಕೇಳ್ತೊಟ್ಟಣ. ಅದೇ ಬಹಳ ಎಸೆನ್ಷಿಯಲ್. ಯಾಕೆಂತ ಹೇಳಿದ್ರೆ ನಾವು ಫಸ್ಟ್ ಆರ್ಗನೈಸ್ ಆಗ್ಬೇಕು. ಅಂದ್ರೆ ನಮ್ಮಲ್ಲೇ ನಾನ್ ಹೇಳುದು ಎಂತ ಹೇಳಿದ್ರೆ, ಲೈಕ್ ಫೆಡರೇಷನ್ ಏನ್ ಮಾಡ್ತಾ ಉಂಟು ಅದರ್ ಮ್ಯಾಟರ್ಸ್ ಅಲ್ಲಿ ಎಲ್ಲಾ ಸಮಾಜನ ಇನ್ವಾಲ್ವ್ ಆದರೆ ನಮಗೆ ಅಲ್ಲಿ ರೆಪ್ರೆಸೆಂಟೇಟಿವ್ ಸಿಕ್ವೆ. ಆ ರೆಪ್ರೆಸೆಂಟೇಟಿವ್ ಥ್ರೂ ನಾವು ಯು ಶುಡ್ ಸೆಂಡ್ ದಿ ಮೆಸೇಜ್. ನೋಡಿ ನಾವು ಈ ತರ ಮಾಡ್ತಾವಳ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೆ ಆಗ್ತದೆ. ಈಗ ಮೈನ್ ಸೆಂಟರ್ ಶುಡ್ ಬಿ ಇನ್ ಬ್ಯಾಂಗ್ಳೂರ್, ಆಮೇಲೆ ಬ್ರಾಂಚಸ್ ಎಲ್ಲಿ ಬೇಕಾದ್ರೆ ಮಾಡ್ಕೊಳಕ್ ನಾವು ಥ್ರೂ ದಟ್ ಬ್ರಾಂಚಸ್ ವಿ ಕ್ಯಾನ್ ಡೂ ವಂಡರ್ಫುಲ್ ವರ್ಕ್. ಎಲ್ಲೆಲ್ಲೋಳೋ ಈಗ ಮಡಿಕೇರಿಲಿ ಇರ್ಬೋ ಅಥವಾ ಕುಶಾಲನಗರ್ಲಿ ಇರ್ದೋ, ಸಮರ್ಪೇಟೆಲ್ಲಿ ಇರ್ದೋ ಅಥವಾ ಸುಳ್ಳಿಯಲ್ಲಿ ಇರ್ದೋ ಅಥವಾ ಪುತ್ತೂರ್ಲಿ ಇರ್ದೋ, ಥ್ರೂ ದೆಮ್ ವಿ ಹ್ಯಾವ್ ಟು ವರ್ಕ್. ಹಾಗಾಗಿ ನಾನು ಒಂದ್ ಮಾತು ಹೇಳಿದೆ ನಿಮಗೆ, ಕ್ಯಾಚ್ ದೆಮ್ ಯಂಗ್ ಅಂತೇಳಿ. ಈಗ ಯಾಕೆ 21 ಇಯರ್ಸ್ಗೆ ಸಕ್ಸೀಡ್ ಆದೋ ಅಂತ ಹೇಳಿದ್ರೆ, ಅವಕ್ಕೆ ಬಹುಶಃ 10th ಸ್ಟ್ಯಾಂಡರ್ಡ್ ಇರ್ಕನೆ ಅಥವಾ PUC ಇರ್ಕನೆ ಒಂದು ಐಡಿಯಾ ಬಂದಿದ್ದು. ಬೈ ದ ಟೈಮ್ ದೇ ಫಿನಿಶ್ ಆರ್ ಫೈನಲ್ ಇರ್ಕನೆ ಅವು ಎಕ್ಸಾಮ್ ತಗೊಂಡ್ತಾರೆ. ತಗೊಂಡು ಅವಕ್ಕೆ ಎಲ್ಲ ಬೆಟರ್ ಐಡಿಯಾ ಇದ್ದದೆ, ಅಥವಾ ಆನ್ಲೈನ್ ಕೋಚಿಂಗ್ ತಗೊಂಡಿದ್ದಾವೆ, ಅಥವಾ ಇನ್ನೊಂದು ಇದರಲ್ಲಿ ಅವಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಿ ದೇ ವಿಲ್ ಸಕ್ಸೀಡ್. ಹಾಗಾಗಿ ನಾನೇ ಏನ್ ಹೇಳಿದೆ ಅಂತಂದ್ರೆ, ಸ್ಕೂಲು ಈಗ ಕೃಷಿಕ್ ಸರ್ವೋದಯ ಫೌಂಡೇಶನ್ ಅವು ಕೂಡ ದೇ ವಿಸಿಟೆಡ್ ಮೆನಿ ಕಾಲೇಜಸ್.
PUC ಆಗಿರ್ದು, ಡಿಗ್ರಿ ಕಾಲೇಜಸ್ ಇರ್ದು, ಎಸ್ಪೆಷಲಿ ಒಕ್ಕಲಿಗರು ಮ್ಯಾನೇಜ್ ಮಾಡ್ತಾ ಇದ್ದಂತ ಇನ್ಸ್ಟಿಟ್ಯೂಷನ್ ಇರ್ದು. ಹಾಗಾಗಿ ಇವೆಲ್ಲ ಇಟ್ ಟೇಕ್ಸ್ ಟೈಮ್. ವೆರಿ ಗುಡ್ ಐಡಿಯಾ. ಹಾಗೆ ಆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ರೆ ಎಕ್ಸಾಮ್ ತೇಳ್ರೆ ಏನು ಯಾವ ರೀತಿ ಇರ್ತದೆ. ನಾನು ಹೇಳ್ದಲ್ಲ, ಅವಕ್ಕೆ ಇನ್ಸ್ಪೈರ್ ಮಾಡೋಕ್ಕೂ ತೇಳ್ರೆ ಯಾರ್ಯಾರ ಪರ್ಸನ್ ನಾವು ಭೇಟಿ ಮಾಡಿಸ್ಬೇಕು. ಭೇಟಿ ಮಾಡಿಸ್ರೆ ದೇ ವಿಲ್ ಡೆಫಿನೆಟ್ಲಿ ಇನ್ಸ್ಪೈರ್. ದಿಸ್ ಅ ವೆರಿ ಗುಡ್ ಐಡಿಯಾ. ವಿ ಹ್ಯಾವ್ ಟು ಡೂ ಇಟ್. ಇದರಲ್ಲಿ ನಂದೊಂದು ಐಡಿಯಾ ಆಯ್ತು ಆಕ್ಚುಲಿ. ನನ್ನ ಐಡಿಯಾ ಏನಂತ ಹೇಳಿದ್ರೆ, ಈಗ ಒಂದು ಇಂಟರ್ ಹೈಸ್ಕೂಲ್ ಆರ್ ಇಂಟರ್ ಕಾಲೇಜ್ ಕ್ವಿಜ್ ತರ ಮಾಡಿ ಕೊಡಗು ಮತ್ತೆ ಇದು ಸರೌಂಡಿಂಗ್ ಏರಿಯಾಸ್ ಅಲ್ಲಿ. ಸೊ ಕ್ವಿಜ್ ಅಂಡ್ ಡಿಬೇಟ್ ಈವೆಂಟ್ ಅಂತ. ಸೊ ಆ ಈವೆಂಟ್ ಜೊತೆಲಿ ನಾವ್ ಇದನ್ನ ಪುಷ್ ಮಾಡ್ರೆ ಐ ಥಿಂಕ್ ವಿ ಕ್ಯಾನ್ ಟೆಲ್ ದೆಮ್ ವಾಟ್ ಇಸ್ ದೇರ್ ಅಂತ. ಬರೀ IAS KS ಅಲ್ಲ, ವಿತ್ ದಿಸ್ NDA ಮತ್ತೆ CDS ಎಕ್ಸಾಮ್ಸ್ ಇದ್ರ ಬಗ್ಗೆ ನಾವು ಮಾತಾಡಕ್ ಆ ತರ ಈವೆಂಟ್ಸ್ ಏನಾದ್ರು ಮಾಡಿ ಅಂತ ನನ್ನ ಐಡಿಯಾ. ಯಾಕಂತೇಳಿದ್ರೆ ಸಡನ್ ಆಗಿ ಹೋಗಿ ನಾವು ಹಿಂಗ ಮಾಡುವ ಅಂತ ಹೇಳಿದ್ರೆ ಜನ ಬಾದು ಕಮ್ಮಿ. ಸೊ ವಿ ಹ್ಯಾವ್ ಟು ಗಿವ್ ದಮ್ ಸಮ್ ಅದರ್ ಒಂದು ಈವೆಂಟ್ ತರ ಕೊಟ್ಟು ಆ ಈವೆಂಟ್ ಗೆ ಬನ್ನಿ, ಅದರಲ್ಲಿ ಸ್ವಲ್ಪ ವಿತ್ ಈ ಕ್ವಿಜ್ ಇವೆಂಟ್ ಜೊತೆಲಿ ಇದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ತಿಳ್ಸಕ ಮಾಡಕ್ ಅಂತ ಹೇಳುವಂತ ಐಡಿಯಾ ಏನಾದ್ರು ಮಾಡಕ. ಓಕೆ, ಮಾಡಕ್. ಈಗ ನಾನು ಹೇಳ್ದಂಗೆ ಈಗ ನಮ್ಮಲ್ಲಿ ಅನೇಕ ಸಮಾಜ ಗೆದ್ದರೆ ನಾವು ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಳೆ. ಈಗ ಕಲ್ಚರಲ್, ಸ್ಪೋರ್ಟ್ಸ್, ಅಥವಾ ಯಾವ್ದೋ ಒಂದು ಬಿಲ್ಡಿಂಗ್ ಮಾಡುದು, ಕಲ್ಯಾಣ ಮಂಟಪ ಮಾಡುದು, ಇದ್ರ ಬಗ್ಗೆ ನಾವು ಮಾತಾಡ್ತಾಳೆ. ಬಟ್ ಕಾಂಕ್ರೀಟ್ ಆಗಿ ಯಾವುದು ನಮಗೆ ಇದುವರೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಆಗಲಿ ಅಥವಾ ಎನಿ ಎಕ್ಸಾಮ್ ಫಾರ್ ದಟ್ ಮ್ಯಾಟರ್, ಈವನ್ ನವೋದಯ, ನನ್ನ ನವೋದಯದ ಬಗ್ಗೆ ಹೇಳಿಕೆ, ನಾನು ಬಾಗ್ಲೂರು ಪಕ್ಕದಲ್ಲಿ ನವೋದಯ ಇನ್ಸ್ಟಿಟ್ಯೂಷನ್ ಉಂಟು. ಅಲ್ಲಿ ನೀವು 5th or 6th ಸ್ಟ್ಯಾಂಡರ್ಡ್ ಬಂದರೆ 12th ಸ್ಟ್ಯಾಂಡರ್ಡ್ ವರೆಗೆ ಅವೇ ಓದಿಸ್ಬೇಕು, ಇಟ್ ಈಸ್ ಫ್ರೀ. ಆಮೇಲೆ 12th ಸ್ಟ್ಯಾಂಡರ್ಡ್ ಆದ್ಮೇಲೆ IIT ಕೋಚಿಂಗ್ ಉಂಟು ನೋಡಿ. IIT ಕೋಚಿಂಗ್ 340 ಸ್ಟೂಡೆಂಟ್ಸ್ ಅಲ್ಲಿ 280 ಸ್ಟೂಡೆಂಟ್ಸ್ ಸಕ್ಸೀಡ್ ಆಗೋದು ಲಾಸ್ಟ್ ಇಯರ್. ಸೊ ಎಂಟೈರ್ ಸೌತ್ ಇಂಡಿಯಾಕ್ಕೆ ನಮ್ಮ ಬಾಗ್ಲೂರೇ ಸೆಂಟರ್, ಆಲ್ ಫ್ರೀ ಆಫ್ ಕಾಸ್ಟ್. ನಮ್ಗೆ ಇದೇ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ನವೋದಯ ಸ್ಕೂಲ್ ಬೇಡ, ಯಾವ್ದೋ ಪ್ರೈವೇಟ್ ಸ್ಕೂಲ್ಗೆ ಹಾಕುವೆ, ಟ್ರೈ ಮಾಡೋದು ಓಡೋ. ಬಟ್ ಎಷ್ಟು ಜನ ಸಕ್ಸೀಡ್ ಆಗೋಳು? ಸಿ, ನವೋದಯ ಇನ್ಸ್ಟಿಟ್ಯೂಷನ್ ಗೆ ಒಂದು ಕೋಚಿಂಗ್ ಮಾಡುದು ಒಂದು ದೊಡ್ಡ ಸಾಧನೆ. ನಮ್ಗೆ ಒಂದೋ ಇಬ್ಬರು ಸೇರ್ದು ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಜನ ನಮ್ಮವು ಸೇರೇಳು? ಕೊಡಗಲಾಗಿರೋದು ಇಲ್ಲಾಗಿರೋದು ವೆರಿ ಹಾರ್ಡ್ಲಿ. ಮಿಲಿಟರಿ ಸ್ಕೂಲ್ ಉಂಟು, ಎಷ್ಟು ಜನ ಕಿತ್ತೂರು ರಾಣಿ ಚೆನ್ನಮ್ಮ ಉಂಟು, ಎಷ್ಟು ನಮ್ಮ ಹುಡುಗಿಯರು ಮಕ್ಕ ಅದಕ್ಕೆ ಸೇರೇಳು. ಸಿ, ಫಸ್ಟ್ ನಾವು ಆರ್ಗನೈಸ್ ಆಗ್ಬೇಕು. ಕಾಂಕ್ರೀಟ್ ಆಗಿ ಒಂದು ಆರ್ಗನೈಸೇಷನ್ ಶುಡ್ ಸ್ಟಾರ್ಟ್ ಅಟ್ ಬ್ಯಾಂಗ್ಳೂರ್ಲೇ ಅದು ಶುರು ಆಗ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲೇ ನಮಗೆ ಸೋರ್ಸ್ ಇರ್ದು, ಪರ್ಸನ್ಸ್ ಇರ್ದು, ಆರ್ಗನೈಸ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಮೂವ್ ಟು ದಿ ಅದರ್ ಪ್ಲೇಸಸ್ ಅಂತ ನಂಗೆ ಅನ್ಸುತ್ತೆ. I think our guest of honor Nagtali Chandrasekhar sir has arrived. Sir, are you able to hear us? Hello. Hello sir, can you hear us? ನನ್ನ ಮಾತು ಕೇಳಿಸುತ್ತಾ? ಕೇಳುತ್ತೆ, ಈಗ ಕೇಳ್ತಾ ಇದೆ. ನಿಮ್ಮ ಚರ್ಚೆ ಮುಂದುವರಿಲಿ. ನಾನು ಇಲ್ಲಿದ್ದೀನಿ, ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯು ಟೇಕ್ ಯುವರ್ ಟೈಮ್. ನಿಮ್ ಮುಗಿದ ನಾನು ಪ್ರಾರಂಭ ಮಾಡ್ತೀನಿ. ಏನು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಮುಖ್ಯವಾದ ಗಹನವಾದ ಚರ್ಚೆ ತೊಡಗಿದ್ದೀರಿ, ಕೇಳಿಸ್ಕೊತಾ ಇದ್ದೀನಿ. Whenever you conclude it, let me know, please. Sure, sir. I think we have one last question from the audience. Can you please unmute whoever wanted to ask the question? Hello. Yes, go ahead. Yes. Hi, ನಾನು ರಿಷಿ ಬೋಪನ ಅಂತ, ಸುಳ್ಯಕೋಡಿ ಮನೆಯವನು. I have a question for Sumi auntie. I just wanted to ask her, how does it feel to be the DC and how the respect, everything she gets? I just wanted to hear her experience, share her experience with us, being in the position. Nice, very nice. Very good question. Hello. Actually, ಆ ಪ್ರಿವಿಲೇಜ್ ನಾವು ಅನುಭವಿಸಿದ್ರೆ ಗೊತ್ತಾಗೋದು. ಆಕ್ಚುಲಿ ನಾವು ಹೇಳ್ತೀವಿ ಈಗ ಎಕ್ಸಾಂಪಲ್, ಈಗ ಕೋವಿಡ್ ಎಲ್ಲ, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕೋವಿಡ್ ಕೇಸಸ್ ಎಲ್ಲ ಆಗ್ತಾ ಇದೆ. ಈಗ ನಮ್ಗೆಲ್ಲ ನೋಡಲ್ ಆಫೀಸರ್ಸ್ ಹಾಕಿದ್ದಾರೆ. ನಾವ್ ಇವಾಗ ಹೋಗಿ ಅಲ್ಲಿ ನೋಡಲ್ ಆಫೀಸರ್ಸ್ ಆಗಿ ನಮ್ದು ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ತುಂಬಾ ಖುಷಿ ಅನ್ಸ್ತದೆ. ಈಗ
ಗವರ್ಮೆಂಟ್ ಅಂಡ್ ಪ್ರೈವೇಟ್ ಗೆ ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಗವರ್ಮೆಂಟ್ ಅಲ್ಲಿ ಯು ಕ್ಯಾನ್ ಸರ್ವ್ ದಿ ಪೀಪಲ್, ಸ್ಪೆಷಲಿ ರೆವಿನ್ಯೂ ಆಗಿರ್ಬೋದು, ಎನಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನೀವು ಯಾವುದೇ ಒಂದು ಕಾರ್ನರ್ ಗೆ ನೀವು ಹೋಗಿ ಸರ್ವ್ ಮಾಡಬಹುದು. ಅಫ್ಕೋರ್ಸ್ ಪ್ರೈವೇಟ್ ನಾನು ಇದಂತ ಹೇಳ್ತಾ ಇಲ್ಲ, ಬಟ್ ಜನರಲ್ ಆಗಿ ನಾನು ಹೇಳ್ತಿರೋದು ಯಾವುದೇ ಒಂದು ಗವರ್ಮೆಂಟ್ ಸವಲತ್ತು ಇರ್ಬೋದು, ಪ್ರಿವಿಲೇಜಸ್ ಇರ್ಬೋದು, ನಾವು ರೆಸ್ಪೆಕ್ಟ್ ಇರ್ಬೋದು, ಪ್ರಿವಿಲೇಜಸ್ ನಾವು ಜನರನ್ನ ತಲುಪಬೇಕಾದ್ರೆ ನಿಮಗೆ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ರೆ ನಿಮ್ಗೆ ಯು ಕ್ಯಾನ್ ರೀಚ್ ದಿ ಪೀಪಲ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರೈವೇಟ್ ಅಂಡ್ ಗವರ್ಮೆಂಟ್. ಆಮೇಲೆ ನಿಮ್ಗೆ ಇರುವ ಆಲ್ ಫೆಸಿಲಿಟೀಸ್, ಎನಿ ಫೆಸಿಲಿಟೀಸ್ ಯು ವಿಲ್ ಹ್ಯಾವ್ ರೆಸ್ಪೆಕ್ಟ್. ಅಫ್ಕೋರ್ಸ್ ಇವತ್ತು ನೀವು ನನ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿರೋದು ಮೇ ಬಿ ಬಿಕಾಸ್ ಆಫ್ ಮೈ ಪೊಸಿಷನ್ ಅಂತ ಅನ್ಕೊಳ್ತೀನಿ. ಅದು ಬಹಳ ನಮ್ಗೆ ಖುಷಿ ಅನ್ಸ್ತದೆ, ಆಮೇಲೆ ನಮ್ಗೆ ಹೆಮ್ಮೆ ಅನ್ಸ್ತದೆ. ಆಮೇಲೆ ಯಾವುದೇ ಒಂದು ಜನ ನೋಡುವ ಗೌರವ ಅಥವಾ ಕೊಡುವ ರೆಸ್ಪೆಕ್ಟ್ ಅದು ಡಿಫ್ರೆಂಟ್ ಆಗಿರ್ತದೆ. ಸ್ಪೆಷಲಿ ನಾನು ಈಗಾಗ್ಲೇ ಇವ್ರು ಹೇಳಿದ್ರು, ಜಾಸ್ತಿ ನಾವು ಹೆಣ್ಮಕ್ಳಿಗೆ ನಾನು ಇನ್ಸ್ಪಿರೇಷನ್ ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಈ ಪ್ರೋಗ್ರಾಮ್ ನೋಡುವಂತಹ ತುಂಬಾ ಜನರು ಇದರಿಂದ ಮುಂದೆ ಬರ್ಲಿ. ನಾವು ಯಾರೇ ಬಂದ್ರು ನಾವು ಎಲ್ಲರಿಗೂ ಇದ್ರ ಬಗ್ಗೆ ಎಜುಕೇಟ್ ಮಾಡ್ತಾ ಇರ್ತೀವಿ. ಬಹಳ ನಮ್ಗೆ ಒಂದು ಸೋಷಿಯಲ್ ಸರ್ವಿಸ್ ನಾವು ಡೈರೆಕ್ಟ್ ಆಗಿ ನಾನು ಹೇಳ್ದೆಲ್ಲ ಜನರಿಗೆ ನಾವು ರೀಚ್ ಆಗ್ಬಹುದು. ಸೊ ದಿಸ್ ಇಸ್ ದ ಪ್ರಿವಿಲೇಜಸ್ ವಿ ಆರ್ ಗೆಟಿಂಗ್ ಫ್ರಮ್ ದಿಸ್ ಗವರ್ಮೆಂಟ್ ಸರ್ವಿಸ್. ಒನ್ ಮೋರ್ ನಾನು ಆಡ್ ಮಾಡಕ್ಕ ಓಕೆ, ಆಡ್ ಮಾಡಿ ಕ್ವಿಕ್ ಆಗಿ 1 minute. ಏನಿಲ್ಲ, ಈಗ ನೋಡಿ ಇದರಲ್ಲಿ ಅನೇಕ ಸರ್ವಿಸ್ಗಳು, ಗ್ರೂಪ್ ಎ, ಗ್ರೂಪ್ ಬಿ. ಈಗ ಇವಳು ಗ್ರೂಪ್ ಬಿ ಆಗಿ ಸೇರ್ತ ಡಿವೈಎಸ್ಪಿ ಎಕ್ಸೈಸ್, ಈಗ ಪ್ರಮೋಷನ್ ಆಗಿ ಆಮೇಲೆ SP ಆತ, ಆಮೇಲೆ ಈಗ DC ಆಗಿ ಉಂಟು. ಸೊ ಎನಿ ಪೋಸ್ಟ್ ಇಸ್ ಗುಡ್, ಬಟ್ ನಿಮಗೆ ರೆವಿನ್ಯೂ ಒಬ್ಬ ತಹಶೀಲ್ದಾರ್ ಆಗಿ ಅಥವಾ ಮುಖ್ಯವಾಗಿ AC ಆಗಿ ಸೇರ್ದುಟ್ಟಲ್ಲ, ಇದು ಈ ಸರ್ವಿಸ್ ಸೇರಿದ ಮೇಲೆ ಗೊತ್ತಾದೆ ಅದ್ರ ಇಂಪಾರ್ಟೆನ್ಸ್ ಏನಂತ. ಈಗ AC ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇರಿದವು ಈಗ ಒಂದು 10-12 ವರ್ಷದಲ್ಲಿ ದೇ ಗಾಟ್ IAS. ಸೊ ಆಲ್ ಈಕ್ವಲೆಂಟ್ ಟು IAS ಆಫೀಸರ್ಸ್. ಹಾಗಾಗಿ ಯಾವುದೇ ಗ್ರೂಪ್ ಎ, ಗ್ರೂಪ್ ಬಿ ಸರ್ವಿಸ್ ಆಗ್ಲಿ, ಗವರ್ಮೆಂಟ್ ಸರ್ವಿಸ್ ವೆರಿ ಗುಡ್. ಆ ಫೆಸಿಲಿಟೀಸ್ ಆಗಲಿ, ಸೋಷಿಯಲ್ ಸ್ಟೇಟಸ್ ಆಗಲಿ, ದಿ ಸ್ಯಾಲರಿ ಯು ಆರ್ ಗೆಟಿಂಗ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಅಂಡ್ ಮಿಸಸ್ ಹೇಳ್ದಂಗೆ ದಿ ಸರ್ವಿಸ್ ಯು ಕ್ಯಾನ್ ಡೂ ಇಸ್ ವಂಡರ್ಫುಲ್. Okay, thank you. Thank you Anna. Thank you so much. Yeah. So I would now like to introduce our special guest of honor, our famous Kannada movie director, screenwriter, actor and lyricist, Shri Nagathalli Chandrasekhar sir. The first thing that comes to our mind when we hear Nagathalli Chandrasekhar is the blockbuster Kannada movie America, America. His debut into the film industry was as a screenplay writer in Kadina Benki in the year 1986, which won the National Film Award for Best Feature Film and also Karnataka State Award. His directional debut was Undu Hoda Kondu Hoda in 1991, for which he won the State Film Award for Best Story. 3 of his films, Kotrishi Kanasu, America, America and Humale, won the National Film Award for Best Feature Film in Kannada. On this event, I would like to also mention here that the blockbuster movie America, America has completed 25 years since its release. A big clap to sir. Even with so much of success and recognition across the world, he is a very humble and down-to-earth person, always encouraging youngsters and trying new things. When myself and our president, Shri Kakade Nanaya, spoke to Shri Nagathalli Chandrasekhar sir and invited him to our session to motivate our community youngsters, he readily accepted the same without even giving a second thought. So friends, with great pride and honor, we invite our guest of honor, Shri Nagathalli Chandrasekhar sir, to grace our virtual podium and address our community and youngsters. Sir, you're live now. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳ್ತಿದ್ಯಾ? ಕೇಳ್ತಾ ಇದೆ ಸರ್, ಕ್ಲಿಯರ್ ಆಗಿದೆ. ಆರಂಭಕ್ಕೆ ಕೊಡವ ಸಮಾಜದ ನಾಣಯ್ಯ ಅವರಿಗೆ, ಸಂದೀಪ್ ಅವರಿಗೆ ಮತ್ತು ಅವರ ಜೊತೆ ಇರುವ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ, ಇಲ್ಲಿ
ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧುಗಳಿಗೆ, ಭಾಗವಹಿಸದೇ ಇರುವ ಬೇರೆ ಬೇರೆ ಕಾರಣಕ್ಕೆ ದೂರದಲ್ಲಿದ್ದು ಕೂಡ ಈ ಒಂದು ಪ್ರೋಗ್ರಾಮ್ನ ಉದ್ದೇಶ ಆಶಯದ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥ ಎಲ್ಲರನ್ನೂ ನಾನು ನೆನೆಸ್ಕೊಳ್ತಾ ಎಲ್ರಿಗೂ ವಂದಿಸ್ತಾ ನಾನು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಕೊಡಗಿನ ಸಂಬಂಧ, ಸ್ನೇಹ ಬಹಳ ಬಹಳ ದೊಡ್ಡದು. ಅಲ್ಲಿ ಕೇವಲ ಸುಂದರವಾದ ಪ್ರಕೃತಿ ಇದೆ, ಶೂಟಿಂಗ್ ಮಾಡಿದ್ದೇನೆ ಅನ್ನೋದಷ್ಟೇ ಅಲ್ಲ. ಅದು ಇಟ್ಸ್ ನಾಟ್ ಜಸ್ಟ್ ಎ ಜಿಯೋಗ್ರಾಫಿಕಲ್ ಪಾಯಿಂಟ್. ಅದು ಬಿಟ್ಟು ನನಗೆ ಅನೇಕ ಗೆಳೆಯರು, ಸ್ನೇಹಿತರು, ಕೊಡವ ಸಾಹಿತಿಗಳು, ಫಿಲ್ಮ್ ಮೇಕರ್ಸು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಗಣ್ಯರು, ಪೊಲೀಸ್ ಆಫೀಸರ್ಸು, ಈಗಿರುವವರು, ಈಗ ಇಲ್ಲದೆ ಇರತಕ್ಕಂಥ ಹಿರಿಯರು, ಅವ್ರ ಬಗ್ಗೆ ಎಲ್ಲ ತುಂಬಾ ತುಂಬಾ ಗೌರವ ಇದೆ. ಮತ್ತು ನಾನು ಬಹಳಷ್ಟು ಕೊಡಗಿನ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಸಣ್ಣ ಶಾಲೆಯಿಂದ ಹಿಡಿದು ದೊಡ್ಡ ಕಾರ್ಯಕ್ರಮದವರೆಗೆ ಭಾಗವಹಿಸಿದ್ದೇನೆ. ಇದು ನನಗೆ ಇರುವಂತಹ ವಿಶೇಷವಾದ ಮಮಕಾರ ಕೊಡಗಿನ ಬಗ್ಗೆ. ಯಾಕಂದ್ರೆ ಆ ಒಂದು ಪುಟ್ಟ ಭೌಗೋಳಿಕ ಪ್ರಾಂತ್ಯ, ಒಂದು ಜಿಲ್ಲೆ, ಒಂದು ರಾಷ್ಟ್ರ ಹೆಮ್ಮೆ ಪಡುವಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಇದು ಫ್ಯಾಕ್ಟ್ಸ್, ವಿಷಯಗಳು ಇರ್ತಕ್ಕಂಥದ್ದು, ಯಾವುದು ಎಕ್ಸಾಗರೇಷನ್ ಅಲ್ಲ. ಅದು ನಿಮ್ಗೆಲ್ಲ ಗೊತ್ತಿದೆ, ಇಲ್ಲೂ ಅನೇಕರು ಇದ್ದೀರಿ. ಅದು ಆರ್ಮಿ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಫ್ಯಾಷನ್ ಪ್ರಪಂಚ ಇರ್ಬೋದು, ಪೊಲಿಟಿಕಲ್ ಪ್ರಪಂಚ ಇರ್ಬೋದು, ಜರ್ನಲಿಸಂ ಇರ್ಬೋದು, ಸಾಹಿತ್ಯ, ಇತ್ತೀಚೆಗೆ ಯಂಗ್ ಫಿಲ್ಮ್ ಮೇಕರ್ಸ್. ನನ್ನ ಶಿಷ್ಯ ಕೂಡ ಒಂದು ತಳಂಗ ನೀರ್ ಅಂತ ಒಂದು ಕೊಡವ ಫಿಲ್ಮ್ ಮಾಡಿದ್ರು. ಸೊ ಹೀಗಾಗಿ ನಾನು ಗಮನಿಸ್ತಾ ಬಂದಿದ್ದ ಹಾಗೆ ನಮ್ಮ ಕೊಡವ ನಾಡು ಒಂದು ರೀತಿಯಲ್ಲಿ ಸಾಮಾಜಿಕ ಕ್ಷೇತ್ರ ಎಲ್ಲ ಕಡೆಗೆ ತನ್ನದೇ ಆದಂತ ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂದಿದೆ. ಅದಕ್ಕೆ ಮೊದಲಿಗೆ ನನ್ನ ಅಭಿಮಾನ ಮತ್ತು ಮೆಚ್ಚುಗೆ. ಸೊ ನನ್ನ ಮಾರ್ಕೆಟಿಂಗ್ ಹೆಡ್, ನನ್ನ ಆಪ್ತೀಯ ಸ್ನೇಹಿತರು, ನನ್ನ ಸಹೋದ್ಯೋಗಿಗಳು, ನನ್ನ ಜೊತೆ ಕೆಲಸ ಮಾಡುವಂತ ಅನೇಕ ಕಿರಿಯರು ಕೂಡ ಕೊಡಗಿನಿಂದ ಬಂದಂತಹ ತರುಣರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕಷ್ಟಪಟ್ಟು ಅವರಿಂದ ಒಂದೆರಡು ಸಾಲು ಕೊಡವ ಭಾಷೆಯ ಸಾಲುಗಳನ್ನು ನಿಮಗೋಸ್ಕರ ಕಲ್ತ್ಕೊಂಡ್ಬಂದಿದ್ದೇನೆ. ನಾಡ ಪ್ರೀತಿಯರು ಕೊಡವ ನಾಡರ ಬೆಂಧುಗಳೇ, ನಿಂಗಕ್ಕೆಲ್ಲ ನಾಡ ನಲ್ಲಮ್ಮೆ ನಮಸ್ಕಾರ. ಸೊ ಇದನ್ನ ನಾನು ಒಬ್ಬ ಗೆಳೆಯನ ಹತ್ರ ಬರ್ಸ್ಕೊಂಡ್ರೆ ತಪ್ಪಿಲ್ದಂಗೆ ಹೇಳಪ್ಪ. ಯಾಕೆಂದ್ರೆ ಕೊಡವ ಭಾಷೆ ಕನ್ನಡದ ಸಿಸ್ಟರ್ ಲ್ಯಾಂಗ್ವೇಜ್, ತಪ್ಪಾಗಬಾರ್ದು ಅಂತ ಹೇಳಿ ಉರು ಹಚ್ಚಿ. ಯಾಕೆಂದ್ರೆ ನನಗೆ ಬಿ ಅಶೋಕ್ ಕುಮಾರ್ ಅವರು ಬಹಳ ಒಳ್ಳೆಯ ಸ್ನೇಹಿತರು. ಅನೇಕ ಜನ ನಾನು ಟ್ವೀಟ್ ಮಾಡಿದ್ದೇನೆ. ನಮ್ಮ ಇತ್ತೀಚೆಗೆ ಒಬ್ಬರು ಹೆಣ್ಣು ಮಗಳು ವುಮೆನ್ ಪೈಲಟ್ ಆದಾಗ ವಾರ್ ಪ್ಲೇನ್ ಅಲ್ಲಿ ಅವ್ರ ಬಗ್ಗೆ ನಾನು ಟ್ವೀಟ್ ಮಾಡಿ ನನ್ನ ಅಭಿಪ್ರಾಯವನ್ನ, ನನ್ನ ಸಂತೋಷವನ್ನ ಹಂಚಿಕೊಂಡಿದ್ದೇನೆ. ಭಾರತಿ ಸುತ ಅವ್ರನ್ನ ಓದ್ಕೊಂಡಿದ್ದೇನೆ, ಕೊಡಗಿನ ಗೌರಮ್ಮ ಅವ್ರನ್ನ ಓದಿಕೊಂಡಿದ್ದೇನೆ. MA ವಿದ್ಯಾರ್ಥಿಯಾಗಿ ನಾನು ಅವ್ರನ್ನ ಅಧ್ಯಯನ ಮಾಡ್ಬೇಕಾದಂತ ಸಂದರ್ಭ ಬಂದಿತ್ತು. ಈ ಸಂದರ್ಭದಲ್ಲಿ ಇದುವರೆಗೆ 1 ಗಂಟೆ ಅನೇಕ ವಿಚಾರಗಳನ್ನು ನೀವು ಮಾತಾಡ್ತಿದ್ದೀರಿ. ಆ ವಿಚಾರಗಳಲ್ಲಿ ಬಹುಶಃ ನನ್ನ ವಿಚಾರಕ್ಕಿಂತ ಅದು ಮಹತ್ವ ಅಂತ ಅನ್ಕೊಂಡು ನಾನು ಸಂದೀಪ್ ಹೇಳಿದೆ, ಅದು ಮೊದಲು ಮುಗಿಲಿ, ಅದು ಬಹಳ ಮುಖ್ಯವಾದ್ದು ಅಂತ. ನಾನು ಆಡಬಹುದಾದ ಮಾತುಗಳಿಗಿಂತ ಅದು ಯಾಕೆ ಮುಖ್ಯ ಅಂತಂದ್ರೆ, ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ಅನೇಕ ಕ್ಷೇತ್ರಗಳಿಗೆ ಹೋಗ್ಬೇಕಾಗತ್ತೆ, ವಶಪಡಿಸ್ಕೊಳ್ಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಇಲ್ಲಾಗ್ಲೇ ನುರಿತ ಅಧಿಕಾರಿಗಳಾಗಿರ್ತಕ್ಕಂಥವ್ರು, ಅನುಭವ ಇರತಕ್ಕಂಥವ್ರು, ಪರಿಣತಿ ಇರತಕ್ಕಂಥವ್ರು ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ತಿರೋದನ್ನ ಕೆಲವು ಭಾಗವನ್ನು ನಾನು ಕೇಳಿಸ್ಕೊಂಡೆ. ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಇನ್ನೊಂದೆರಡು ಮಾತು ನಾನು ಆಡ್ಬೋದೇ ಹೊರತು ನಾನು ಆ ಕ್ಷೇತ್ರದಲ್ಲಿ ಅನುಭವಿ ಅಲ್ಲ. ಆದ್ರೆ ನನ್ನದೊಂದು ಕ್ಷೇತ್ರ ಇದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ, ಅಧ್ಯಾಪಕ, ಚಲನಚಿತ್ರ ನಿರ್ದೇಶಕ, ಅದಕ್ಕಿಂತ ಮಿಗಿಲಾಗಿ ಒಬ್ಬ ಅಲೆಮಾರಿ. ಐ ಆಮ್ ಟ್ರೂ ನೊಮ್ಯಾಡಿಕ್. ನಾನು ಇದ್ದಲ್ಲಿ ಇಲ್ಲದವ, ಎಲ್ಲ ಕಡೆ ಚಲಿಸುವವ, ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಅಂತ ನಂಬುವವ. ಹಾಗಾಗಿ ನನ್ನ ಮಾತುಗಳು ಎಷ್ಟರ ಮಟ್ಟಿಗೆ ನಿಮ್ಮ ಇವತ್ತಿನ ಒಂದು ಚರ್ಚೆನಲ್ಲಿ ಸೇರ್ಕೊಳ್ತವೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಾಂಟ್ ಟು ಶೇರ್. ಇವತ್ತು ಕೋವಿಡ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಕೋವಿಡ್ ಪಾಸಿಟಿವ್ ಅಂತ. ನಾನು ಆ ಪಾಸಿಟಿವ್ ಅನ್ನೋದನ್ನ ಬೇರೆ ತರ ಇಂಟರ್ಪ್ರಿಟ್ ಮಾಡಿ ಒಂದು ಆರ್ಟಿಕಲ್ ಬರೆದಿದ್ದೆ.
ಇಡೀ ಕೋವಿಡ್ ಪ್ರಕರಣವನ್ನೇ ನಾವು ಒಂದು ಪಾಸಿಟಿವ್ ಆಗಿ ನೋಡ್ಲಿಕ್ಕೆ, ಪಾಸಿಟಿವ್ ದೃಷ್ಟಿಕೋನದಿಂದ, ಸಕಾರಾತ್ಮಕವಾದ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಕೊಡಗು ಕೂಡ ಇದಕ್ಕೆ ಬಲಿಯಾಗಿದೆ. ಕಳೆದ ವಾರ ನಾನು 3-4 ದಿನ ಅಲ್ಲಿಯ ಪ್ರವಾಹ ಪೀಡಿತ ಜಾಗಗಳಿಗೆ ಭೇಟಿ ಕೊಟ್ಟಿದ್ದೆ ಖಾಸಗಿಯಾಗಿ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಕೋವಿಡ್ ಅನ್ನ ಅನಗತ್ಯವಾಗಿ ಭಯಾನಕವಾಗಿ ಮಾಧ್ಯಮಗಳು ಚಿತ್ರಿಸಿ ಜನರನ್ನ ಹೆದರಿಸಿ ಒಂದು ರೀತಿಯಲ್ಲಿ ಒಂದು ನೆಗೆಟಿವ್ ಆದಂತಹ ಒಂದು ಇದನ್ನ ಕ್ರಿಯೇಟ್ ಮಾಡಿದಾವೆ. ಇದರರ್ಥ ಕೋವಿಡ್ ಅಥವಾ ಕರೋನಾ ಅನ್ನುವಂಥದ್ದು ಅಲ್ಲಗಳೆಯಬಹುದಾದ, ನಿರ್ಲಕ್ಷಿಸಬಹುದಾದಂತಹ ಒಂದು ಡಿಸೀಸ್ ಅಂತ ಅಲ್ಲ. ಜಾಗೃತಿಯಾಗಿರ್ಬೇಕಾದಂಥದ್ದಷ್ಟೇ. ಈಗ ಜಾಗೃತಿಯಾಗಿ ಮನೆಯಲ್ಲಿದ್ದುಕೊಂಡು ಅದನ್ನೂ ಕೂಡ ಹೇಗೆ ಪಾಸಿಟಿವ್ ಮಾಡ್ಕೋಬಹುದು ಅನ್ನೋದಕ್ಕೆ ಹಲವಾರು ದಾರಿಗಳಿದೆ. ಇದನ್ನು ಕೂಡ ನಾವು ಹೇಗೆ ಸಕಾರಾತ್ಮಕವಾಗಿ ನೋಡ್ಬೋದು ಅಂತ. ಫಸ್ಟ್ ಆಫ್ ಆಲ್, ಈ ನೆಪದಲ್ಲಿ ಮನೆಯಲ್ಲಿದ್ದು ಗೃಹ ಕೃತ್ಯಗಳನ್ನು ನೋಡಿಕೊಂಡು ಮನೆ ಮಂದಿಯನ್ನು ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳುವ. ಯಾಕಂದ್ರೆ ನಾವು ಮನೆಯವ್ರನ್ನೇ ಅರ್ಥ ಮಾಡ್ಕೊಂಡಿರಲ್ಲ, ಸಮಾಜ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇರ್ತೀವಿ. ಮನೆಯವ್ರ ಕಷ್ಟಗಳೇ ಗೊತ್ತಿರಲ್ಲ. ಆ ತಾಯಿ ಇರ್ಬೋದು, ತಂದೆ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು. ಇವನ್ನೆಲ್ಲ ಗ್ರಹಿಸೋದಕ್ಕೆ ನಿಜವಾಗ್ಲೂ ಒಂದು ಸ್ಪೇಸ್ ಅನ್ನ ಕೊರೋನಾ ಒದಗಿಸ್ಕೊಡ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ತಡವಾಗಿ ಮನೆಗೆ ಬರೋದು, ಬೆಳಗ್ಗೆ ಎದ್ದು ಬೇಗ ಹೋಗೋದು, ಇಡೀ ದಿನ ದುಡಿಮೆ 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 ಚಕ್ರಕ್ಕೆ ಒಪ್ಕೊಂಡಿರೋದು. ಇಂಥ ಹೊತ್ತಲ್ಲಿ ಮನೆಯ ಒಳಗನ್ನ ನೋಡ್ಕೊಳ್ಳಿಕ್ಕೆ, ಮನೆಯ ಸಂಬಂಧಗಳನ್ನ ನೋಡ್ಕೊಳ್ಳಿಕ್ಕೆ ಒಂದ್ ರೀತಿಯಲ್ಲಿ ಕೊರೋನಾ ನೆರವಾಗಿದೆ. ಎರಡನೇದು ಬಹಳ ಬ್ಯೂಟಿಫುಲ್ ಪಾಯಿಂಟ್. ನಾನು ಆಗ ಕೆಲವು ಪಾಯಿಂಟ್ಸ್ಗಳನ್ನ, ಬುಲೆಟ್ ಪಾಯಿಂಟ್ಸ್ಗಳನ್ನ ಒಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದೆ. ಸರಳ ವಿವಾಹಗಳು ಬಂದದ್ದು ಕೊರೋನಾದಿಂದ. ದುಂದು ವೆಚ್ಚ, ಅನಗತ್ಯವಾದ ಗುಂಪು, ಸುಮ್ನೆ ಜನ ಜಾತ್ರೆ ಸೇರೋದು, ಅಲ್ಲಿ ಪ್ರೀತಿ ಇರಲ್ಲ, ವಿಶ್ವಾಸ ಇರಲ್ಲ, ದೊಡ್ಡಸ್ತಿಕೆ ಇರುತ್ತೆ, ಆಡಂಬರ ಇರುತ್ತೆ, ಪ್ರದರ್ಶನ ಇರುತ್ತೆ ಅಷ್ಟೇ. ಅದಕ್ಕೆ ಹೊರತಾಗಿ ಕೆಲವರಾದ್ರೂ ಸಣ್ಣದಾಗಿ ಸರಳವಾಗಿ ಒಂದು ಗೃಹ ಕೃತ್ಯ, ಒಂದು ನಾಮಕರಣ, ಒಂದು ಮದುವೆಯಿಂದ ಕಾರ್ಯಕ್ರಮಗಳನ್ನ ಮಾಡೋ ಒಂದು ಅನಿವಾರ್ಯತೆ ಕ್ರಿಯೇಟ್ ಆಯ್ತಲ್ಲ. ದಟ್ ಟ್ರೆಡಿಷನ್ ಶುಡ್ ಕಂಟಿನ್ಯೂ ಅಂತ. ಯಾಕಂದ್ರೆ ನಾನು ತುಂಬಾ ಸರಳವಾಗಿ ಅಂತರ್ಜಾತೀಯ ಮದುವೆ ಮಾಡಿಕೊಂಡಂತವನು, ಒಂದು ಪುಸ್ತಕ ಬಿಡುಗಡೆ ಮಾಡಿ 2 ಹಾರ ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಂಡಂತವ್ರು. ಅಂದ್ರೆ ನಮ್ಮ ಶ್ರೀಮಂತಿಕೆ ಮಾನಸಿಕವಾಗಿ ಆಗ್ಬೇಕು, ಒಳಗಡೆ ದೊಡ್ಡವರಾಗ್ಬೇಕು. ನಾವು ಭಾವನಾತ್ಮಕವಾಗಿ ಶ್ರೀಮಂತಿಕೆ ಆಗ್ಬೇಕು, ಹೊರ ಪ್ರಪಂಚಕ್ಕೆ ಅಲ್ಲ. ನನ್ನ ಕೆಲವು ಚಲನಚಿತ್ರ ಕಲಾವಿದರು ಕನಿಷ್ಠ 10,000 ಜನ ಇಲ್ಲಿದ್ರೆ ನಾವು ಹೊರಗೆ ಬರಲ್ಲ ಸರ್, ಆ ಸಮಾರಂಭ ನೋಡ್ತೀವಿ ಫಸ್ಟ್ ಹೋಗೋಕ್ ಮುಂಚೆ, ಅಲ್ಲೊಂದು 10,000 ಮಿನಿಮಮ್ ಕ್ರೌಡ್ ಇದ್ರೆ ಮಾತ್ರ ನಾವು ಎಂಟ್ರಿ. ಟಿಪಿಕಲ್ ಸಿನಿಮಾದಲ್ಲಿ ಎಂಟ್ರಿ ಇರುತ್ತಲ್ಲ, ಅದು ಆ ಥರ ನಾವು ಬರೋದು. ಹಾಗೆಲ್ಲ ಬರಲ್ಲ ಅಂತಿದ್ರು. ಈಗ 10 ಜನ ಸೇರಿದರೆ ಬಂದ್ರಪ್ಪ ಅಂದ್ರೂ ಬರಲ್ಲ ಅವರು. ಸೊ ಕೊರೋನಾ ಕಟ್ಟಿಕೊಟ್ಟ ಈ ಏಕಾಂತ ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಅಂತ. ಇದು ನಮ್ಮ ಅಂತಃಶೋಧಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಅನ್ಕೋಬೇಕು. ತೆಗೀರಿ ನಿಮ್ಮ ಹಳೆ ಆಲ್ಬಮ್ಗಳನ್ನ, ನಿಮ್ಮ ಹಳೆ ಸ್ನೇಹಿತರನ್ನ ಹುಡುಕಿ, ಕರೆ ಮಾಡಿ, ಫೋನ್ಗಳಿದೆ, ನೆಟ್ವರ್ಕ್ ಇದೆ, ಅಥವಾ ಸ್ಕೈಪ್ ಇದೆ, ಅಥವಾ ಝೂಮ್ ಇದೆ, ಮಾತನಾಡಿ, ಸಂಬಂಧಗಳನ್ನ ನವೀಕರಣ ಮಾಡ್ಕೊಳ್ಳಿ. ಯು ಕ್ಯಾನ್ ಟಾಕ್ ಟು ದ ಪೀಪಲ್. ಎಲ್ಲೋ ಇರ್ತಾರೆ, ಕಳೆದು ಹೋಗಿರ್ತಾರೆ, ಗೊತ್ತೇ ಇರಲ್ಲ. ನಮ್ಮ ಆ ಆರ್ಭಟದ ಮತ್ತು ಅವಸರದ ಬದುಕಿನಲ್ಲಿ ನಾವು ಮರ್ತೇ ಬಿಟ್ಟಿದ್ದೀವಿ ಅದನ್ನೆಲ್ಲ. ಇದು ಒಮ್ಮೆ ಓಡುವ ವೇಗದಲ್ಲಿ ನಿಂತು ಹಿಂದೆ ತಿರುಗಿ ನೋಡುವ ಹಿನ್ನೋಟಕ್ಕೆ ಒಂದು ಅದ್ಭುತವಾದ ಅವಕಾಶ. ಎಷ್ಟೋ ಜನ ನಮ್ಮ ಸಂಬಂಧಗಳು ಕಳೆದು ಹೋಗಿರತ್ತೆ. ನಿಮಗೆ ಗೊತ್ತಿದೆ, ಮನುಷ್ಯನ ನೆನಪಿನ ಕೋಶ ಸಾಯ್ತಾ ಇದೆ, ತುಂಬಾ ಸಾಯ್ತಾ ಇದೆ. ನಾವು ಎಷ್ಟು ಬೇಗ ಮರಿತಾ ಇದ್ದೀವಿ ಅಂದ್ರೆ, ನಿನ್ನೆ ಎಲ್ಲಿ ಊಟ ಮಾಡಿದ್ವಿ ಗೊತ್ತಿಲ್ಲ, ಮೊನ್ನೆ ನಮ್ಗೆ ಯಾರು ಸಹಾಯ ಮಾಡಿದ್ರು ಗೊತ್ತಿಲ್ಲ, ಹೋದ ತಿಂಗಳು ನಮಗೆ ಆದಂತ ಘಟನೆ ಮರೆತು ಹೋಗ್ಬಿಡತ್ತೆ. ಒಂದ್ರಿತ ಆರೋಪಿತವಾದ ಆಲ್ಝೈಮರ್, ನಾವೇ ಹೇರಿಕೊಂಡ ಆಲ್ಝೈಮರ್ನ ನಾವು ಬುದ್ಧಿವಂತಿಕೆಯಿಂದ ಜಾಣ ಮರವಿಗೆ ಪಡ್ಕೊಳ್ತಾ ಇದ್ದೇವೆ. ಹೀಗಾಗಿ ನಿಮ್ಗೆ ನಿಮ್ಮ ಹಳ್ಳಿ ಬೇಡ, ನಿಮ್ ತೋಟ ಬೇಡ, ನಿಮ್ ಹಿರಿಯರು ಬೇಡ, ನಿಮ್ ಬೀದಿ, ನೀವು ಓದಿದ ಶಾಲೆ, ನಿಮಗೆ ಕಲಿಸಿದ ಮೇಷ್ಟ್ರು ಎಲ್ಲ ನಮ್ಮ ನೆನಪಿನ ಸಮಾಧಿಯಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ನಾಳೆ ಏನು, ನಾಳೆ ಏನು, ನಾಳೆ ಏನ್ ಮಾಡ್ಬೇಕು, ನನಗೇನ್ ಮಾಡ್ಕೋಬೇಕು ಅನ್ನುವಂತಹ ಸ್ವಕೇಂದ್ರಿತವಾದ ಸೆಲ್ಫ್ ಸೆಂಟರ್ಡ್ ಆದಂತಹ ಒಂದು ವಿಚಿತ್ರ ವೇಗಕ್ಕೆ ಮನುಷ್ಯ ಸಿಕ್ಕಿಬಿಟ್ಟಿದ್ದಾನೆ. ಇವತ್ತು ಒಂದು ಕ್ಷಣ ನಿಂತು ಧ್ಯಾನಿಸುವಂತ ಮನಸ್ಸನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಕೋವಿಡ್ ಅನ್ನ ಒಂದು ರೀಸನ್ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿಯಲ್ಲಿ ನಾನು ತುಂಬಾ ಈ ಸಂದರ್ಭವನ್ನ ತುಂಬಾ ಜನ ಡಿಪ್ರೆಷನ್ ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ತುಂಬಾ ಜನ ನನ್ನ ಹತ್ರ, ನನ್ನ ವಿದ್ಯಾರ್ಥಿಗಳು, ಮಿತ್ರರು ಬರೋರು,
ಸರ್ ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದೀವಿ ಅಂತ. ನಿಮ್ಗೆಲ್ಲ ಗೊತ್ತಿದೆ, WHO ಪ್ರಕಾರ ನಮ್ಮಲ್ಲಿ 36% ಡಿಪ್ರೆಷನ್ ಇದೆ. ಭಾರತ ಆತ್ಮಹತ್ಯೆ ಮತ್ತು ಡಿಪ್ರೆಷನ್ ನಲ್ಲಿ, ಖಿನ್ನತೆಯಲ್ಲಿ ಯಾವಾಗ್ಲೂ ಅಗ್ರಸ್ಥಾನ. ಹಾಗಾದ್ರೆ ನಮ್ಮ ಭೂಮಿ, ಈ ವಸುಂಧರೆ ಎಷ್ಟು ಸುಂದರವಾಗಿದ್ದಾಳೆ. ಅವರ ನಿಮ್ಮ ಕೊಡಗನ್ನ ವರ್ಣಿಸುವಂತಹ ಒಂದು ಕವಿತೆ ಏನಿದೆ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಂಥ ಅದ್ಭುತವಾದ ಮಾತು. ಈ ಭೂರಮೆ ಎಲ್ಲರನ್ನೂ ಕಾಪಾಡುವಷ್ಟು ಸುಂದರವಾಗಿದ್ದಾಳೆ. ಭೂಮಿ ಎಲ್ಲರನ್ನೂ ಸಲಹುತ್ತಾಳೆ. ಎಲ್ಲರೂ ನೆಮ್ಮದಿಯಾಗಿ ಸುಖವಾಗಿ ಬದುಕುವಷ್ಟು ಶ್ರೀಮಂತವಾಗಿದೆ ಭೂಮಿ. ಇದಕ್ಕಿಂತ ಅನೇಕ ದಾರುಣವಾದದ್ದನ್ನ ನಮ್ಮ ಭೂಮಿ ಕಂಡಿದೆ. ನೀವು ಇಫ್ ಯು ಲುಕ್ ಅಟ್ ದಿ ಸೆಕೆಂಡ್ ವರ್ಲ್ಡ್ ವಾರ್, ಅಲ್ಲಾಗಿರುವಂತಹ ಯಹೂದ್ಯರ ಜೂಯಿಷ್ ಜನಾಂಗದ ಮಾರಣ ಹೋಮ, ಲಕ್ಷ ಲಕ್ಷ ಜನರನ್ನ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಹಿಟ್ಲರ್ ಕೊಲ್ತಾನೆ. ಪ್ಲೇಗ್ ಕಾಲರಾಯರ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಎಷ್ಟು ಜನ ಸತ್ತಿದ್ದಾರೆ. ಅದರ ಮುಂದೆ ನಿಜವಾಗಿ ನೀವು ಸುಮ್ಮನೆ ಒಂದು ತರತಮ ಅಂದ್ರೆ ಕಂಪ್ಯಾರಿಟಿವ್ ಆಗಿ ನೀವು ನೋಡಿದ್ರೆ, ಹೋಲಿಕೆ ದೃಷ್ಟಿಯಿಂದ ನೋಡಿದ್ರೆ, ಕೋವಿಡ್ ಅನಗತ್ಯವಾಗಿ ಭಯಾನಕವಾಗಿ ಚಿತ್ರಿಸಲಾಗಿದೆ. ಇವತ್ತಲ್ಲ ನಾಳೆ ಲಸಿಕೆ ಬರುತ್ತೆ, ಜಾಗೃತವಾಗಿರ್ಬೇಕು. ಇದು ಇನ್ನೊಂದು ಕಾಯಿಲೆ, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಆದ್ರೆ ಅದನ್ನ ಭೂತದ ಹಾಗೆ ಕಟ್ಟಿಕೊಂಡು ಖಿನ್ನತೆಗೆ ಒಳಗಾಗೋದು, ಸುಸೈಡ್ಗಳಾಗ್ತಕ್ಕಂಥದ್ದು, ಡಿಪ್ರೆಷನ್ಗಳಾಗ್ತಕ್ಕಂಥದ್ದು. ನೀವು ಡಿಪ್ರೆಷನ್ ಆಗೋದಷ್ಟೇ ಇಲ್ಲ, ನಿಮ್ಮ ಸುತ್ತ ಇರೋ ಪರಿಸರವೇ ಡಿಪ್ರೆಷನ್ ಆಗುತ್ತೆ. ಒಂದು ಕುಟುಂಬದಲ್ಲಿ ಒಬ್ರು ಡಿಪ್ರೆಷನ್ ಆದ್ರೆ, ಅಯ್ಯೋ ಇವ್ ಹಿಂಗಿದಾನಲ್ಲ ಅಂದ್ರೆ ಇಡೀ ಮನೆ ಮುಂದೆ ಡಿಪ್ರೆಷನ್ ಆಗುತ್ತೆ. ಈ ಒಂದು ಯಾತಕ್ಕೆ ಹಿಂಗಾಗತ್ತೆ ಅಂತಂದ್ರೆ, ಜನ ಚರಿತ್ರೆಯನ್ನು ಮರೆತಿದ್ದಾರೆ. ನಮ್ಮ ನಾಡು ಕಂಡ ರಕ್ತಪಾತ, ವಿಪ್ಲವ, ಯುದ್ಧ, ಸ್ವಾತಂತ್ರ್ಯ ಸಂಗ್ರಾಮ ಇಂಥವನ್ನೆಲ್ಲ ನೋಡಿದಾಗ ನಾವು ಇದೊಂದು ಅತ್ಯಂತ ಕ್ಷಣಿಕ ಮತ್ತು ಕ್ಷುಲ್ಲಕ, ಕ್ಷಣಿಕ ಅಂದ್ರೆ ಕ್ಷಣ ಮಾತ್ರ ಇರುವಂತದ್ದು, ಮತ್ತು ಕ್ಷುಲ್ಲಕ ನೆಗ್ಲಿಜಿಬಲ್ ಅನ್ನೋದ್ರ ಕಡೆಗೆ ಯೋಚನೆ ಮಾಡಬೇಕಾಗಿದೆ. ಹಾಗಂತ ಕೇರ್ಲೆಸ್ ಆಗಿರ್ಬೇಕು ಅಂತ ಹೇಳಲ್ಲ. ಸರ್ಕಾರದ ನಿಯಮಗಳೇನಿದೆ, ಇನ್ನೊಂದಿದೆ, ಅದನ್ನು ಪಾಲನೆ ಮಾಡಿ, ಸಹಾಯ ಮಾಡಿ ಇನ್ನೊಬ್ಬರಿಗೆ. ಆದ್ರೆ ಕೋವಿಡ್ ಬಂದವ್ರನ್ನ ಅಸ್ಪೃಶ್ಯರಾಗಿ ನೋಡೋದು, ಅಥವಾ ನನಗೆ ಬರೋದೇ ಇಲ್ಲ ಅವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳಿ ಮಾಸ್ಕ್ ಹಾಕೊಳ್ಳದೆ ಹೆಮ್ಮೆಯಿಂದ ಸಾರ್ವಜನಿಕವಾಗಿ ಓಡಾಡೋದು, ಈ ತರದ ಅನೇಕ ಉದ್ದಟತನಗಳನ್ನ ನಾವು ಕಾಣ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ನಾವೆಲ್ಲ ಮಾಡ್ಬೇಕಾದ್ದು, ನೀವು ಸಂಘಟನೆ ಇರ್ತಕ್ಕಂಥವ್ರು ನಾವೆಲ್ಲ ಮಾಡ್ಬೇಕಾಗಿದ್ದೇನಂತಂದ್ರೆ, ಇದನ್ನ ದಾಟಿ ಹೋಗ್ಲಿಕ್ಕೆ ಬೇಕಾದಂತಹ ಒಂದು ಪರಿಹಾರ ಕಾರ್ಯ ಏನಿದೆ, ಜಾಗೃತಿ ಮೂಡ್ಬೇಕಾದ್ದೇನಿದೆ, ಅದನ್ನ ನಾವು ಮಾಡ್ಬೇಕಾಗತ್ತೆ. ಈಗ ಯಾಕೆ ಹೇಳ್ತೀನಿ ಈ ಮಾತನ್ನಂತಂದ್ರೆ, ಈ ಡಿಪ್ರೆಷನ್ ಅನ್ನುವಂಥದ್ದು ವಯಸ್ಸಿಗೆ ಸಂಬಂಧ ಇಲ್ಲ, ಆರ್ಥಿಕ ಸ್ಥಿತಿಗೆ ಸಂಬಂಧ ಇಲ್ಲ, ಹಣಕಾಸಿಗೆ ಸಂಬಂಧ ಇಲ್ಲ. ಒಬ್ಬ ಪ್ರಖ್ಯಾತ ನಟನಿಗೂ ನಟಿಗೂ ಬರಬಹುದು, ಬಡವನಿಗೂ ಬರಬಹುದು. ಒಂದು ಚಿಕ್ಕ ಮಗು ಹೈಸ್ಕೂಲ್ನಲ್ಲಿ ಎಕ್ಸಾಮ್ ತಗೊಳ್ಳೋ ಮಗುಗೂ ಡಿಪ್ರೆಷನ್ ಬಂದ್ಬಿಡತ್ತೆ. ಹಾಗೆ ಒಬ್ಬ ಮಧ್ಯ ವಯಸ್ಕನಿಗೂ ಕೂಡ ಬರ್ಬೋದು, ಒಬ್ಬ ಉದ್ಯಮಿಗೆ ಬರ್ಬೋದು, ಒಬ್ಬ ವರ್ತಕನಿಗೆ ಬರ್ಬೋದು, ರಾಜಕಾರಣಿಗೆ ಬರ್ಬೋದು, ಬೇರೆ ಬೇರೆ ಕ್ಷೇತ್ರಗಳೆಲ್ಲರಿಗೆ ಬರಬಹುದು. ಇದನ್ನ ನಾವು ದಾಟ್ಲಿಕ್ಕೆ ನಾವೇ ಪ್ರಯತ್ನ ಮಾಡ್ಬೇಕು. ಇದನ್ನು ಮನೋವಿಜ್ಞಾನ, ವೈದ್ಯರು, ಔಷಧಿಗಳಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮ್ಗೆ ಇರತಕ್ಕಂಥ ಒಂದು ಬಹಳ ಮುಖ್ಯವಾದಂತ ಏನ್ ಕೆಲಸ ಅಂತಂದ್ರೆ, ನನಗ್ ಬಂದಿರೋ ಕಷ್ಟ ದೊಡ್ಡದಲ್ಲ ಅಂತ ಮೊದಲು ನಾವು ಅದನ್ನ ಅನಲೈಸ್ ಮಾಡ್ಬೇಕು. ನನಗ್ ಬಂದಿರೋದು ದೊಡ್ಡದಲ್ಲಪ್ಪ. ಪ್ಲಾಸ್ಟಿಕ್ ಚಂಬು, ಬಿಂದಿಗೆ, ತುಂಬಾ ಕಡಿಮೆ ಬೆಲೆಯ ಅಂತ ವಸ್ತುಗಳನ್ನ ಬೆನ್ನಿಗೆ ಕಟ್ಟಿಕೊಂಡು ನಗರವನ್ನ ಬಿಟ್ಟು ದೂರದ ಹಳ್ಳಿಗೆ ನಡೆದು ಹೋಗುವ, ಗಾಡಿ ಹತ್ಕೊಂಡು ಹೋಗುವಂತಹ ದೊಡ್ಡ ಒಂದು ಅಲೆಮಾರಿ ವಲಸೆ ಕಾರ್ಮಿಕರನ್ನು ನೋಡಿದಾಗ ನಮ್ದು ಏನ್ ಕಷ್ಟ ಇದೆ. ನಮ್ಗೆ ನಮ್ ದೇಶದ ದುರಂತ ಏನ್ ಗೊತ್ತಾ? ಸುಖಪಟ್ಟವರೇ ಕಷ್ಟ ಹೇಳ್ಕೊಡೋದು, ಸುಖದಲ್ಲಿರೋರೇ ಕಷ್ಟ ಹೇಳ್ಕೊಡೋದು. ಇದು ತುಂಬಾ ಎದ್ದು ಕಾಣುತ್ತಿಲ್ಲ ಆ ಕಡೆ. ಎಲ್ಲ ಇದೆ, ಮನೆ ಇದೆ, ಕಾರ್ ಇದೆ, ಹೊಟ್ಟೆಗೆ ಊಟಕ್ಕಿದೆ, ಎಲ್ಲ ಇದೆ, ಅವ್ರಿಗೆ ಆದ್ರೂ ಕಷ್ಟ. ನಾನ್ ನೋಡಿದಂಥ ಡಿಪ್ರೆಷನ್ಗೆ ಬರುವಂತ ಅನೇಕ ಯುವಕರು ನನಗೆ ಕೇಳಿದ್ರೆ ನಗು ಬಂದ್ಬಿಡತ್ತೆ. ಅಲ್ಲಪ್ಪ ಏನಪ್ಪ ಇಷ್ಟಕ್ಕೆ ನೀವು ಡಿಪ್ರೆಷನ್ ಸುಸೈಡ್ ಅಟೆಂಪ್ಟ್ ಮಾಡ್ತೀನಿ, ನಾನು ಅಲೋನ್ ಡೆಡ್ ಎಂಡಿ ಬಂದ್ಬಿಟ್ಟಿದ್ದೀನಿ. ನಿಮ್ಗೆ ಯಾರು ರೆಡ್ ಕಾರ್ಪೆಟ್ ಹಾಸಿ ಹುಟ್ಟಕ್ ಮುಂಚೆ ನೀನು ಹೋಗಪ್ಪ ಭೂಮಿಗೆ, ಅಲ್ಲೆಲ್ಲ ಸಿದ್ಧ ಮಾಡಿಟ್ಟಿರ್ತೀನಿ, ಒಳ್ಳೆ ಫ್ಯಾಮಿಲಿ, ದುಡ್ಡು ಕಾಸು ಹಣ ಅಂತಸ್ತು ಜಾತಿ ಧರ್ಮ ಎಲ್ಲ ಆಯ್ಕೆ ಮಾಡಿ ಕೊಡ್ತೀನಿ ನಿನಗೆ, ನೀನು ಹೋಗ್ಬಿಟ್ಟು ಸುಖವಾಗಿರುವಂತ ಯಾವ ದೇವರು ಯಾವ ಧರ್ಮ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು? ಏನಿಲ್ವಲ್ಲ.
ಬಂದ್ಮೇಲೆ ಏನೋ ಒಂದು ತಗಲ್ಕೊಳ್ಳುತ್ತೆ, ಅದಕ್ಕೆ ನಾವು ಅಂಟ್ಕೊಂಡು ಇಲ್ಲಿ ಬದುಕ್ಬೇಕಷ್ಟೇ. ಬಟ್ ವಿ ಕ್ಲೈಮ್ ಆಸ್ ಇಫ್ ವಿ ಡಿಸರ್ವ್ ಎವ್ರಿಥಿಂಗ್. ಅದೆಲ್ಲ ಒದಗ್ ಬರ್ಬೇಕು ನನ್ಗೆ. ಅದು ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಂದು ದೊಡ್ಡ ಒಂದು ಕೊರಗಪ್ಪ ಮತ್ತು ಕೊರಗಮ್ಮ ಆಗುವುದನ್ನ ನಾವು ಇವತ್ತು ತಪ್ಪಿಸ್ಬೇಕಾಗಿದೆ. ಈ ದೇಶದಲ್ಲಿ ಸಮಸ್ಯೆಗಳಿದೆ, ಅನೇಕ ಸಮಸ್ಯೆಗಳಿದೆ. ಸ್ಟಿಲ್ ಇಟ್ಸ್ ಎ ವಂಡರ್ಫುಲ್ ಕಂಟ್ರಿ. ನಾನು ಚೈನಾಕ್ ಹೋಗಿ ನೋಡಿದ್ದೀನಿ. ಆ ಕಮ್ಯುನಿಸಂನ ಹಿಡಿತದಲ್ಲಿ ಸಿಕ್ಕ ಜನಸಾಮಾನ್ಯರ ಕಷ್ಟ, ಸರ್ಕಾರದ ವಿರುದ್ಧ ಒಂದು ಮಾತಾಡ್ಲಿಕ್ಕೆ ಆಗಲ್ಲ. ಅಷ್ಟು ಒಂದು ಕಮ್ಯುನಿಸಂನ ಭ್ರಷ್ಟ ರೂಪ ಅಲ್ಲಿರೋದು. ಕಮ್ಯುನಿಸ್ಟ್ನ ಶಿಷ್ಟ ರೂಪ ಬೇರೆ ಇದೆ, ನಿಜವಾದ ಕಮ್ಯುನಿಸಂ ಬೇರೆ. ಹಂಗಿದೆ ಅಲ್ಲಿ. ನಾವು ವಿದ್ಯಾರ್ಥಿಯನ್ನ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೇಗಿದೆಯಪ್ಪ ಅಂದ್ರೆ ಯಾವುದನ್ನು ಕೇಳೋ ಹಾಗೆ ಇಲ್ಲ. ಆ ದೃಷ್ಟಿಲಿ ನಮ್ಮ ಬಡತನದ ಮಧ್ಯೆ ನಮ್ಮ ಗೋಳು, ನಮ್ಮ ಪೊಲಿಟಿಕಲ್ ಐಡಿಯಾಲಜಿಕಲ್ ಡಿಫರೆನ್ಸಸ್ ಏನೂ ಇರಬಹುದು. ಇಂಡಿಯಾ ಇಸ್ ಫ್ಯಾಂಟಾಸ್ಟಿಕ್ ಕಂಟ್ರಿ. ಇದು ನಾನು ನನ್ನ 40-50 ದೇಶ ಸುತ್ತಾಡಿದ್ರಲ್ಲಿ ನಾನು ಕಂಡುಕೊಂಡಂತ ಸತ್ಯ. ನನ್ನ ಟ್ರಾವೆಲ್ಗಳಲ್ಲಿ ಇದನ್ನು ನಾನು ದಾಖಲಿಸಿದ್ದೇನೆ, ಪುಸ್ತಕಗಳಲ್ಲಿ ಅದನ್ನು ವಿವರಿಸಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಆಲ್ವೇಸ್ ವಿ ಮಸ್ಟ್ ಬಿ ಆಪ್ಟಿಮಿಸ್ಟಿಕ್. ಅದು ತುಂಬಾ ಇವತ್ತಿನ ಯುವಜನರಿಗೆ ಬಹಳ ಬಹಳ ಮುಖ್ಯ. ನನ್ನ ಹತ್ರ ಸಿನಿಮಾದಲ್ಲಿ ಅಭಿನಯಿಸ್ಲಿಕ್ಕೆ ಬರ್ತಾರೆ, ನಮ್ಮ ಟೆಂಟ್ ಸಿನಿಮಾ ಶಾಲೆಗೆ ಸೇರ್ಕೊಳ್ಳಿಕ್ಕೆ. ಇವತ್ತು ಸೇರ್ಕೊಂಡ್ರೆ ನಾಳೆ ಬೆಳಿಗ್ಗೆ ಒಂದು ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಓವರ್ ನೈಟ್ ರಿಚ್ ಆಗೋ ಭ್ರಮೆ ಇದೆಯಲ್ಲ, ಇಟ್ಸ್ ಇಂಪಾಸಿಬಲ್. ನೀವು ಪರಿಶ್ರಮ ಪಡದೆ ಏನನ್ನೂ ಪಡಿಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಲ್ಲಿ. ಕಡಲೆ ಬೀಜ ಕೂಡ ಸಿಕ್ಕಲ್ಲ, ಪೀನಟ್ ಕೂಡ ಫ್ರೀಯಾಗಿ ಸಿಗಲ್ಲ. ನಮ್ಮಲ್ಲಿ ಒಂದು ಭ್ರಮೆ ಇದೆ, ಅದು ಒದಗಿ ಬರ್ಬೇಕು, ನನ್ನನ್ನು ಹುಡುಕೊಂಡು ಬರ್ಬೇಕು ಅಂತ. ನೀವು ಹುಡುಕೊಂಡು ಹೋಗ್ಬೇಕು ಯಶಸ್ಸನ್ನ ಒಂದು ಹಂತದವರೆಗೆ, ಆಮೇಲೆ ಅದು ನಿಮ್ಮನ್ನು ಫಾಲೋ ಮಾಡುತ್ತೆ. ಅದಕ್ಕೆ ಬುದ್ಧ ಒಂದು ಕಡೆ ಒಂದು ಬಹಳ ಅದ್ಭುತವಾದ ಮಾತು ಹೇಳ್ತಾನೆ. ಪಾದರಕ್ಷೆಗಳಿಲ್ಲವೆಂದು ಕೊರಗಬೇಡ. ಪಾದರಕ್ಷೆ, ಚಪ್ಪಲಿಗಳು. ಪಾದರಕ್ಷೆಗಳಿಲ್ಲವೆಂದು ನೀನು ಕೊರಗಬೇಡ, ಪಾದಗಳೇ ಇಲ್ಲದವರನ್ನು ನೋಡು. ಚಪ್ಪಲಿ ಇಲ್ಲ ಅಂತ ಹೇಳ್ತಾ ಇದೀವಿ ನಾವು, ಅವನಿಗೆ ಕಾಲೇ ಇಲ್ಲ ಪಾಪ. ಈ ತರದ ಎಷ್ಟು ಎಕ್ಸಾಂಪಲ್ಸ್ಗಳು ನಮ್ಮ ಎದುರಿಗಿದೆ ನೋಡಿ. ಆ ಅರುಳಿಮಾ ಸಿನ್ಹಾ ಅಂತ ದೊಡ್ಡ ಕ್ರೀಡಾಪಟು ರೈಲ್ನಿಂದ ತಳ್ಳಿ ಕಾಲು ಕಳ್ಕೊಂಡ್ಬಿಡ್ತೇವೆ, ಕತ್ತರಿಸೋಗುತ್ತೆ ಕಾಲು. ಅಂತ ಮಹಿಳೆ ಏರಿದ ಎತ್ತರ, ಅದಕ್ಕಿಂತ ಮಾದರಿ ಬೇಕಾ? ಅದು ಭಾರತದಲ್ಲಿ ನಿಮಗೆ ಸಿಕ್ಕೋದೇ ಭಾರತದಲ್ಲಿ ಅಂತಹ ರೋಲ್ ಮಾಡೆಲ್ಸ್. ಲುಕ್ ಅಟ್ ಕಿರಣ್ ಬೇಡಿ, ಲುಕ್ ಅಟ್ ಅರುಳಿಮಾ ಸಿನ್ಹಾ. ಎಷ್ಟೋ ಜನ ಅತ್ಯಂತ ಗಾಢ ಬಡತನದ ಬೆಂಕಿಯಲ್ಲಿ ಬೆಂದು ಬೂದಿಯಾಗದೆ ಪಕ್ವವಾಗಿ ಅರಳಿದಂತಹ ಬೆಂಕಿಯಲ್ಲಿ ಅರಳಿದ ಹೂವುಗಳವರೆಲ್ಲ. ಮಹಿಳೆಯರಲ್ಲಿ ಡಿಪ್ರೆಷನ್ ತುಂಬಾ ಇದೆ ಪುರುಷರಿಗಿಂತ. ಆದ್ರೆ ಎಷ್ಟು ಮಾದರಿಗಳಿಗೆ ನಮ್ಮ ಮುಂದೆ ಇದಾವೆ, ಮಹಿಳಾ ಮಾದರಿಗಳು. ಅವ್ರನ್ನ ನಾವು ಇಟ್ಕೊಂಡು, ಮೊನ್ನೆ ನಾನು ಟ್ವೀಟ್ ಮಾಡಿದೆ, ನಿಮ್ಮ ಶ್ರೀಮತಿ ನಂಜಪ್ಪ ಅನ್ನುವಂಥ ಕೊಡಗಿನ ಮಹಿಳೆ ಯುದ್ಧ ವಿಮಾನಕ್ಕೆ ಅವರು ಪೈಲಟ್ ಆಗಿ ಆಯ್ಕೆಯ ಸಂದರ್ಭದಲ್ಲಿ ನನಗೆ ಪರಿಚಯ ಇಲ್ಲ. ಅವ್ರ ಫೋಟೋ ಹಾಕಿ ನಾನು ಹೆಮ್ಮೆಯಿಂದ ಎಲ್ಲಾ ಕಡೆ ಅದನ್ನ ನಾನು ಟ್ವೀಟ್ ಮಾಡಿದೆ. ಇಂಥ ಮಾದರಿಗಳನ್ನ ಮುಂದೆ ಇಡಬೇಕು ಸಮಾಜದಲ್ಲಿ. ಬರೀ ನಾವು ಹೊರಗ್ತಾ ಕೂತ್ಕೊಂಡ್ರೆ ಸಾಧನೆ ಮಾಡೋಕ್ಕಾಗಲ್ಲ. ನೋಡಿ, ನನ್ನ ಬಾಲ್ಯ ಕೆಲವರಿಗೆ ಗೊತ್ತು, ಸಂದೀಪ್ ಅವರೆಲ್ಲ ನನ್ನ ಪುಸ್ತಕಗಳನ್ನ ಕೆಲವರು ಓದಿರ್ತಾರೆ. ನಾನು ಅಲೆಮಾರಿಯಾದ ನಾನು ಬಡತನದ ಕಾರಣಕ್ಕೆ ಮನೆ ಬಿಟ್ಟು, ಊರು ಬಿಟ್ಟು ಬದುಕನ್ನು ಹುಡ್ಕೊಂಡು ಹೋದೆ. ಇನ್ಕ್ಲೂಡಿಂಗ್ ಯು. ಸೊ ಮನೆ ಬಿಟ್ಟು ನಾನು ಆಚೆ ಹೋದೆ. ಆಚೆ ಹೋಗ್ಬೇಕಾದ್ರೆ ಯಾವ್ದೋ ಶಬ್ದ ಕೇಳಿಸ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಕಡೆನಲ್ಲಿ ಒಂದು Q&A ಮಾಡೋಣ, ಆಗ್ಬೇಕಾದ್ರೆ ಮಾತನಾಡೋಣ, ತೊಂದರೆ. ಹೋಗಿ ನಾನು ದಿನಗೂಲಿ ನೌಕರನಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು, ನನ್ಗೆ ನಮ್ಮ ತಂದೆ ಸೈನ್ಸ್ ಕೊಡಿಸ್ಬಿಟ್ರು. ನಾನು ಗಣಿತ ಮತ್ತು ವಿಜ್ಞಾನಗಳಲ್ಲಿ ಮಹಾ ದಡ್ಡ, ಫೇಲ್ ಆಗ್ಬಿಟ್ಟೆ, ಡುಂಕಿ. ಹಾಗಾಗಿ ಅವಮಾನಗಳಾಗೋಯ್ತು. ನಾನು ನಂತರ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸೋಷಿಯಲ್ ಸ್ಟಡೀಸ್, ಸೈನ್ಸು, ಹಿಸ್ಟ್ರಿ ತಗೊಂಡು ಕನ್ನಡ ಮಾಧ್ಯಮಕ್ಕೆ ಬಂದು ನಾನು ಅಪ್ಪಟ ಕನ್ನಡ ವಿದ್ಯಾರ್ಥಿ. ನನಗೆ ಆಗಲ್ಲ ಅಂದ್ರೂ ಇಂಗ್ಲಿಷ್ ಮೀಡಿಯಂ ಮತ್ತು ವಿಜ್ಞಾನ ಮತ್ತು ಗಣಿತವನ್ನು ನಮ್ಮ ತಂದೆ ಹೇರಿ ನಾನು ಚಾರ್ಲ್ಸ್ ಡಾರ್ವಿನ್ ಆಗ್ತೀನಿ, ಆಲ್ಬರ್ಟ್ ಐನ್ಸ್ಟೀನ್ ಆಗ್ಬೇಕು ಅಂತ ಅವರ ಆಸೆ ಇತ್ತು. ನನಗೆ 35 ಮಾರ್ಕ್ಸ್ ಕೂಡ ಸ್ಕೋರ್ ಮಾಡೋಕ್ಕಾಗಿಲ್ಲ, ಫೇಲ್ ಆಗ್ಬಿಟ್ಟೆ. ಬಹಳ ಅವಮಾನ ಆಗೋಯ್ತು. ನಾನು ಯಾವ ಹೆಸರನ್ನ, ಊರಿನ ಹೆಸರನ್ನ ಇಟ್ಕೊಂಡಿದ್ದೀನೋ ಆ ಹಳ್ಳಿಯೇ ನನಗೆ ಅವತ್ತು ಮಾಡಿದ ಅವಮಾನ ಅಂತಿಂತದಲ್ಲ. ಮನೆ ಬಿಟ್ಟು ಹೋದೆ, ಏನೇನೋ ಆರ್ಟ್ ಜಾಬ್ಸ್ ಮಾಡಿದೆ. ಕ್ಯಾನ್ ಯು ಇಮ್ಯಾಜಿನ್? ಐ ರೋಟ್ ಮೈಲ್ ಸ್ಟೋನ್ಸ್.
ನಿಮ್ಮೂರ ದಾರಿಯಲ್ಲಿರುವ ಅನೇಕ ಮೈಲಿಗಲ್ಲುಗಳನ್ನ ಆಗ ನಾನು ಬರಿತಾ ಇದ್ದೆ. ಯಾಕಂದ್ರೆ ಆಗೆಲ್ಲ ಮೈಲಿಗಲ್ಲುಗಳನ್ನು ಬರೆಯೋ ಕ್ರಮ ಇತ್ತು, ಡಿಜಿಟಲೈಸ್ ಬಂದಿರಲಿಲ್ಲ. ಒಂದು ಅಕ್ಷರಕ್ಕೆ ನಾನು 25 ಪೈಸಾ ತಗೊಂಡಿದ್ದೀನಿ. ಅದಕ್ಕೆ ನಾನು ಹೆಚ್ಚು ಅಕ್ಷರಗಳಿರುವ ಊರುಗಳು ಬರಲಿ ಅಂತ ಅಪೇಕ್ಷೆ ಪಡ್ತಿದ್ದೆ. ನನಗೆ ಮಂಡ್ಯ ಕಂಡ್ರೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಂಡ್ಯ ಅಂತ ಬರೆದ್ರೆ ಬರೀ 75 ಪೈಸಾ ಕೊಡೋರು ನನಗೆ. ಆದ್ರೆ ಪಿರಿಯಾಪಟ್ಟಣ ಅಂತ ಬರೆದ್ರೆ ಜಾಸ್ತಿ ಉದ್ದ ಬರೋದು, ಜಾಸ್ತಿ ದುಡ್ಡು ಬರ್ತಿತ್ತು. ಈ ತರದ ಲೆಕ್ಕಾಚಾರಗಳಲ್ಲಿ ನಾನು ಮೈಲಿಗಲ್ಲುಗಳನ್ನು ಬರೀತಿದ್ದೆ. ಇದನ್ನೆಲ್ಲ ಹೇಳ್ಕೊಡಕ್ ನಾನೇನು ಸಂಕೋಚ ಪಡೋದಾಗ್ಲಿ ಸೆಲ್ಫ್ ಪಿಟಿ ಆಗ್ಲಿ ಇಲ್ಲ. ಯಾಕಂದ್ರೆ ಇಡೀ ಇಂಡಿಯಾ ವಾಸ್ ಲೈಕ್ ದಟ್. ನಾವೇನು ನಮ್ ತರ ಬಹಳ ಜನ ಇದ್ರು. ಐ ಯೂಸ್ ಟು ವರ್ಕ್ ಇನ್ ಥಿಯೇಟರ್ಸ್. ನಾನು ಥಿಯೇಟರ್ಗಳಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡಿದ್ದೇನೆ. ಅದೇ ಚಿತ್ರಮಂದಿರಗಳಲ್ಲಿ ನನ್ನ ಸಿನಿಮಾ 100 days ಪ್ರದರ್ಶನ ಕಂಡಿದೆ. ಅನಂತರ ನಿರ್ದೇಶಕನಾದ ಮೇಲೆ. ಯಾಕೆ ಈ ಕಾಂಟ್ರಾಸ್ಟ್ ಅನ್ನ ಹೇಳ್ತೀನಿ ಅಂತಂದ್ರೆ, ಭಾರತ ಎಲ್ಲರನ್ನೂ ಹೀಗೆ ಬೆಂಕಿಯಲ್ಲಿ ಬಿಡತ್ತೆ, ಬಡತನದಲ್ಲಿ ಬಿಡತ್ತೆ, ಹಸಿವಿನಲ್ಲಿ ಬಿಡತ್ತೆ. ನಾವು ನಮ್ಮ ವಿಲ್ ಪವರ್ನ ಸ್ಟ್ರಾಂಗ್ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಹುಟ್ಟು ಶ್ರೀಮಂತರು, ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದಂತ ಪುಣ್ಯಾತ್ಮರು, ಅವರ ಅದೃಷ್ಟವಂತರು. ಅವ್ರ ಬಗ್ಗೆ ಅಸೂಯೆ ಬೇಡ. ನಮಗಿಲ್ವೇ? ನಾವು ಏನಾದ್ರೂ ಮಾಡಿ ಅದನ್ನು ಸಾಧಿಸಬೇಕು ಅಂದ್ರೆ ನೀವು ಮಲ್ಟಿಪಲ್ ಇಂಟೆಲಿಜೆನ್ಸ್ಗಳನ್ನ ಡೆವಲಪ್ ಮಾಡ್ಕೋಬೇಕು. ನೀವು IAS ಆಫೀಸರ್ ಆಗಿರಿ, IFS ಆಗಿರಿ, ಪೊಲೀಸ್ ಅಧಿಕಾರಿ ಆಗಿರಿ, ರಾಜಕಾರಣಿ ಆಗಿರಿ, ವಿದ್ಯಾರ್ಥಿ ಆಗಿರಿ, ವರ್ತಕ, ಉದ್ಯಮ ಏನೇ ಮಾಡಿ, ಮಲ್ಟಿಪಲ್ ಇಂಟೆಲಿಜೆನ್ಸ್ ತುಂಬಾ ಮುಖ್ಯ. ಬಹುಮುಖಿಯಾದ ಪ್ರತಿಭೆಗಳು ಬೇಕಾ, ಅವು ಬಹಳ ಬೇಕು. ಎಸ್ಪೆಷಲಿ ನಾನು ಕೊಡಗಿನ ತರುಣರಿಗೆ ಬಹಳ ಕಡೆ ಹೇಳ್ತಿರ್ತೀನಿ, ಕಲ್ಚರಲ್ ಇನ್ಕ್ಲೇಷನ್ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆಲ್ಲ ಬೇರೆ ಶಕ್ತಿಗಳಿದೆ. ನಿಮಗೆ ಇಂಗ್ಲಿಷ್ ಇದೆ, ನಾಲೆಡ್ಜ್ ಇದೆ, ವಿಸ್ಡಮ್ ಇದೆ, ಲೋಕದ ಎಕ್ಸ್ಪೋಜರ್, ಗ್ಲೋಬಲ್ ಎಕ್ಸ್ಪೋಜರ್ ಇದೆ. ವರ್ಲ್ಡ್ ಅಲ್ಲಿ ಎಲ್ಲೂ ಹೋದ್ರೂ ನನಗೆ ಸಿಗ್ತಾರೆ ಕೊಡಗಿನ ಮಿತ್ರರು. ಕಲ್ಚರಲಿ ನಿಮ್ಮ ಸಂಸ್ಕೃತಿ ಇದೆಯಲ್ಲ, ಕೊಡವ ನೃತ್ಯ, ಕೊಡವ ಸಂಸ್ಕೃತಿ, ಕೊಡವಿನ ಜನಪದ, ಕನ್ನಡದಷ್ಟೇ ಶ್ರೀಮಂತವಾದ ಪರಂಪರೆ ಅದು. ನಮ್ಮ ತುಳು ಹೇಗೆ ಶ್ರೀಮಂತವಾದ ಭಾಷೆ ಆಗಿದೆಯೋ ಫೋಕ್ಲೋರ್ ಅಲ್ಲಿ, ಅಷ್ಟೇ ಶ್ರೀಮಂತವಾದಂತಹ ಒಂದು ನೆಲ ಅದು. ಅದು ಇಟ್ ಮೇ ಎಕ್ಸ್ಪ್ರೆಸ್ ಥ್ರೂ ಸಿನಿಮಾ ಅಥವಾ ಲಿಟ್ರೇಚರ್ ಅಥವಾ ಸಂಗೀತ ಅಥವಾ ಮ್ಯೂಸಿಕ್, ಡಾನ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಎನಿಥಿಂಗ್. ಅವುಗಳು ಇವತ್ತು ನಮ್ಗೆ ಯಾಕೆ ಬೇಕು ಅಂತಂದ್ರೆ, ನೋಡಿ, ಅಶೋಕ್ ಕುಮಾರ್ 2 ಪುಸ್ತಕ ಬರೆದಿದ್ದಾರೆ. ನಮ್ಮ ನಾಣಯ್ಯವರ ಶಿಷ್ಯ ಅವರು ಬಹಳ ನಾಣಯ್ಯನವ್ರ ಬಗ್ಗೆ ಬಹಳ ಪ್ರೀತಿ ಮತ್ತು ಗೌರವದಿಂದ ಹೇಳ್ತಾರೆ. ಆ ಬುಲೆಟ್ ಸವಾರಿ ಮತ್ತೆ ಇನ್ನೊಂದು ಅವ್ರದ್ದು ಟೈಗರ್ ಅಶೋಕ್ ಅಂತ ಒಂದು ಪುಸ್ತಕ ಇರಬೇಕು. ಅವೆರಡು ಪುಸ್ತಕಗಳು ನಾನು ಅವುಗಳನ್ನ ಅಮೆಝಾನ್ ನಲ್ಲಿ ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ದಕ್ಷತೆ, ಡೇರ್ ಅಂಡ್ ಡೆವಿಲ್ ಆಫೀಸರ್ಸ್ ಈಸ್ ಒನ್ ಸಿಂಬಲ್ ಆಫ್ ಕೂರ್ಗ್ ಅಂತವ್ರು ಅನೇಕ ಜನ ಇದ್ದಾರೆ. ನನಗೆ ಗೊತ್ತು, ಕೊಡಗಿನಲ್ಲಿ ಅನೇಕ ಜನ ಇದ್ದಾರೆ. ಅವ್ರ ಒಂದ್ ಕಡೆ ಬರೀತಾರೆ, ನನ್ ಒಂದು ಹಂತದಲ್ಲಿ ನಾನು ಒಂದು ಚೂರು ಈ ಕಡೆ ಬಂದಿದ್ರೆ ಒಬ್ಬ ರೌಡಿಯಾಗಿ ಎಂಡ್ ಆಗ್ಬಿಡ್ತಿದ್ದೆ, ಈ ಕಡೆ ಬಂದು ನಾನು ಪೊಲೀಸ್ ಆದೆ ಅಂತ. ಸೊ ನಾವು ಯಾವ ಹಂತದಲ್ಲಿ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತೀವಿ, ಆ ನಿರ್ಧಾರ ನಾವು ಬಹಳ ಬಹಳ ಕೇರ್ಫುಲ್ ಆಗಿ ತೆಗೆದುಕೊಳ್ಬೇಕಾದ ನಿರ್ಧಾರ. ಆ ಹೊತ್ತಲ್ಲಿ ನೀವು ಆ ನಿರ್ಧಾರವನ್ನ ಗಟ್ಟಿ ಮನಸ್ಸಿನಿಂದ ನೀವು ತಗೊಳ್ಳದೆ ಹೋದ್ರೆ ನೀವು ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ. ಆಮೇಲೆ ನೀವು ಮದ್ರಾಸಿನ ದಾರಿಯಲ್ಲಿ ಹೊರಟು ಮೈಸೂರು ಸಿಗುವುದಿಲ್ಲ. ಮೈಸೂರಿನ ದಾರಿಯಲ್ಲಿ ಹೋದ್ರೆ ಮೈಸೂರು ಸಿಗುತ್ತೆ. ಸೊ ನಮ್ಮ ಮೀನ್ಸ್ ಅಂಡ್ ಎಂಡ್ಸ್ ಅಂತ ಗಾಂಧೀಜಿ ಏನ್ ಹೇಳ್ತಾರೆ, ನಾವು ತಲುಪುವ ದಾರಿ, ತಲುಪುವ ಗುರಿ ಎರಡಕ್ಕೂ ನಾವು ಕ್ಲಾರಿಟಿ, ಆ ಕ್ಲಾರಿಟಿಯನ್ನ ನಾವು ಎಸ್ಪೆಷಲಿ ನಾವು ನಮ್ಮ ತಾರುಣ್ಯದ ಅವಧಿಯಲ್ಲಿ ಸ್ಪಷ್ಟವಾಗಿ ನಾವು ತೆಗೆದುಕೊಳ್ಬೇಕು. ನಾನು 8ನೇ ಕ್ಲಾಸಲ್ಲಿದ್ದಾಗ ಒಂದು ಕಥೆ ಬರೆದೆ. ಆ ಕಥೆ ಬರೆದಾಗ ಮೇಷ್ಟ್ರು ಓದಿಸಿದ ಸ್ಕೂಲಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ಬಂದಿತ್ತಲ್ಲ, ಆತರ ಒಂದು ಪುಟ್ಟ ಬಹುಮಾನ ಬಂದಿತ್ತು. ಓದಿಸಿ ಚೆನ್ನಾಗಿ ಬರೀತೀಯ ನೀನು ಅಂದಾಗ ನನಗೆ ಗೊತ್ತಾಯ್ತು, ನಾನು ಬರಹಗಾರ ಆಗ್ಬಲ್ಲೆ, ಈ ದಿಕ್ಕಿನಲ್ಲಿ ಹೋಗ್ಬೇಕು ನಾನು. ಇಲ್ದಿದ್ರೆ ನಾನು ಸಾಹಿತ್ಯವನ್ನು ಆಶ್ರಯಿಸದೇ ಇದ್ರೆ ನಾನು ಅಭಿವ್ಯಕ್ತಿ ಸಿಗ್ತಿರ್ಲಿಲ್ಲ. ಅದರಿಂದ ನಾನು ಸಿನಿಮಾಕ್ಕೆ ಹೋದೆ, ಇನ್ನೊಂದು ಮಾಡಿದೆ. ಆದ್ರೆ ಲಿಟರೇಚರ್ ವಾಸ್ ದ ಮೈನ್ ಸೋರ್ಸ್, ಮೈನ್ ಎಕ್ಸ್ಪ್ರೆಷನ್ ಫಾರ್ ಮೀ. ಅಲ್ಲಿಂದ ನಾನು ಜಗತ್ತನ್ನು ನೋಡಕ್ ಶುರುವಾಯ್ತು. ಅದರಿಂದ ಜಗತ್ತನ್ನ ಪ್ರೀತಿಯಿಂದ ನೋಡಕ್ ಸಾಧ್ಯ ಆಯ್ತು. ಜಗತ್ತನ್ನ ಅಂತಃಕರಣದಿಂದ ನೋಡೋದನ್ನ ಸಾಹಿತ್ಯ ಕಲಿಸುತ್ತೆ. ಸಾಹಿತ್ಯದ ನಿಜವಾದ ಗುರಿ ಮನುಷ್ಯರ ನಡುವಿನ ಪ್ರೀತಿಯನ್ನು ಹೆಚ್ಚಿಸೋದು. ಐ ಆಮ್ ಸೋ ಹ್ಯಾಪಿ ನಾನೊಬ್ಬ ಬರಹಗಾರನಾಗಿದ್ದಕ್ಕೆ. ಅದರಿಂದ ನಾನು ಇನ್ನೇನೇನೋ ಮಾಡಿರ್ಬೋದು, ಪ್ರವಾಸ ಮಾಡಿರ್ಬೋದು, ನಾಗತಿಹಳ್ಳಿಯನ್ನ ದತ್ತು ಸ್ವೀಕಾರ ಮಾಡಿ ಅಲ್ಲೇನೋ ಒಂದಷ್ಟು ಪ್ರಯೋಗ ಮಾಡ್ತಾ ಇದ್ದೀನಿ. ನಾನು ಓದಿದ ಸರ್ಕಾರಿ ಶಾಲೆಯನ್ನ ಸ್ವೀಕಾರ ಮಾಡಿಕೊಂಡು ಅದೆಲ್ಲ ಮಾಡ್ಲಿಕ್ಕೆ ಕಾರಣ ನನ್ನ ಪುಟ್ಟ ಪುಟ್ಟ ಪ್ರಯೋಗಗಳನ್ನ, ಅಥವಾ ನಿನ್ನೆ ನಾನು ಕೊಡಗಿಗೆ ಹೋಗಿ ಕೆಲವರನ್ನು ಮಾತಾಡ್ಸ್ಕೊಂಬರೋಕ್ ಕೂಡ ಕಾರಣ ಏನು ಅಂದ್ರೆ, ಬಿಕಾಸ್ ಸಾಹಿತ್ಯ ನನ್ನ ತವರು ಮನೆ, ನನ್ನ ಅಭಿವ್ಯಕ್ತಿ ವಿಧಾನ. ಇದರಲ್ಲಿ ಕೆಲವರಿಗೆ ಆಸಕ್ತಿ ಇರತಕ್ಕಂತಹ ಗೆಳೆಯರು
ನನ್ನ ಕೊಡಗಿನ ಮಿತ್ರರಿಗೆಲ್ಲ ಕೇಳ್ತೀನಿ, ನಿಮ್ಮ ನೆಲದ ಕಥೆಗಳನ್ನು ಹೇಳಿ, ಅಲ್ಲಿ ಹೇಗೆ ಚರಿತ್ರೆ ಇತ್ತು, ಆ ಚರಿತ್ರೆಯನ್ನ ನೀವು ಹ್ಯಾಕ್ ಪುನರಾವಲೋಕನ ಮಾಡ್ತೀರಿ, ಅಲ್ಲಿಯ ಜನಪದ ಹೇಗಿತ್ತು, ನೃತ್ಯ, ಹಾಡುಗಳು ಎಲ್ಲ ಕಳೆದು ಹೋಗ್ಬಾರ್ದು, ಅವುಗಳನ್ನ ಹೌ ಟು ಎನ್ಹ್ಯಾನ್ಸ್ ದೆ. ನೋಡಿ, ಶಿವರಾಮ್ ಕಾರಂತರು ಯಕ್ಷಗಾನವನ್ನ ಕಟ್ಕೊಂಡು, ಗೆಜ್ಜೆ ಕಟ್ಕೊಂಡು ಆ ವಯಸ್ಸಿನಲ್ಲಿ ಅವರು ವಿದೇಶದಲ್ಲಿ ಅದನ್ನ ವಿಖ್ಯಾತಿಗೊಳಿಸಿದರು. ಸೊ ಒಬ್ಬ ರೈಟರ್ ಅಂದ್ರೆ ಕುತ್ಕೊಂಡು ಇಂಟ್ರಾವರ್ಟ್ ಆಗಿ ಪುಸ್ತಕ ಬರೆಯೋದಲ್ಲ. ಬರೆಯುವಾಗ ಇಂಟ್ರಾವರ್ಟ್, ನಾವು ಓದುವಾಗ ಇಂಟ್ರಾವರ್ಟ್, ತಪಸ್ ಮಾಡುವಾಗ ಇಂಟ್ರಾವರ್ಟ್, ಬಟ್ ಯು ಮಸ್ಟ್ ಬಿ ಎಕ್ಸ್ಟ್ರಾವರ್ಟ್ ಆಲ್ಸೋ ವೆನ್ ಯು ವಾಂಟ್ ಟು ಗಿವ್ ಇಟ್ ಸಮಥಿಂಗ್ ಟು ಯುವರ್ ಸೊಸೈಟಿ. ಇದು ತುಂಬಾ ಮುಖ್ಯವಾದಂತ ವಿಚಾರಗಳು. ಬಹುಶಃ ನಾನು ತುಂಬಾ ಮೇಷ್ಟ್ರಾದ್ರಿಂದ ಜಾಸ್ತಿ ಮಾತಾಡ್ತೀನಿ ಅಂತ ಆತಂಕ ಇದೆ ನನಗೆ. ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸಿ ನಿಮ್ಮ ಮಾತುಗಳನ್ನು ಕೇಳ್ಬೋದೇನೋ. ಯಾಕೆಂದ್ರೆ ನಾನು ಮೊದಲನೇದಾಗಿ ನಾನು ಒಂದಷ್ಟು ಜನ ನನ್ನ ಪ್ರೀತಿಯ ಕೊಡಗಿನ ಮಹನೀಯರನ್ನ ಇಲ್ಲಿ ಜ್ಞಾಪಿಸ್ಕೊಳ್ಬೇಕು. ಅದು ನನ್ನ ಕರ್ತವ್ಯ. ಬಹುಶಃ ಈಗಾಗಲೇ ಚರ್ಚೆ ಆಗಿರಬಹುದು ಅನೇಕ ಸೆಷನ್ಸ್ಗಳಲ್ಲಿ. ನನ್ನ ಬಳಿ ಇರತಕ್ಕಂಥ ಸಂಗ್ರಹದಲ್ಲಿರ್ತಕ್ಕಂಥ ಈ ಮಹನೀಯರನ್ನ, ಈಗ ಇರುವಂತ ಇಲ್ಲದಿರುವಂತಹ ಹಿರಿಯರನ್ನ, ನನ್ನ ಸಮಕಾಲೀನರನ್ನ, ಕಾಂಟೆಂಪ್ರರೀಸ್ ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದರಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು, ಜನರಲ್ ತಿಮ್ಮಯ್ಯ ಅವರು, ಮಂಗೇರಿಯ ಮುತ್ತಣ್ಣ ಅವರು, CB ಮುತ್ತಮ್ಮ ಅವರು IAS ಅಧಿಕಾರಿ ಆಗಿದ್ದಂಥವ್ರು. ಲಿಟ್ರೇಚರ್ನಲ್ಲಿ ಈಗ ಇಲ್ಲದೆ ಇರತಕ್ಕಂಥ ಅಪ್ಪಚ್ಚ ಕವಿ ಅಥವಾ ಅಪ್ಪಚ್ಚು ಕವಿ, ನಂತರ ಬವೇರಿ ಅಂಡ ನಂಜಮ್ಮ ಅವರು, ಚಿನ್ನಪ್ಪ ಅವರು, ಇವರೆಲ್ಲ ಟ್ರಾನ್ಸ್ಲೇಷನ್ಸು ಮತ್ತೆ ಸಾಹಿತ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. BD ಗಣಪತಿ ಅವರು, ಆಮೇಲೆ IM ಮುತ್ತಣ್ಣ ಅವರು, ನಾಡಿಕೇರಿಂದ ಚಿನ್ನಪ್ಪ ಅವರು, ಇವರೆಲ್ಲ ಜನಪದದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ಬಂದ್ರೆ ರೋಷನ್ ಬೋಪಣ್ಣ ಅವರು, ಅಶ್ವಿನಿ ಪೊನ್ನಪ್ಪ ಅವರು, ಅಶ್ವಿನಿ ನಾಚಪ್ಪ ಅವರು, ಮನೆಯ ಪಂಡ ಸೋಮಯ್ಯ ಅವರು, AB ಸುಬ್ಬಯ್ಯ ಅವರು, MP ಗಣೇಶ್ ಅವರು. ಈ ಪಟ್ಟಿ ಬಹಳ ದೊಡ್ಡದು. ಪ್ರಸಾದ್ ಬಿಡ್ಡಪ್ಪ ಇದರಲ್ಲಿ ಕೆಲಸ ಮಾಡಿದ್ದಾರೆ, ಫ್ಯಾಷನ್ ಇದರಲ್ಲಿ. ಪಾಲಿಟಿಕ್ಸ್ ನಲ್ಲಂತೂ ಪುಣಚ್ಚ ಅವರು ಇದ್ದಾರೆ. ಪ್ರೇಮ ಕಾರ್ಯಪ್ಪ ಮೇಯರ್ ಆಗಿದ್ರು. AK ಸುಬ್ಬಯ್ಯ ಅವರು, KG ಬೋಪಯ್ಯ ಅವರು. ಈ ತರದ ನೂರಾರು ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ಇತ್ತೀಚೆಗೆ ರಶ್ಮಿ ಮಂದಣ್ಣ ಅವರು ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ. ಸೊ ಎಲ್ಲ ಕ್ಷೇತ್ರಗಳಿಗೂ ನಾನು ಕೆಲವು ಹೆಸರುಗಳನ್ನ ಇಲ್ಲಿ ಹೇಳಿಲ್ಲ, ನಿಮಗೆ ಗೊತ್ತಿರತಕ್ಕಂಥದ್ದು. ಅನೇಕರು ಇದ್ದೀರಿ. ಈ ಎಲ್ಲ ಮಾದರಿಗಳನ್ನ ಇಟ್ಕೊಂಡು, ಇದು ಕೊಡಗಿಗೆ ಮಾದರಿ ಅಲ್ಲ, ಎಲ್ಲ ಕಡೆಗೆ ಮಾದರಿ, ಜಗತ್ತಿಗೆ ಮಾದರಿಯನ್ನ ನಮ್ಮ ಕೊಡಗು ಕೊಟ್ಟಿದೆ. ನಾನು ಯಾಕೆ ನನ್ನದೇ ಕೆಲವು ಉದಾಹರಣೆ ಹೇಳಿದೆ ಅಂತಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಒಂದು ಹಂತ ಆದ್ಮೇಲೆ ತಮ್ಮ ಬಾಲ್ಯವನ್ನು ಹೇಳ್ಕೊಳಕ್ ಇಷ್ಟಪಡಲ್ಲ. ಅದೆಲ್ಲ ಹೇಳ್ಕೊಂಡ್ಬಿಟ್ರೆ ನಾವು ಚಿಕ್ಕವರಾಗ್ಬಿಡ್ತೀವಿ, ಹೇಳ್ಕೋಬಾರ್ದು ಅಂತ ಹೇಳಿ. ಯು ಲುಕ್ ಅಟ್ ಮೈ ಯೂಟ್ಯೂಬ್, ಹೌ ಐ ಮೇಡ್ ಅಮೆರಿಕಾ, ಇಟ್ ವಾಸ್ ಎ ನೈಟ್ ಮೇರ್. ಈಗ ಕ್ಲಾಸಿಕ್ ಅಂತಾರೆ. 25ನೇ ವಾರ ನೆನೆ 1 ಗಂಟೆ ಆನ್ಲೈನ್ ಸಂಭ್ರಮ ಇತ್ತು ಅಮೆರಿಕಾದ ಸಿಯಾಟ್ಲ್ ಕನ್ನಡದ ಸಂಘದ ಜೊತೆಗೆ. ಆದ್ರೆ ಆ ಸಿನಿಮಾ ಮಾಡಿದ ರೀತಿ ಇದೆಯಲ್ಲ, ಬೆಂಕಿಯಲ್ಲಿ ಬೆಂದು ಹೋದ್ವಿ ನಾವು, ಅಗ್ನಿಕುಂಡದಲ್ಲಿ ಇದ್ವಿ. ಆಗುತ್ತೋ ನಿಂತೋಗುತ್ತೋ ಪ್ರತಿ ದಿನದ ಹೋರಾಟ. ನನ್ನ ಪ್ರೀತಿಯ ಹುಡುಗಿ ಮಾಡುವಾಗ ಎಷ್ಟು ಕಷ್ಟಗಳು, ಆ ಕಷ್ಟಗಳ ಪಟ್ಟಿಯನ್ನು ನೆನೆಸ್ಕೊಂಡ್ರೆ ಇಟ್ಸ್ ನಾಟ್ ವರ್ತ್ ಟು ಮೇಕ್ ಎ ಫಿಲ್ಮ್ ಅನಿಸ್ಬಿಡುತ್ತೆ. ಇಟ್ಸ್ ನಾಟ್ ವರ್ತ್. ಆದರೂ ನೀವು ಎಲ್ಲ ಆ ಕಷ್ಟಗಳನ್ನ ಮೆಟ್ಟಿ ನಿಂತು, ಒಂದು ಛಲ ತೆಗೆದುಕೊಂಡು, ಒಂದು ಕಾನ್ಫಿಡೆನ್ಸ್ ತೆಗೆದುಕೊಂಡು, ಎಸ್ ಐ ವಿಲ್ ಡೂ ಇಟ್. ಯಾಕೆಂದ್ರೆ ಸ್ನೇಹಿತರೆ, ಪ್ರತಿ ಮನುಷ್ಯನಿಗೆ ಒಂದು ತುಂಬಾ ಅವಿಚ್ಛಿನ್ನವಾದ ಶಕ್ತಿ ಇರುತ್ತೆ. ಆ ಶಕ್ತಿ 2 ಬಗೆಯದು. ಒಂದು ಇಂಟರ್ನಲ್ ಎನರ್ಜಿ, ಮಾನಸಿಕ ಶಕ್ತಿ, ಇನ್ನೊಂದು ಬಾಹ್ಯ ಶಕ್ತಿ. ಎರಡನ್ನು ನಾವು ಸಂಪೂರ್ಣವಾಗಿ ಬಳಸ್ಕೋಬೇಕು. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಲೈಫ್. ಒಬ್ಬ ಮನುಷ್ಯನ ಆಂತರಿಕ ಬಾಹ್ಯ ಶಕ್ತಿಗಳನ್ನ ಚೆನ್ನಾಗಿ ಬಳಸಿಕೊಳ್ಳುವುದಷ್ಟೇ ಬದುಕು. ಮತ್ತೆ ಬದುಕಿಗೂ ನಿಮಗೂ ಏನ್ ಸಂಬಂಧ ಅಂದ್ರೆ ಕೆಲಸ. ದ ವರ್ಕ್ ಈಸ್ ದ ಓನ್ಲಿ ಕನೆಕ್ಟಿಂಗ್ ಪಾಯಿಂಟ್ ಬಿಟ್ವೀನ್ ಅಸ್. ನಮಗೂ ಮತ್ತು ಪ್ರಪಂಚಕ್ಕೂ ಇರೋದು. ನಾನು ನಂಬಿರೋದು. ಕೆಲವರು ಅದನ್ನ ದೇವರಿಗೆ ಕೊಡ್ತಾರೆ, ಧರ್ಮಕ್ಕೆ ಕೊಡ್ತಾರೆ, ಜ್ಞಾತಕ ಕೊಡ್ತಾರೆ. ಐ ಬಿಲೀವ್ ಸ್ಟ್ರಾಂಗ್ಲಿ ವರ್ಕ್ ಅಂಡ್ ವರ್ಕ್ ಅಂಡ್ ವರ್ಕ್. ಯಾಕಂದ್ರೆ ನಿಮ್ಗೆ ವರ್ಕ್ ಮಾಡಿದ್ರೆ ಮಾತ್ರ ನಿಮ್ ಪೊಟೆನ್ಶಿಯಾಲಿಟಿ ಗೊತ್ತಾಗುತ್ತೆ. ನೀವು ಎಲ್ಲಿದ್ದೀರಿ, ಏನ್ ಮಾಡಕ್ ಸಾಧ್ಯ ಇದೆ. ಬಹಳ ಜನ ಏನ್ ಮಾಡ್ಕೊಳ್ತೀವಿ, ಲೋಕದ ಬಗ್ಗೆ ಟೀಕೆ ಮಾಡ್ಕೊಂಡು ಇಂಡಿಯಾ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಚರ್ಚೆನಲ್ಲಿ, ಜಗತ್ತಿನ ಆರೋಪಗಳಲ್ಲಿ ಮುಳುಗಿ ಹೋಗಿ ನಮ್ಮ ಯೌವನವನ್ನ ಬರೀ ಟೀಕೆಗೆ ಮೀಸಲಾಗಿರ್ಬೇಕು. ನಾನೇನ್ ಮಾಡ್ಬೋದು, ನನ್ಗೇನ್ ಮಾಡಕ್ ಸಾಧ್ಯ ಇದೆ ಅಂತ ಯೋಚಿಸೋದಿದೆಯಲ್ಲ,
ಇಂಟ್ರಾಸ್ಪೆಕ್ಟ್ ಅದು ತುಂಬಾ ತುಂಬಾ ಮುಖ್ಯ. ಯಾವ ಫೀಲ್ಡ್ಗಾದ್ರೂ ಹೋಗಿ ನೀವು, ಅದು ತುಂಬಾ ಮುಖ್ಯ. ನಾನೇನ್ ಮಾಡಬಲ್ಲ ಈ ಪರಿಸ್ಥಿತಿನಲ್ಲಿ, ಅದ್ ಸರಿ ಇಲ್ಲಪ್ಪ, ಅದ್ ಸರಿ ಇಲ್ಲ, ಅದ್ ಸರಿ ಇಲ್ಲ. ನೀನ್ ಸರಿ ಇದೆಯಾ, ನೀನೇನ್ ಮಾಡಕ್ಕಾಗತ್ತೆ, ನೀವೇನ್ ಮಾಡಕ್ಕಾಗತ್ತೆ ಅದನ್ನ ಮಾಡಿ. ಯಾಕೆಂದ್ರೆ ನಮಗೆಲ್ಲ ಒಂದೇ ಬದುಕು. ಐ ಡೋಂಟ್ ಕೇರ್ ಆ ಪುನರ್ಜನ್ಮ, ಆ ಕಥೆಗಳಲ್ಲಿ ನಂಬಿಕೆ ಇಲ್ಲ. ಇದ್ದವರು ಸಂತೋಷಕ್ಕೆ ಇಟ್ಟುಕೊಳ್ಳಿ, ತೊಂದರೆ ಇಲ್ಲ. ಬದುಕು ಒಂದೇ. ಹುಟ್ಟು ಸಾವಿನ ನಡುವಿನ ಒಂದು ಗ್ಯಾಪ್ ಇದೆಯಲ್ಲ, ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣ. ಅಷ್ಟೇ. ಜೊತೆಗೆ ಕಟ್ಕೊಂಡ್ ಬಂದಿದೀವಿ ಸಾವನ್ನ. ಅದು ಬರೋಕ್ಕೂ ಮುಂಚೆ ಏನೇನ್ ಮಾಡಕ್ಕಾಗತ್ತೆ, ಇನ್ನೊಬ್ರಿಗೆ ತೊಂದರೆ ಕೊಡದಂಗೆ, ಇನ್ನೊಬ್ರಿಗೆ ಅನ್ಯಾಯ ಆಗದ ಹಾಗೆ. ಇಲ್ಲಿ ಬಹಳ ಜನ ಏನ್ಕೋತೀವಿ ಅಂದ್ರೆ, ನಾವು ಗೆಲುವು ಅಂದ್ರೆ ಅವ್ನ ಸೋಲು ಅಂತ. ಅಲ್ಲ, ಇನ್ನೊಬ್ಬರ ಸೋಲು ನಮ್ಮ ಗೆಲುವಲ್ಲ, ನಮ್ಮ ಗೆಲುವು ಅವ್ರ ಸೋಲಲ್ಲ. ಈ ಭೂಮಿ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ, ನಮ್ಮ ಸಿಸ್ಟಮ್ ಅಂದ್ರೆ ಎಲ್ಲರೂ ಗೆಲ್ಲಬಹುದು, ಎಲ್ಲರೂ ಬದುಕಬಹುದು, ಎಲ್ಲರೂ ಇರೋ ನೀರನ್ನು ಕುಡಿಬಹುದು, ಎಲ್ಲ ಗಾಳಿ ಎಲ್ರಿಗೆ. ನಿಸರ್ಗ ಕ್ಲಿಯರ್ ಆಗಿ ಹೇಳಿದೆ, ಎವ್ರಿಥಿಂಗ್ ಇಸ್ ಫಾರ್ ಎವ್ರಿಬಡಿ. ಬಟ್ ವಿ ಬಿಕಮ್ ಗ್ರೀಡಿ, ವಿ ಬಿಕಮ್ ಇನ್ಜಸ್ಟಿಸ್ ಮಾಡ್ತೀವಿ, ತೊಂದರೆ ಕೊಡ್ತೀವಿ ಇನ್ನೊಬ್ಬರಿಗೆ. ಇದು ನಾನು ನನ್ನ ಬದುಕಿನಲ್ಲಿ ಪಾಲಿಸ್ಕೊಂಡು ಬಂದಿರೋಂಥ, ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಬಂದಿರೋಂಥ, ನನ್ನ ಗೆಳೆಯರ ಜೊತೆಗೆ ಹಂಚ್ಕೊಳ್ತಾ ಬಂದಿರ್ತಕ್ಕಂಥ, ನನ್ನ ಚಿತ್ರಗಳ ಮೂಲಕ ಹೇಳಿರುವಂಥ ಫಿಲಾಸಫಿ. ಸೊ ಈ ಹುಟ್ಟು ಸಾವಿನ ನಡುವಿನ ಈ ಸ್ಮಾಲ್ ಇಂಟರ್ವಲ್ ಅನ್ನೋ ಲೈಫ್, ಲೆಟ್ ಅಸ್ ಮೇಕ್ ಇಟ್ ಬ್ಯೂಟಿಫುಲ್. ಲೆಟ್ ಅಸ್ ಗೋ ಫಾರ್ ಸಮ್ ಪ್ರಶ್ನೆಗಳಿದ್ದರೆ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ನಿಮಗೆ. ತುಂಬಾ ನಿಮ್ಮ ಮೋಟಿವೇಶನಲ್ ಟಾಕ್ ಅಂಡ್ ನೀವು ಕಷ್ಟ ಹೇಗೆ ಪಟ್ಟು ಮೇಲೆ ಬಂದ್ರಿ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರ ನಮಗೆ. ಇನ್ಫ್ಯಾಕ್ಟ್ ನಮ್ಮ ಕೊಡಗು ಗೌಡ ಸಮಾಜದ ವತಿಯಿಂದಾಗಿ ನಮ್ಮ ಕಡೆಯಿಂದನೇ ಒಬ್ರು ನಿಮ್ಮ ಫಿಲಿಂ ಇಂಡಸ್ಟ್ರಿಯಲ್ಲೇ ಹೆಸರು ಪಡೆದಿರುವಂತಹ ಡಾಕ್ಟರ್ ಕಿರಣ್ ತೋಟಂಬೈಲ್ ಅವರು ಸಹ ಇದ್ದಾರೆ ಈಗ ನಮ್ಮೊಟ್ಟಿಗೆ. ಅವರು ಈಗ ತಾನೇ ನಿಮ್ಮ ಹಿಂದಿನ ಸೆಷನ್ ಅವರೇ ತಗೊಂಡಿದ್ರು. ಅವರು ಅದನ್ನೇ ನೀವ್ ಹೇಳಿದ ಒಂದು ಪಾಯಿಂಟ್ ಅಲ್ಲಿ ಮಲ್ಟಿ ಟ್ಯಾಲೆಂಟ್ ಇರ್ಬೇಕು, ಆಗ್ಲೇ ಮನುಷ್ಯ ಮುಂದುವರಿಯೋದು ಅಂತ ನೀವು ಹೇಳಿದ್ರಿ. ಅದನ್ನೇ ಕಿರಣ್ ತೋಟಂಬೈಲ್ ಅವರು ಸಹ ಸ್ಟ್ರೆಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಒಟ್ಟಿಗೆ ಇದ್ದಾರೆ. ನಾಗ್ತೇಳಿ ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ ಡಾಕ್ಟರ್ ಕಿರಣ್, ತುಂಬಾ ವರ್ಷ ಆಯ್ತು ಸರ್ ನಿಮ್ಮನ್ನ ನೋಡಿ. ಸರ್ ಅದೇ ಸರ್, ಮಲ್ಟಿ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಬಂದಿದೆ ಈಗ. ನಮ್ಮ ಜೆನೆಟಿಕ್ ಇದರಲ್ಲಿ ಫಿಂಗರ್ ಪ್ರಿಂಟ್ ಪ್ಯಾಟರ್ನ್ ಟೆಸ್ಟ್ ಮಾಡಿ ನಾವು ಮುಂದಕ್ಕೆ ಯಾವ್ದ್ರಲ್ಲಿ ಎಕ್ಸೀಡ್ ಆಗ್ಬೋದು ಅಂತ ಒಂದು ಸ್ಟಡೀಸ್ ನಡೀತಾ ಇದೆ. ಸೊ ಅದ್ರಲ್ಲಿ ಕಂಡುಹಿಡಿಯಬಹುದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಟಾಕ್ ಕೊಟ್ಟಿದ್ದೆ. ಸೊ ನಾಗ್ತಿಳಿ ಸರ್, ಎಲ್ರಿಗೂ ನಾಗ್ತಿಳಿ ಚಂದ್ರಶೇಖರ್ ಆದ್ರೆ ಅವ್ರಿಗೆ ತುಂಬಾ ಹತ್ರವಾದವ್ರಿಗೆ ಅವ್ರ ಮೇಸ್ಟ್ರೆ ಅಂತಾರೆ ಅವ್ರನ್ನ. ಸೊ ತುಂಬಾ ಇದ್ದವ್ರಿಗೆಲ್ಲ ನಾನು ವಿದ್ಯಾರ್ಥಿ ಅಷ್ಟೇ, ಎಲ್ಲದ್ರಲ್ಲೂ ನಾನು ಕಲಿತಾ ಇದ್ದೀನಿ, ಸುಮ್ನೆ ಮೇಸ್ಟ್ ಅಂತಾರೆ. ಅದಕ್ಕೆ ಸರ್ ನೀವು ಬೆಳೆಯೋ ಕಾರಣ ಅಷ್ಟೇ, ಈ ಒಂದು ಸಿಂಪ್ಲಿಸಿಟಿಗೆ ನೀವು ಇವತ್ತು ಟಾಪ್ ಅಲ್ಲಿ ಇದ್ದೀರಾ. ಸೊ ಥ್ಯಾಂಕ್ ಯು ಸರ್. ನಮ್ಮ ಕೊಡಗಿನ ಜನಾಂಗಕ್ಕೆ, ನಮ್ಮ ಗೌಡ ಪರ್ಟಿಕ್ಯುಲರ್ಲಿ ಕೊಡಗಲ್ಲಿ ನಮ್ಮ ಕೊಡಗು ಗೌಡ ಸಮಾಜದ ವತಿಯಿಂದ ಈಗ ಇವತ್ತು ನಿಮ್ನ ನಾವು ಒಂದು ಹಾನರ್ ಮಾಡ್ತಾ ಇದೀವಿ. ನಮ್ಗೆಲ್ಲ ಒಳ್ಳೆ ಒಂದು ಟಾಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿದ್ದೇನೆ. ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಕಷ್ಟದ ಅವಧಿಯಲ್ಲಿ ದಾಟೋಣ. ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಆ ದಿನಗಳಿಗಾಗಿ ಕಾಯೋಣ. Any questions from anybody? Please unmute yourself. Any questions? Please raise your hand. Okay. In case we don't have any questions, I would now like to go towards the closing session. We have our Kodagu Gauda Samaja Bengaluru executive member, Mr. Praveen Govindamma, to give the closing note. Praveen, your live now. ಎಲ್ಲರಿಗೂ ನಮಸ್ಕಾರಗಳು. ಈಗ ನಾವು ವಂದನಾರ್ಪಣೆ ಮೊದಲು ಒಂದೆರಡು ಮೂರು ವಿಷಯಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಮೊದಲನೇದಾಗಿ ಕೊಡಗು ಗೌಡ ಸಮಾಜದ ಆಡಳಿತ ಮಂಡಳಿ ಒಂದು ನಿರ್ಣಯನ ಕೈಗೊಂಡಿದೆ. ಏನಂತ ಹೇಳಿದ್ರೆ, ನಮ್ಮ IAS, KS ಮತ್ತೆ NDA, CDS ಇದಕ್ಕೆ ಟ್ರೈನಿಂಗ್ ಅಂತ ಪಡೆಯಕ್ಕೆ ಕೊಡಗಿಂದ ಯಾರಾದ್ರೂ ಬೆಂಗಳೂರಿಗೆ ಬಂದ್ರೆ ಅವರಿಗೆ ಒಂದು ಉಳ್ಕೊಳ್ಳೋ ವ್ಯವಸ್ಥೆಯನ್ನ ನಮ್ಮ ಕೊಡಗು ಗೌಡ ಸಮಾಜದಲ್ಲಿ ಮಾಡ್ಕೊಡ್ತೀವಿ ಅಂತೇಳಿ ನಾವು ಅದನ್ನ ಒಂದು ನಿರ್ಣಯನ ಆಡಳಿತ ಮಂಡಳಿ ನಿನ್ನೆ ಇದರಲ್ಲಿ ತಗೊಂಡಿದೆ. ಅದರ ರೂಪರೇಷೆಗಳನ್ನೆಲ್ಲ ನಾವು ನಮ್ಮ ಈಗಿರೋ ವಾಟ್ಸಪ್ ಗ್ರೂಪ್ ನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಇದು ಒಂದು. ಎರಡನೇದಾಗಿ ನಾಗತ್ತೇಳಿ ಸರ್, ನಮ್ಮಲ್ಲಿ ಕೊಡಗಿನಲ್ಲಿ ಕೊಡವ ಭಾಷೆ ಮಾತಾಡೋದು ಅಲ್ಲದಿರ
ಇನ್ನೊಂದು ನಾವು ಅರೆ ಭಾಷೆ ಅಂತ ಹೇಳೋ ಒಂದು ಭಾಷೆನ ಮಾತಾಡುವಂತ ಗೌಡ ಜನಾಂಗದವರು. ಆಕ್ಚುಲಿ ಆಲ್ಮೋಸ್ಟ್ 50-50 ನಮ್ಮ ಪಾಪ್ಯುಲೇಷನ್ ಇದೆ ಕೊಡಗಲ್ಲಿ, ಅಂದ್ರೆ ಸಮ ಪ್ರಮಾಣವಾಗಿ. ನಮ್ಮದು ಅರೆ ಭಾಷೆ ಅಂತ ಹೇಳೋದು ಒಂದು ಅರೆ ಭಾಷೆ ಅಕಾಡೆಮಿ ಅಂತಾನು ಕರ್ನಾಟಕ ಸರ್ಕಾರ ಒಂದು ಗುರುತಿಸಿದೆ. ಅದ್ರ ಬಗ್ಗೆ ನಿಮ್ಗೊಂದು ತಿಳಿಸ್ಬೇಕಿತ್ತು ಅಷ್ಟೇ. ಆದ್ರೆ ನಾವು ನಮ್ಮಲ್ಲಿ ಮಾತಾಡೋದು ನಮ್ಮ ಮನೆ ಭಾಷೆ ಅರೆ ಭಾಷೆ. ಸೊ ಇದು ಅಂದ್ರೆ ನಿಮ್ಗೊಂದು ತಿಳಿ ಹೇಳ್ಬೇಕಿತ್ತು ಅಂತ ನಾನು ಹೇಳ್ತಾ ಇದ್ದೆ ಸರ್ ಅಷ್ಟೇ. ಹಾಗೆ ನಾವು ಈ ಕಾರ್ಯಕ್ರಮನ ಶುರು ಮಾಡಿದಾಗ ಒಂದು ಮಿಷನ್ 2025 ಅಂತ ಯೋಚನೆ ಮಾಡ್ಕೊಂಡು ನಾವು ಶುರು ಮಾಡಿದ್ವಿ. ನಮ್ಮಲ್ಲಿ ಒಂದು ಅಟ್ಲೀಸ್ಟ್ ಒಂದು 2 IAS IPS ಆಫೀಸರ್ಸ್ ಯಾರಾದ್ರೂ ಬರ್ಲಿ, ಆಮೇಲೆ ಒಂದು 5 ಜನ NDA ಮತ್ತು CDS ಅಲ್ಲಿ ಏನಾದ್ರು ಸೆಲೆಕ್ಷನ್ ಆದ್ರೆ ನಾವು ಈಗ ಈ 3 ದಿನಗಳಲ್ಲಿ ನಾವು ಮಾಡಿದ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಇರತ್ತೆ ಅಂತ ನಾವು ಅನ್ಕೊಂಡು ಆ ಮಿಷನ್ ಮೇಲೆ ನಾವು ಈ ಕಾರ್ಯಕ್ರಮನ ಶುರು ಮಾಡಿದ್ವಿ. ಈ ಅರೆ ಭಾಷೆ ಮಾತನಾಡುವ ಪ್ರಾಂತ್ಯ ಕೊಡಗಿನಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ? ಸರ್ ನಮ್ದು ಈ ಭಾಗಮಂಡಲ, ಮಡಿಕೇರಿ, ಈ ಸೋಮವಾರಪೇಟೆ ಎಲ್ಲ ಜಾಸ್ತಿ ಇದ್ವಿ. ಈ ವಿರಾಜಪೇಟೆ ಕಡೆ ಇದಾರೆ, ಆದ್ರೆ ಸ್ವಲ್ಪ ಪಾಪ್ಯುಲೇಷನ್ ಕಮ್ಮಿ ಇದೆ ಸರ್. ಈ ಭಾಗಮಂಡಲ ಎಲ್ಲ ಆಲ್ಮೋಸ್ಟ್ 90% ಅರೆ ಭಾಷೆ ಮಾತಾಡೋರು ಇರೋದು. ಇದು ಸದಾನಂದ ಗೌಡ್ರು ಅರೆ ಭಾಷೆ ಮಾತಾಡ್ತಾರೆ. ಹೌದಾ? ಸದಾನಂದ ಗೌಡ್ರು ಅರೆ ಭಾಷೆ ಅವರು ನಮ್ಮ ಜನಾಂಗದವರೇ ಸರ್. ಸೊ ಅದೊಂದು ಸ್ಪಷ್ಟನೆ ನೀಡ್ಬೇಕಿತ್ತು ನಮ್ಮಿಂದ. ಯಾಕೆಂತ ಹೇಳಿದ್ರೆ ಅದು ಇಲ್ಲ, ನನಗೆ ಅರೆ ಭಾಷೆ ಅಕಾಡೆಮಿ ಆಗಿರೋದು ಗೊತ್ತಿತ್ತು. ಯಾಕಂದ್ರೆ ಕನ್ನಡದಲ್ಲಿ ಎಲ್ಲಾ ನಮ್ಮ ಡೈಲೆಕ್ಟ್ ಗಳಿಗೂ ಅಕಾಡೆಮಿ ಮಾಡಿದ್ದಾರೆ. ಕೊಂಕಣಿಗಿದೆ, ತುಳುಗಿದೆ, ಕೊಡವಾಕಿದೆ, ಮತ್ತೆ ಅರೆ ಭಾಷೆಗಿದೆ, ಬ್ಯಾರಿಗಿದೆ. ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಭಾಷೆಗಳಿಗೂ ಒಂದೊಂದು ಅಕಾಡೆಮಿ ಅಧ್ಯಯನ ಮಾಡಿದ್ದಾರೆ. ಐ ಆಮ್ ಅವೇರ್ ಆಫ್ ಇಟ್. ಆದ್ರೆ ಎಷ್ಟು ಕಡೆ ಜನ ಇದಾರ, ಎಲ್ಲೆಲ್ಲಿ ಮಾತನಾಡುವವರು, ಯಾವ ಪೊಕೆಟಲ್ಲಿ ಜಾಸ್ತಿ ಇದಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ನನಗೆ. KG ಬೋಪಯ್ಯನವರು ಅರೆ ಭಾಷೆ ಮಾತಾಡ್ತಾರೆ. ಸೊ ಈಗ ನಾವು ವಂದನಾರ್ಪಣೆ ಮಾಡುವ ಸಮಯ. ಕೊಡಗುಗೌಡ ಸಮಾಜದ ವತಿಯಿಂದ ನಡೆಸಲಾಗುತ್ತಿರುವ ಮೊದಲನೇ ಹಂತದ ಕೆರಿಯರ್ ಕೌನ್ಸಿಲಿಂಗ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ವೃತ್ತಿಗಳ ಆಯ್ಕೆಯ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದ ಶ್ರೀಯುತ ನಾಗತಿಳ್ಳಿ ಚಂದ್ರಶೇಖರ್ ಅವರಿಗೆ, ಶ್ರೀ ನಂಗಾರ ನಿಂಗರಾಜು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಮಿತಾ ನಿಂಗರಾಜರವರಿಗೆ, ಬಹುಮುಖ ಪ್ರತಿಭೆ ಡಾಕ್ಟರ್ ಕಿರಣ್ ತೋಟಂಬೈಲು ಹಾಗೂ ಜನಾಂಗದ ಯುವ ಪ್ರತಿಭೆಯಾದ ಕುಶನ್ ಹೊಸಕ್ಲೂರ್ ಅವರಿಗೆ. ನಾವು ಕುಶನ್ ಹೊಸಕ್ಲೂರ್ನ ನಮ್ಮಲ್ಲಿ ನಮ್ಮ ಕಮ್ಯುನಿಟಿಯಿಂದ ಫಸ್ಟ್ IAS ಆಫೀಸರ್ ಆಗ್ಲಿ ಅಂತ ಒಂದು ಆಶೆಯನ್ನು ಇಟ್ಕೊಂಡಿದ್ದೀವಿ. ಇವರಿಗೆಲ್ಲರಿಗೂ ಕೊಡಗುಗೌಡ ಸಮಾಜ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀವಿ. ಈ 3 ದಿನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಜನಾಂಗದ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿ ತುಂಬಿದ ಶ್ರೀಮತಿ ಅಡ್ಪಂಗಾಯ ಸುಲೋಚನಾ ಅವರು, ಶ್ರೀಮತಿ ನಾಟೋಳ್ನ ಸಾವಿತ್ರಿ ಅವರು, ಶ್ರೀಮತಿ ಮೊಟ್ಟೆರ ಪೂರ್ಣಿಮಾ, ಶ್ರೀ ಪುನೀತ್ ಕೊಟ್ಟಿಕಾಡು, ಶ್ರೀ ನಿಡಿಬೆ ಮೋಹನ್, ಡಾಕ್ಟರ್ ಚಟ್ಟಿಮಾಡ ನವೀನ್, ಡಾಕ್ಟರ್ ಸೂದನ ಕೃತಿಶ್ರೀ, ನಿವೃತ್ತ ವಿಂಗ್ ಕಮಾಂಡರ್ ಮನೋಜ್ ಅಯ್ಯಟ್ಟಿರವರು ಹಾಗೂ ಕಮಾಂಡರ್ ಸೂದನ ಹರ್ಷವರ್ಧನ್ ರವರಿಗೂ ಮತ್ತೊಮ್ಮೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಬೆನ್ನೆಲುಬಾಗಿದ್ದ ನಿಂತು ನಮ್ಮನ್ನು ಪ್ರೋತ್ಸಾಹಿಸಿದ ಕೊಡಗುಗೌಡ ಸಮಾಜದ ಅಧ್ಯಕ್ಷರಾದ ಶ್ರೀ ಕೇಕಡ ನಾಣೇನವರಿಗೆ, ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಈ ತರ ಬಹುತೇಕ ಕಾರ್ಯಕ್ರಮಗಳನ್ನು ನಡೆಯಲಿದ್ದು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಆಗಿರುವ ರೀತಿಯಲ್ಲಿ ವಿಷಯಾಧಾರಿತ ಅಧಿವೇಶನ ನಡೆಸುವ ಬಗ್ಗೆ ಚಿಂತನೆ ಇದೆ. ಈ ಸಂಬಂಧ ತಮ್ಮ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕೂಡ ನೀವುಗಳು ಚರ್ಚಿಸಬಹುದು ಆಸಕ್ತರು. ಹಾಗೆ ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದನೆಗಳು. Thank you. I would like to thank everyone for giving your time today, and it was a great session for 3 days with various guest speakers. Hope we have been able to touch upon the various aspects and the different disciplines in which we can take our career to the next level. So hope we will come back with a new session. We do have a lot of plans, and we do keep getting a lot of interest for a lot of guest speakers. So we will definitely take it up, and then we will come back with new sessions. So till then, thank you, and thanking you all. Thank you.